ನಮಸ್ಕಾರ. ಗ್ಯಾರಂಟಿ ನ್ಯೂಸ್ನ ವಿಶೇಷ ಪಾಡ್ಕಾಸ್ಟ್ಗೆ ಸ್ವಾಗತ. ನಾನು ಚಂದನ. ಕನ್ನಡದ ನೆಲಕ್ಕೆ, ಕನ್ನಡಕ್ಕೆ ಅವಮಾನ ಅಪಮಾನ ಆಗ್ತಾ ಇದೆ ಅಂತಂದರೆ ಮೊದಲಿಗೆ ಧ್ವನಿ ಎತ್ತೋದು ಇವರೇನೆ. ಇವರು ಸಾಕಷ್ಟು ಜನಕ್ಕೆ ಫೇವ್ರೆಟ್. ಹಾಗೆ ಕನ್ನಡ ಪರ ಹೋರಾಟಗಾರ ಅನ್ನೋ ಹೆಸರು ಕೂಡ ಇದೆ. ಹಾಗೆ ಮಾಜಿ ಬಿಗ್ ಬಾಸ್ ಕಂಟೆಸ್ಟೆಂಟ್ ಕೂಡ. ಯಾರ ಬಗ್ಗೆ ಹೇಳ್ತಿದ್ದೀನಿ ಅಂತ ಈಗಾಗಲೇ ನಿಮಗೆ ಐಡಿಯಾ ಬಂದಿರುತ್ತೆ. ಅದು ಮತ್ತಾರೂ ಅಲ್ಲ, ರೂಪೇಶ್ ರಾಜಣ್ಣ ಸರ್. ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಸ್ವಾಗತ ನಿಮಗೂ. ಸೊ ನೀವು ಹೋರಾಟ ಮಾಡೋದನ್ನು ನೋಡಿದ್ದೀವಿ, ಬಿಗ್ ಬಾಸ್ ಮನೇಲಿ ಕೂಡ ನೋಡಿದ್ದೀವಿ. ಅಂದರೆ ಇದೆಲ್ಲ ಬಿಟ್ಟು ಔಟ್ ಆಫ್ ದಿ ಬಾಕ್ಸ್ ಅಂತಂದರೆ ರೂಪೇಶ್ ರಾಜಣ್ಣ ಆ್ಯಕ್ಚುಯಲ್ ಆಗಿ ಯಾರು? ರೂಪೇಶ್ ರಾಜಣ್ಣ ಒಬ್ಬ ರೈತನ ಮಗ ಅಂತ ಹೇಳೋದಕ್ಕೆ ಭಾಳ ಹೆಮ್ಮೆ ಅನಿಸುತ್ತೆ. ಮೂಲತಃ ಬಂದು ನಂದು ವನಸಿರಿ ನಾಡು ಎಚ್ ಡಿ ಕೋಟೆ ಅಂತ ಹೇಳಿ, ಅವರು ನಮ್ಮದು ಎಚ್ ಡಿ ಕೋಟೆಯವರು ನಮ್ಮ ರೈತ. ನಮ್ಮ ತಂದೆ ತಾಯಿ ಎಲ್ಲ ರೈತರು. ಅಂದರೆ ಒಟ್ಟಾರೆ ಹೇಳ್ಬೇಕಂದ್ರೆ ರೈತನ ಮಗ. ಅದಾದ ಮೇಲೆ ಓದಿನ ನಂತರ ಸಾಮಾಜಿಕ ಜೀವನಕ್ಕೆ ಬರ್ತೀವಿ. ಅದಾದ ಮೇಲೆ ಹಾಗೆ ಮುಂದುವರಿತಾ ಬಂದಾಗ ಈಗ ಒಬ್ಬ ಕನ್ನಡ ಪರ ಹೋರಾಟಗಾರ. ಅದಕ್ಕೂ ಕನ್ನಡ ಪರ ಹೋರಾಟಗಾರ ಆದಮೇಲೆ ನಾವು ಬಿಗ್ ಬಾಸ್ ಅವಕಾಶ ನಮಗೆ ಸಿಕ್ಕಿದ್ದು, ಬಿಗ್ ಬಾಸ್ಗೆ ಹೋಗಿದ್ದು. ಅದಾದಮೇಲೆ ಜನರಿಗೆ ಒಬ್ಬ ಕಲಾವಿದನಾಗಿಯೂ ನಾನು ಕಾಣಿಸ್ಕೊಂಡೆ, ಜೊತೆಗೆ ಒಬ್ಬ ಹೋರಾಟಗಾರನಾಗಿಯೂ ಕಾಣಿಸ್ಕೊಂಡೆ. ಸೊ ನಮ್ಮ ಒಂದು ಉದ್ದೇಶ ಏನು ಅಂತಂದರೆ, ಸೊ ಅವಾಗಲಿಂದನೂ ನಾಡು ನುಡಿ ನೆಲ ಜಲ ಅಂತ ಅನ್ನೋದು ಒಂದು ಬಹಳ ಒಂದು ಇಷ್ಟವಾದಂಥ ನನ್ನ ಕೆಲಸ. ಅದು ಮಾಡಬೇಕು ಅಂತ ಅನ್ನೋದು, ಅದನ್ನು ಇವತ್ತು ಮಾಡ್ತಾಯಿದ್ವಿ, ಹಿಂದೆನೂ ಮಾಡ್ತಾಯಿದ್ದು, ಅದು ಮುಂದೆನೂ ಮಾಡ್ತಾ ಹೋಗ್ತಾಯಿದ್ವಿ, ಮಾಡ್ತೀವಿ. ಇದು ರೂಪೇಶ್ ರಾಜಣ್ಣ. ಏನು ಓದಿದ್ದೀರಾ ಸರ್? ನಂದು IT ಆಗಿದೆ. ಐ ಟಿ ಎಲೆಕ್ಟ್ರಿಕಲ್ ಮಾಡಿದ್ದೀನಿ. ಇವಾಗ ನೀವೇನಾದರೂ ಕನ್ನಡ ಪರ ಹೋರಾಟಗಾರರಾಗಿರಲಿಲ್ಲ ಅಂದಿದ್ರೆ ಏನು ಆಗ್ತಿದ್ರಿ ಲೈಫಲ್ಲಿ ಅಂತ? ಆ್ಯಕ್ಚುಲಿ ನಾನು ಒಬ್ಬ ಒಳ್ಳೆ ಡೈರೆಕ್ಟರ್ ಆಗಬೇಕು ಅಂತ ಅಂದ್ಕೊಂಡಿದ್ದೆ. ನಾನು ಸಿನಿಮಾದಲ್ಲಿ ಡೈರೆಕ್ಟರ್ ಆಗಬೇಕು ಅಂತ ನಾನು ತುಂಬ ಆಲೋಚನೆ ಇಟ್ಕೊಂಡಿದ್ದೆ. ಜೊತೆಗೆ ನಮ್ಮ ತಂದೆ ಅಂದರೆ ಅವರು ಕಾಣ್ತಿರ್ಲಿಲ್ಲ, ತಂದೆ ತೀರೋಗಿದ್ರು. ಅಂದರೆ ನಮ್ಮ ಮನೇಲಿ ಒಂದು ಕನಸೇನಿತ್ತು ಅಂತಂದರೆ ನನ್ನನ್ನು ಡಿ ಸಿ ಮಾಡಬೇಕು ಅಂದರೆ, ಬಟ್ ಅದು ತಲೆಯಲ್ಲೂ ಉಳ್ಕೊಂಡಿತ್ತು ನನಗೆ. ಒಬ್ಬ ಒಳ್ಳೆ ಜಿಲ್ಲಾಧಿಕಾರಿಯಾಗಿ ಬಹಳ ವಿಭಿನ್ನವಾಗಿ ಜನರ ಜೊತೆ ಬೆರೆತು ಕೆಲಸ ಮಾಡಬೇಕು ಅಂತ ಅನ್ನೋದೊಂದು ನನ್ನ ತಲೆಯಲ್ಲಿತ್ತು. ಅಂದರೆ ಈಗ ನೊಂದವ್ರ ಪರವಾಗಿ, ಯಾರಿಗೆ ಆಗಲ್ಲ ಅಸಹಾಯಕರ ಪರವಾಗಿ ನಿಲ್ಲಬೇಕು ಅಂತ ಅನ್ನೋದು ನನ್ನ ಇಂಟೆನ್ಷನ್ ಇದ್ದಿದೆ. ಅದು ಈಗಲೂ ಇದೆ, ಈ ಹಿಂದೆನೂ ಇತ್ತು. ಸೊ ಆ ಥರ ಒಂದು ಅಧಿಕಾರದಲ್ಲಿ ಇದ್ದುಕೊಂಡು ಅದನ್ನು ಮಾಡೋವಂಥ ಒಂದು ಆಲೋಚನೆ ನಮ್ಮಲ್ಲಿತ್ತು. ಅದು ಇಲ್ಲ ಅಂದರೂ, ಅಧಿಕಾರ ಇಲ್ಲ ಅಂದರು ಈಗಲೂ ಅದನ್ನೇ ನಾವು ಮಾಡ್ತಾ ಇರೋದಲ್ವ. ಅಸಹಾಯಕರು ಯಾರು ತೊಂದರೆಯಲ್ಲಿದ್ದಾಗ ಅಧಿಕಾರ ಇಲ್ಲದೆ ಇದ್ದರೂ ಅದನ್ನು ಮಾಡಬೇಕು. ಅಂದರೆ ನೀವು ಹೇಳ್ತಾ ಇರೋದು ಆ ಥರ ಆಲೋಚನೆ ಇತ್ತು. ಒಬ್ಬ DC ಆಗಬೇಕು ಅಂತಿತ್ತು. ಅಕಸ್ಮಾತ್ ಇಲ್ಲ ಅಂತಂದರೆ ಒಬ್ಬ ಡೈರೆಕ್ಟರ್ ಆಗಬೇಕು ಅಂತ ಅನ್ನೋದಿತ್ತು. ಎಲ್ಲ ಬಿಟ್ಟು ಇನ್ನೇನೋ ಆಗ್ಬಿಟ್ಟಿದ್ದೀವಿ ಈಗ. ಯಾಕೆ ಇದೇ ಫೀಲ್ಡ್ನ ಆಯ್ಕೆ ಮಾಡ್ಕೊಂಡ್ರಿ? ಅಂದರೆ ನಾನು ಕನ್ನಡದ ಪರ ಧ್ವನಿ ಎತ್ತಬೇಕು ಅನ್ನೋ ಒಂದು ಥಾಟ್ ಪ್ರಾಸೆಸ್ ಬಂದಿದ್ದು ಯಾವಾಗ ಅನ್ನೋದು? ಅಂದರೆ ಯಾವಾಗ ಏನಾಗ್ತಾ ಇತ್ತು ಅಂತಂದರೆ, ನಾನು ಅವಾಗ ಒಬ್ಬ ಆರ್ಕೆಸ್ಟ್ರಾ ಕಲಾವಿದನಾಗಿದ್ದೆ, ಸಿಂಗರು ಆಗಿದ್ದೆ, ಮಿಮಿಕ್ರಿ ಆರ್ಟಿಸ್ಟ್ ಆಗಿದ್ದೆ. ನಾವು ಕೆಲವು ಕಡೆ ಆರ್ಕೆಸ್ಟ್ರಾ ಹೋದಾಗ ಕೆಲವು ಬಡಾವಣೆಗಳಲ್ಲಿ ಆ ಟೈಮಲ್ಲಿ ನಾನು ಹೇಳ್ತಾ ಇರೋದು ಒಂದು 2005-6 ಆ ಸಂದರ್ಭ. ಸೊ ಆವಾಗ ಹಾಡೋಕ್ಕೆ ಹೋದಾಗ ಹೆಚ್ಚು ಕನ್ನಡ ಹಾಡುಗಳಿಗೆ ಅವಕಾಶ ಕೊಡ್ತಿರಲಿಲ್ಲ ಕೆಲವು ಕಡೆ. ನನಗೆ ಒಂಥರ ಅನ್ಸಿದ್ರೆ, ಕರ್ನಾಟಕದಲ್ಲಿದ್ದೀವಿ, ಕನ್ನಡ ಹಾಡುಗಳಿಗೆ ಯಾಕೆ ಪ್ರಾಮುಖ್ಯತೆ ಕೊಡ್ತಾಯಿಲ್ಲ ಅನ್ನೋದೊಂದು ಸುಮ್ಮನೆ. ಅಂದರೆ ಅವಾಗ ಅಷ್ಟು ಧೈರ್ಯ ಇರಲಿಲ್ಲ, ನಮ್ಗೆ ಆಲೋಚನೆಯೂ ಇರಲಿಲ್ಲ. ಇದೇನಕ್ಕೆ ಈ ಥರ ಅವಕಾಶಗಳಿಲ್ವಲ್ಲ ಕನ್ನಡ ಹಾಡುಗಳಿಗೆ. ನಾನೇ ಹೋಗಿ ಹೇಳ್ತಾ ಇದ್ದೆ, ಸರ್ ಇಲ್ಲ, ನೀವು ಕನ್ನಡನ ಜಾಸ್ತಿ ಆಡಿಸ್ಬೇಕು, ನೀವು ಯಾರೋ ಏನೋ ಕೇಳ್ತಾರೆ ಅಂದ್ಬಿಟ್ಟು ನೀವು ಇದು ಮಾಡೋದಕ್ಕಾಗಲ್ಲ ಅಂತೇಳಿ. ಆಮೇಲೆ ನಾವು ಬೆಂಗಳೂರಿಗೆ ಬಂದಂಥ ಸಂದರ್ಭದಲ್ಲಿ ಒಂದಷ್ಟು ನಾವೇ ಕೆಲಸ ಮಾಡುವ ಅಥವಾ ಓಡಾಡುವಂಥ ಜಾಗಗಳಲ್ಲಿ ಏನಾಗ್ತಾಯಿತ್ತು ಅಂತಂದರೆ, ನಮಗೆ ಅನ್ಸೋದು ಇದೇನಪ್ಪ ಇದು, ಈ ಒಂದು ಚೂರು ಬೆಲೆ ಇಲ್ವಲ್ಲ ಇಲ್ಲಿ ಕನ್ನಡದವ್ರಿಗೆ, ಕನ್ನಡಿಗರಿಗೆ ಅನ್ನೋ ರೀತಿ ನಮಗೆ ಅನುಭವಗಳಾಗ್ತಾಯಿತ್ತು. ಮೇಲಾಗಿ ಇನ್ನೊಂದು, ನಾವು ಯಾವಾಗ ಈ ಸಾಮಾಜಿಕ ಜಾಲತಾಣವನ್ನು ಬಳಸೋದಕ್ಕೆ ಪ್ರಾರಂಭ ಮಾಡೋದು, ಅಲ್ಲಲ್ಲಿ ನಿಮಗೆ ಒಂದೊಂದಷ್ಟು ಘಟನೆಗಳು ಕಾಣಿಸ್ಕೊಳ್ಳೋಕೆ ಸ್ಟಾರ್ಟ್ ಆಯಿತು. ನಮ್ಗೆ ಯಾವುದೋ ಕಂಪ್ನಿಯಲ್ಲಿ ಕೆಲಸಕ್ಕೆ ತೆಗೆದುಬಿಟ್ರು, ಇಲ್ಲಿ ನಾವೇನಾದ್ರು ಇಂಟರ್ವ್ಯೂಗೆ ಹೋದರೆ ಕನ್ನಡದವರು, ಕನ್ನಡ ಭಾಷೆ ಗೊತ್ತಿದ್ದವ್ರಿಗೆ ಅವಕಾಶ ಇಲ್ಲ. ಈ ಥರದ್ದೆಲ್ಲ ನೋಡಿದಾಗ ನಮಗೆ ಅಯ್ಯೋ ಇದೇನಪ್ಪ. ಆಮೇಲೆ ನಾವು ಪರ್ಚೇಸಿಂಗೋ ಇನ್ನೊಂದು ಏನಕ್ಕೆ ಒಂದು ಮಾಲ್ಗೆ ಹೋಗ್ತಾಯಿದ್ದೋ ಅವಾಗ, ಇಲ್ಲಾಂದರೆ ಯಾವ್ದಾರೊಂದು ಊಟ ಮಾಡೋದಕ್ಕೆ ರೆಸ್ಟೋರೆಂಟೋ ಎಲ್ಲೋ ಹೋದಾಗ ಕನ್ನಡ ಹಾಡುಗಳು ಹಾಕಲ್ಲ. ಈ ಥರದ್ದು ಏನೋ ಅಂದರೆ ಒಂಥರ ಅದೇ ನಮಗೆ ಒಂಥರ ಸ್ಫೂರ್ತಿ ಆಗೋಯ್ತು ಏನೋ ಗೊತ್ತಿಲ್ಲ. ಇಲ್ಲ ಇದು ಏನಾರು ಒಂದು ಮಾಡೋಣ ಅಂತಂತ ಹೇಳಿ ಆ ಫೇಸ್ಬುಕ್ ಮುಖಾಂತರ ಸ್ಟಾರ್ಟ್ ಮಾಡಿದ್ದು. ಯಾವುದೋ ಒಂದು ಮೆಟ್ರೋ ಅನಿಸುತ್ತೆ, ನನಗೆ ಜ್ಞಾಪಕ ಇಲ್ಲ, ಮೆಟ್ರೋನೇ
ಮೆಟ್ರೋದಲ್ಲಿ ಫಸ್ಟು ಅಲ್ಲಿ ಕನ್ನಡದ ಬಳಕೆಗಳನ್ನ ಕಡಿಮೆ ಮಾಡಿರ್ತಾರೆ, ಬರೀ ಇಂಗ್ಲೀಷೇ ಎಲ್ಲೋದ್ರೂ. ಕರ್ನಾಟಕದಲ್ಲಿ ಯಾಕೆ ಇಂಗ್ಲೀಷ್ ಹಾಕ್ಕೊಂಡಿದ್ದಾರೆ, ಯಾಕೆ ಕನ್ನಡ ಕೇಳಬಾರ್ದು ನಾವು ನಮ್ಮ ನೆಲದಲ್ಲಿ ಅಂತ ಹೇಳಿ ಕೇಳಕ್ಕೆ ಪ್ರಾರಂಭ ಮಾಡಿದ ಮೊದಲನೇ ವಿಡಿಯೋನೇ ಸಿಕ್ಕಾಬಟ್ಟೆ ದೊಡ್ಡ ಹಿಟ್ ಆಗೋಯ್ತು. ಅಂದರೆ ಸೋಷಿಯಲ್ ಮೀಡಿಯಾನೇ ಪ್ಲ್ಯಾಟ್ಫಾರ್ಮಿಗೆ ತಗೋಬೇಕು ಅಂತ ಯಾಕೆ ಅನಿಸ್ತು ಅನ್ನೋದು? ಅಂದರೆ ಅವಾಗ ನಮ್ಗೆ ಅನುಭವ ಇರಲಿಲ್ಲ ಮೇಡಮ್. ಅಂದರೆ ನಾವು ನಮಗೆ ಇನ್ನೊಂದೇನು ಅಂತಂದರೆ ಸಾಮಾಜಿಕ ಜಾಲತಾಣವನ್ನೇ ಯಾಕೆ ಬಳಸಬೇಕು ಅಂತಂದರೆ, ಈಗ ನಾವು ಜನರನ್ನ ವೇಗವಾಗಿ ತಲುಪಬೇಕು ಅಂತಂದರೆ ನಮಗೆ ಬೇರೆ ಅವಕಾಶವೂ ಇರಲಿಲ್ಲ. ಈಗ ಆ ಟೈಮಲ್ಲಿ ನಾವು 2014-15 ಏನೋ ಆ ಸಂದರ್ಭದಲ್ಲಿ ನಾವು ಸಾಮಾಜಿಕ ಜಾಲತಾಣ ನನ್ನ ಅಕೌಂಟ್ ಓಪನ್ ಮಾಡಿದ್ದು. ಸೊ ಮಾಡ್ತಿದ್ದಂಗೆ ಏನು ಮಾಡ್ದೆ, ನಾವು ಕಾಮಿಡಿಗಳು ಹಾಕ್ಕೊಳ್ಳೋದು, ಇನ್ನೇನೋ ಮಾಡ್ಕೊಳ್ಳೋದು, ಇವೆಲ್ಲ ಮಾಡ್ತಾಯಿದ್ದು. ಇದ್ರ ಮಧ್ಯೆ ಒಂದು ಅಂದರೆ ಈ ಪ್ಲ್ಯಾಟ್ಫಾರ್ಮ್ನ ನಾವು ಯಾಕೆ ಇದಕ್ಕೆ ಬಳಸಬಾರ್ದು ಅಂತ ಒಂದು ಆಲೋಚನೆ ಬಂದ ಮೇಲೇ ನಾವು ವೀಡಿಯೋಗಳನ್ನ ಮಾಡ್ತಾ ಹೋಗಿದ್ದು. ಕನ್ನಡದ ಪರವಾಗಿ ಒಂದಷ್ಟು ಜಾಗೃತಿ ಮೂಡಿಸ್ತಕ್ಕಂಥದ್ದು, ಈ ಥರ ಹಿಂಗೆ ಆಗ್ತಾಯಿದೆ ಈ ಜಾಗಗಳಲ್ಲಿ. ಮತ್ತು ಎಲ್ಲರೂ ಒಂದು ಅಂಗಡಿಯಲ್ಲೂ ಒಂದು ಕನ್ನಡ ಫಲಕ ಇಲ್ಲ ಅಂತಂದರೆ ನೀವು ಯಾಕೆ ಕನ್ನಡ ಫಲಕ ಹಾಕಿಲ್ಲ ಅಂತ ಅನ್ನೋದ್ರ ಬಗ್ಗೆ ವೀಡಿಯೋ ಮಾಡೋದು. ಅದೇನಾಯಿತು ಅಂದರೆ ಜನರಿಗೆ ಅದು ನಾವು ಪ್ರಶ್ನೆ ಮಾಡ್ಬೋದು ಅಂತ ಅನ್ನೋದು ಅನ್ನಿಸ್ತು. ಅವಾಗ ಸಾಕಷ್ಟು ಜನರಿಗೂ ಅನ್ನಿಸ್ತು. ಸೊ ನಾವು ಅದನ್ನು ಹೆಚ್ಚು ಮಾಡ್ತಾ ಹೋಗ್ತಿದ್ದೀವಿ. ಏನಾಗ್ತಾ ಅಂತಂದರೆ ಒಂದು ಬೇರೆಯವ್ರಿಗೇನೋ ನಮಗೆ ಗೊತ್ತಿಲ್ಲ, ಒಟ್ಟಿನಲ್ಲಿ ನಮ್ಮಲ್ಲೇ ಒಂಥರ ಅದು ಪ್ರೇರಣೆ ಆಗ್ತಾ ಹೋಗ್ತೋ, ಇಲ್ಲ ನಾವು ಮಾಡ್ತಾ ಹೋಗ್ಬೋದು. ಆಮೇಲೆ ಸಖತ್ ಬೆಂತಡ್ತಾ ಬಂದರು ಜನರು, ಇಲ್ಲ ಮಾಡಿ ಇದನ್ನೆಲ್ಲ ಮಾಡಿದ್ರೆ ನಾವೆಲ್ಲ ಬೆಂಬಲವಾಗಿರ್ತೀವಿ ಅಂತ ಹೇಳಿ. ಸೊ ಅದ್ರ ಪರಿಣಾಮ ಇವೆಲ್ಲ ಆಗೋದಕ್ಕೆ ಸಾಧ್ಯವಾಗಿದ್ದು. ಓದಿದ್ದೇನು, ಆಗ್ಬೇಕಂತ ಅನ್ಕೊಂಡಿದ್ದೇನೋ, ಆಗಿದ್ದೇನೇನು, ಈ ಬೆಳವಣಿಗೆಗಳೆಲ್ಲ ನಿಮ್ಮ ಲೈಫಲ್ಲಿ ಆಗ್ತಾ ಹೋದಾಗ ಆ್ಯಸ್ ಎ ಪರ್ಸನ್, ಒಬ್ಬ ಮನುಷ್ಯನಾಗಿ ನಿಮ್ಮಲ್ಲಿ ಏನೆಲ್ಲ ಗುಣಗಳನ್ನು ಅಳವಡಿಸ್ಕೊಳ್ತಾ ಹೋದ್ರಿ ಅನ್ನೋದು? ನಿಜವಾಗಿಯೂ ಹೇಳ, ನಾನು ನನ್ನಲ್ಲಿ ಒಂದಷ್ಟು ಗುಣ ಏನಾಗುತ್ತೆ ಅಂದರೆ ಮೇಡಮ್, ಪ್ರತಿಯೊಬ್ಬ ಮನುಷ್ಯನಿಗೆ ಏನಾಗುತ್ತೆ ಗೊತ್ತಾ, ಅವನದೊಂದು ಹುಟ್ಟು ಗುಣ ಅಂತ ಅನ್ನೋದು ಇರ್ತದೆ. ಅದು ಏನೇ ಮಾಡಿದ್ರು ಪ್ರತಿಯೊಬ್ಬನಿಗೆ ಒಂದು ವ್ಯಕ್ತಿತ್ವ ಅನ್ನೋದು ಫಾರ್ಮ್ ಆಗಿರ್ತದೆ. ಈಗ ಕೆಲವು ಟೈಮು ತುಂಬ ಕೋಪ ಮಾಡ್ಕೋತೀವಿ ನಾವು, ಕೆಲವು ಕಡೆ ಕೇಳಿದ್ದೀವಿ ನಾವು, ತುಂಬ ಕೋಪ ಮಾಡ್ಕೊಳ್ಳೋರಿಗೆ ಕೆಟ್ಟ ಮನಸ್ಸಿರಲ್ಲ ಅಂತ ಹೇಳಿ. ನನಗೆ ಸಿಕ್ಕಾಪಟ್ಟೆ ಕೋಪ ಬರ್ಬೋದು ಅಷ್ಟೇ, ಬಟ್ ಕೆಟ್ಟ ಮನಸ್ಥಿತಿ ಅಂತೂ ಇಲ್ಲ ನಮ್ಮಲ್ಲಿ, ಆ ಆಲೋಚನೆಗಳಂತೂ ಇಲ್ಲ. ಸೊ ಬದಲಾವಣೆಗಳು ಹೇಗೆ ಅಂತಂದರೆ, ನಾನು ಬಿಗ್ ಬಾಸ್ ಮನೆಗಳೇ ಹೋದಾಗ, ನಾನು ಶೋ ಒಳಗಡೆ ಹೋದಾಗ ನಾನು ಏನೇನು ಬದಲಾಯಿಸ್ಕೋಬೇಕು, ನನ್ನಲ್ಲಿ ಏನೇನು ಅಂದರೆ ನಾನು ಸ್ವಲ್ಪ ಸಿಕ್ಕಾಪಟ್ಟೆ ಕಾಮಿಕ್ ಪರ್ಸನ್. ನಾನು ಕಾಮಿಕ್ ಅಂದರೆ ತುಂಬ ಹಾಸ್ಯ ನಂದು, ಎಲ್ಲರೂ ಕೂತಾಗ ನಗಿಸೋದು, ಇನ್ನೊಂದು ಏನು, ಈ ಥರದ್ದು ಒಂದಷ್ಟು ಮೆಂಟಾಲಿಟಿ. ಅದ್ರ ಮಧ್ಯೆ ಈಗ ನಾವು ಏನಾಗುತ್ತೆ ಅಂದರೆ, ಈ ಸಾರ್ವಜನಿಕ ಜೀವನಕ್ಕೆ ಬಂದಾಗ ಏನಾಗುತ್ತೆ ಅಂತಂದ್ರೆ, ನಾವು ಬಹಳಷ್ಟು ಬೇರೆ ಬೇರೆ ವ್ಯಕ್ತಿತ್ವಗಳ ಜೊತೆ ನಮ್ಮ ಒಡನಾಟಗಳು ಪ್ರಾರಂಭ ಆಗುತ್ತೆ. ಒಬ್ಬೊಬ್ಬರಿಗೂ ನಾವು ಅವ್ರ ಜೊತೆ ನಾವು ರಿಯಾಕ್ಟ್ ಮಾಡೋ ರೀತಿ ಇದೆಯಲ್ಲ, ಈಗ ಕೆಲವ್ರ ಹತ್ರ ಬಹಳ ಪ್ರೀತಿಯಿಂದ ಮಾತಾಡ್ತಾ ಇರ್ತೀವಿ, ಇನ್ನು ಕೆಲವ್ರ ಸನ್ನಿವೇಶಗಳ ಆಧಾರದ ಮೇಲೆ ನಾವು ಏನು ಮಾಡೋದಕ್ಕಾಗಲ್ಲ. ಬಟ್ ಒಂದಂತೂ ಅರ್ಥ ಆಗಿದೆ, ಮೊದಲು ಈಗ ನಾವು ಒಂದು ಶೋಗೆ ಹೋಗಿ ಅಥವಾ ಒಬ್ಬ ಹೋರಾಟಗಾರನಾಗಿ ಜನರಿಗೆ ಗುರುತಿಸ್ಕೊಳ್ಳೋದಕ್ಕೂ ಮುಂಚೆ ನಾನು ಏನು ಬೇಕಾದ್ರೂ ಕಾಮೆಂಟ್ ಹಾಕ್ಬೋದಿತ್ತು, ನಾನು ಹೇಗೆ ಬೇಕಾದ್ರೂ ವರ್ತಿಸ್ಬೋದಿತ್ತು, ಹೇಗೆ ಬೇಕಾದ್ರೂ ನಡ್ಕೋಬೋದಿತ್ತು. ಬಟ್ ಈಗ ನಮಗೆ ಜವಾಬ್ದಾರಿ ಇದೆ, ನಮ್ಮನ್ನು ಅನುಸರಿಸೋಂಥವ್ರು ಒಂದಷ್ಟು ಜನ ಇದ್ದಾರೆ. ನಾವು ಏನೇ ಮಾಡಿದ್ರು, ನಾವೇನೇ ಅಂದ್ಕೊಂಡ್ರು ಅದು ಸಹ ಸಮಾಜಕ್ಕೆ ಪ್ರೇರಣೆ ಆಗಿರಬೇಕು, ಮತ್ತು ಜನರಿಗೆ ಅದು ಒಳ್ಳೆ ರೀತಿ ಇರಬೇಕು ಅಂತ ತನ್ನ ಉದ್ದೇಶ ಇಟ್ಕೊಂಡು ಮಾಡ್ತಾ ಇರ್ತಕ್ಕಂಥದ್ದು. ಈಗ ನಿಮ್ಮ ಕುಟುಂಬದಲ್ಲಿ ಯಾರ್ಯಾರು ಇದ್ದೀರಾ ಸರ್? ನಮ್ಮ ತಾಯಿ ಇದ್ದಾರೆ, ಈಗ ನಮ್ಮ ತಂದೆ ಇರಲಿಲ್ಲ, ತಾಯಿ ಇದ್ದಾರೆ, 2 ಅಣ್ಣದಿರಿದ್ದಾರೆ, ಅವರು ಮದುವೆ ಆಗಿದ್ದಾರೆ, ಮಕ್ಕಳಿದ್ದಾರೆ ಎಲ್ಲ. ನಮ್ಮ ಮನೇಲಿ ವೈಫ್ ಇದ್ದಾರೆ ನನಗೆ. ಸೊ ನಿಮ್ಮ ವೈಫ್ ಹೇಳ್ತಾ ಇದ್ರು, ನೀವು ಬಿಗ್ ಬಾಸ್ ಮನೆಗೆ ಹೋದಾಗ ಅಂದರೆ ಅಲ್ಲಿ ಎಲ್ಲ ಕೆಲಸ ಮಾಡ್ತಾಯಿದ್ರು ಅನ್ನೋದೆಲ್ಲ ಒಂದಷ್ಟು ಕೇಳ್ಪಟ್ವಿ. ಸೊ ಇವಾಗೂ ಕೆಲಸ ಎಲ್ಲ ಮನೇಲಿ ಕಂಟಿನ್ಯೂ ಮಾಡ್ತಾ ಇದ್ದೀರಾ, ಇಲ್ಲ ಬರೀ ನಿಮ್ಮ ವೈಫೇ ಮಾಡ್ತಾರೆ? ಸತ್ಯವಾದ ಉತ್ತರ ಹೇಳಬೇಕು ಅಂತಂದರೆ ಮಾಡ್ತಾ ಇಲ್ಲ. ನನಗೆ ತುಂಬ ಚೆನ್ನಾಗಿ ಬರೋವಂಥ ಒಂದೇ ಒಂದು ಸ್ಟವ್ವಲ್ಲಿ ಅಥವಾ ಗ್ಯಾಸು ಸ್ಟವ್ನ ಬಳಸಿ ನಾನು ಏನಾದ್ರು ಮಾಡ್ತೀನಿ ಅಂತ ಅನ್ನೋದಾದರೆ, ಯಾರು ಚೆನ್ನಾಗಿ ಮಾಡ್ತಾರೋ ಏನೋ ಗೊತ್ತಿಲ್ಲ, ನಾನು ತುಂಬ ಚೆನ್ನಾಗಿ ಮಾಡೋದು ಬಿಸಿನೀರು ಕಾಯಿಸೋದು. ಸೊ ಅದೊಂದನ್ನು ಮಾತ್ರ ಮಾಡ್ತೀನಿ. ಬಟ್ ಒಂದಷ್ಟು ಈಗ ಯಾರು ಮನೆ ಕೆಲಸದವ್ರು ಏನಾದ್ರು ಬರಲಿಲ್ಲ ಅಂತ ತಂದಾಗ ಪಾಪ ಕಸ ಗುಡಿಸ್ಕೊಡೋದು, ಇನ್ನೊಂದು ಏನೋ ಒಂದಷ್ಟೇ ಹೆಲ್ಪ್ ಮಾಡ್ತೀನಿ. ಬಟ್ ನಾನೇನು ಬಿಗ್ ಬಾಸಲ್ಲಿ ಪ್ರಾಮಿಸ್ ಮಾಡಿದ್ದೆ, ಯಾಕಂದರೆ ನಾನು ಸುಳ್ಳು ಹೇಳ್ಬಾರ್ದು, ಇಲ್ಲೇನೋ ಕೂತಿದ್ದೀನಿ ಹೇಳ್ಬೋದು ಅಂತಂದು ಅಲ್ಲಿ ಅನ್ಕೊ ಬಂದಮೇಲೆ ಸ್ವಲ್ಪ ಇಲ್ಲೇನಾಯಿತು ಅಂತಂದರೆ, ಬಂದಾದಮೇಲೆ ಒಂದು ಸ್ವಲ್ಪ ಜವಾಬ್ದಾರಿಗಳು ಜಾಸ್ತಿ, ಒಂದಷ್ಟು ಓಡಾಟಗಳು ಜಾಸ್ತಿ, ಹೊರಗಡೆನೇ ಜಾಸ್ತಿ ಇದ್ಬಿಡ್ತೀವಿ, ಮನೆ ಒಳಗೆ ಹೋಗಲ್ಲ, ಇದ್ದಕ್ಕಿದ್ದಂಗೆ ಕಾಲು ಬರ್ತವೆ, ಇಲ್ಲಿಂದ ಎಲ್ಲೋ ಹೋಗ್ತೀವಿ, ಸ್ನೇಹಿತರ ಜೊತೆ ಹೋಗ್ತೀವಿ, ಈ ಥರದೊಂದಷ್ಟು ಬ್ಯುಸಿ ಆಗಿರೋದ್ರಿಂದ. ಸೊ ಅಲ್ಲಿ ಏನು ಹೇಳ್ಕೊಂಡಿದ್ದೆ, ನಾನು ಬಂದು ಇಷ್ಟನ್ನೆಲ್ಲ ನಾನು ಮಾಡ್ತೀನಿ ಅಂತ ಅನ್ನೋದನ್ನೆಲ್ಲ ನಾನು ಮಾಡ್ತಾಯಿಲ್ಲ. ಬಟ್ ಬಂದ ಮೇಲೆ ಸ್ವಲ್ಪ ಏನಾರು ಅಲ್ಪ ಸ್ವಲ್ಪ ಅವ್ರಿಗೆ ಏನಾದ್ರು ಸಪೋರ್ಟಾಗಿ ಏನಾದ್ರು ಮಾಡೋವಂಥದ್ದು ಏನಾದ್ರು ಇದ್ದರೆ ಖಂಡಿತವಾಗ್ಲೂ ನಾನು ಮಾಡಿಕೊಡ್ತೀನಿ. ಹೌದು. ಈ ಬಿಗ್ ಬಾಸ್ಗೆ ನಿಮಗೆ ಆಫರ್ ಬಂದಾಗ ನಿಮ್ಮ ರಿಯಾಕ್ಷನ್ ಹೇಗಿತ್ತು ಅಂತಂದರೆ,
ಇವಾಗ ಸಾಕಷ್ಟು ಜನಕ್ಕೆ ಆಸೆ ಇರುತ್ತೆ ನಾವು ಬಿಗ್ ಬಾಸಿಗೆ ಹೋಗಬೇಕು ಅಂತ. ಆ್ಯಂಡ್ ಈಗಿನ ಜನ್ರೇಷನಲ್ಲಿ ಹೇಳಬೇಕು ಅಂತಂದರೆ ಸರ್ ಏನೇನೋ ಕಾಂಟೆಂಟ್ ಕೊಡೋದು, ಅಂದರೆ ನಿಮ್ಮದೆಲ್ಲ ಒಂದು ಸ್ವಲ್ಪ ಅರ್ಥಪೂರ್ಣವಾದಂಥ ಕಾಂಟೆಂಟ್ ಅಂತ ಹೇಳಿದ್ರೆ ತಪ್ಪಾಗಲ್ಲ, ಅಂದರೆ ಕನ್ನಡದ ಪರ ಎಲ್ಲ ಮಾತಾಡ್ತಿದ್ರಿ. ಈಗ ಏನೇನೋ ಹುಚ್ಚಾಟಗಳೆಲ್ಲ ಸ್ಟಾರ್ಟ್ ಆಗಿದೆ ಸೋಷಿಯಲ್ ಮೀಡಿಯಾದಲ್ಲಿ. ಬಿಗ್ ಬಾಸ್ಗೆ ಹೋಗೋದಕ್ಕೆ ಅಂತಲೇ ಒಂದಷ್ಟು ಕಾಂಟ್ರವರ್ಸಿಗಳನ್ನ ಕ್ರಿಯೇಟ್ ಮಾಡ್ಕೊಳ್ತಾ ಇರ್ತಾರೆ. ನಿಮ್ಮ ಅಭಿಪ್ರಾಯ ಏನು ಅನ್ನೋದು? ಇದಕ್ಕೆ ಸುದೀಪ್ ಸರ್ ಕೂಡ ಉತ್ತರ ಕೊಟ್ಟಿದ್ದಾರೆ ಲಾಸ್ಟ್ ಟೈಮು ಪ್ರೆಸ್ ಮೀಟಲ್ಲಿ. ಮೇಡಮ್ ಏನಾಗಿದೆ ಅಂತಂದರೆ, ಈಗ ನಮ್ಮನ್ನು ಬಿಗ್ ಬಾಸ್ಗೆ ಆಯ್ಕೆ ಮಾಡಬೇಕಾದ್ರೆ ನಮ್ಮನ್ನು ಯಾವ ರೀತಿ ಆಯ್ಕೆ ಮಾಡಿದ್ರು ಅಂತಂದ್ರೆ ನನಗೆ ಗೊತ್ತಿಲ್ಲ, ಅವರು ನನ್ನಲ್ಲಿ ಏನು ನೋಡಿದ್ರು ಅಂತ ಹೇಳಿ. ಬಟ್ ನನ್ನ ಕನ್ನಡ ಪರವಾದ ಹೋರಾಟಕ್ಕೆ ನಿಮ್ಗೆ ಗೊತ್ತಿದ್ದಂಗೆ ನಾನು ಹಾಡ್ತಿದ್ದೆ, ಮಿಮಿಕ್ರಿ ಮಾಡ್ತಿದ್ದೆ. ಬಟ್ ನಾನು ನನ್ನ ಟ್ಯಾಲೆಂಟ್ ಏನಿದೆ ಅವಾಗವಾಗ ಒಂದೊಂದು ಹಾಡುಗಳನ್ನ ನನ್ನ ಖುಷಿಗೆ ಹಾಡು ಹಾಕೋತಾ ಇದ್ದೆ. ಅವಾಗವಾಗ ನಾನು ಯಾವ್ದಾದ್ರು ಒಂದು ಮಿಮಿಕ್ರಿ ತುಂಬ ಚೆನ್ನಾಗಿ ಯಾವ್ದಾದ್ರು ವೇದಿಕೆಗೆ ಹೋದಾಗ, ಯಾವ್ದಾದ್ರು ಒಂದು ಕಾರ್ಯಕ್ರಮಕ್ಕೆ ಹೋದಾಗ, ರಾಜ್ಯೋತ್ಸವಕ್ಕೆ ಹೋದಾಗ ಏನಾದ್ರು ಮಾಡಿದ್ರೆ ಅದನ್ನು ಹಾಕೋತಾ ಇದ್ದೆ ಅಷ್ಟೇ. ನಂದು ಒಂದು ವೀಡಿಯೋ ನಿಮಗೆಲ್ಲ ಹುಡುಕಿದ್ರು ಆಗ ಒಂದು ಅಥವಾ ಒಂದು 2 ವೀಡಿಯೋ ಸಿಗ್ಬೋದು. ಬಟ್ ಕನ್ನಡ ಪರ ಹೋರಾಟಗಾರನಾಗಿ ಒಂದಷ್ಟು ಜನರಿಗೆ ಪರಿಚಯವಂತ ಆಗಿದ್ದಂತೂ ಸತ್ಯ. ಈ ಆಧಾರದ ಮೇಲೆ ನನ್ನನ್ನು ಆಯ್ಕೆ ಮಾಡಿದ್ರು. ಅಲ್ಲಿ ಒಳಗಡೆ ಹೋದಾಗಲ ಕನ್ನಡ ಪರ ಹೋರಾಟಗಾರ ಓಕೆ, ಅದನ್ನು ಬಿಟ್ಟು ಒಬ್ಬ ರೂಪೇಶ್ ರಾಜಣ್ಣನ ವ್ಯಕ್ತಿತ್ವ ಮತ್ತು ಆ ಥರ ವ್ಯಕ್ತಿಯಾಗಿ ಅವೆಲ್ಲವನ್ನು ಹೊರತುಪಡಿಸಿ ಆತ ಹೇಗೆ ಅಂತ ಅನ್ನೋದು ನಾನು ಹೆಚ್ಚು ಏನು ಹೇಳಬೇಕಾಗಿಲ್ಲ, ಜನರಿಗೆ ಗೊತ್ತಾಯಿತು. ನಾನೆಷ್ಟು ನಗಿಸ್ತಾ ಇದ್ದೆ ಅಂದರೆ ಅದು ನಮ್ಗೆ ಗೊತ್ತಿಲ್ಲದಂಗೆ ಬರ್ತಾ ಇದ್ದಿದ್ದು. ಇವತ್ತು ತುಂಬ ಜನ ಏನಾಗಿದೆ ಅಂತಂತಂದರೆ, ನೀವೇ ಹೇಳಿದ್ರಿ ಬಿಗ್ ಬಾಸ್ಗೆ ಹೋಗಬೇಕು ಅಂತಂತಲೇ ಒಂದಷ್ಟು ಏನಾದ್ರು ತುಂಬ ಅತಿರೇಕವಾಗಿ ಏನಾದ್ರು ಆ ಥರ ಮಾಡಿದ್ರು ಬಿಗ್ ಬಾಸಲ್ಲಿ ಕರ್ಕೊಳ್ಳಲ್ಲ ಅನ್ನೋದು ನನ್ನ ಒಂದು ಗೊತ್ತಿರೋಂಥ ಒಂದು ಅನುಭವದಲ್ಲಿ ಹೇಳ್ತೀನಿ. ತುಂಬ ಜನ ಆ ಇಂಟೆನ್ಷನ್ ಗೊತ್ತಾಗುತ್ತೆ. ಕೆಲವು ರೀಲ್ಸ್ಗಳು ಕೆಲವುದೆಲ್ಲ ಮಾಡ್ತಾ ಇರೋದು ನೋಡಿದ್ರೆ ಇದು 100% ನನ್ನ ಬಿಗ್ ಬಾಸ್ರವ್ರಿಗೆ ರೀಚ್ ಆಗಬೇಕು, ಅದಕ್ಕೋಸ್ಕರನೇ ಮಾಡ್ತಾ ಇರೋದು ಅಂತ ಅನ್ನೋದನ್ನು ದೃಷ್ಟಿ. ಆ ಕಂಟೆಂಟ್ ಓರಿಯೆಂಟೆಡ್ ಏನಾಗಿದೆ ಅಂದರೆ, ನೀವು ನೋಡಿದ್ರೆ ಜನರುಗಳಿಗೆ ಅವರು ಇಷ್ಟ ಆಗ್ತಾ ಇರಲ್ಲ. ಇವ್ನು ಯಾಕೆ ಹಿಂಗೆ ಆಡ್ತಾ ಇದ್ದಾನೆ, ಇವ್ನು ಹ್ಯಾಂಗೆ ಇರ್ತಾ, ಆ ಥರದ ವ್ಯಕ್ತಿತ್ವಗಳು ಭಾಳ ಕಡಿಮೆ ಆಯ್ಕೆ ಮಾಡ್ಕೊಳ್ಳೋದು. ಜನರಿಗೆ ನೀವು ಹೇಗಿರಬೇಕು ಅಂತಂತಂದರೆ, ಜನರಿಗೂ ಇಷ್ಟ ಆಗಬೇಕು, ನೀವೇನೇ ಮಾಡಿದ್ರೂ ಜನರಿಗೂ ಇಷ್ಟ ಆಗಬೇಕು, ಮತ್ತು ಅದು ತುಂಬ ನಿಮ್ಮ ವ್ಯಕ್ತಿತ್ವಕ್ಕೆ ಧಕ್ಕೆ ಆಗದೆ ರೀತಿನ ಅದನ್ನು ನೀವು ಕಾಪಾಡ್ಕೊಂಡಿರಬೇಕು. ಈ ಥರದ ವ್ಯಕ್ತಿತ್ವಗಳನ್ನೇ ಆಲ್ಮೋಸ್ಟ್ ಸೆಲೆಕ್ಟ್ ಮಾಡೋದು. ಎಲ್ಲೋ ಅಪರೂಪಕ್ಕೆ ಒಂದೊಂದು ಆ ಥರದ್ದೊಂದು ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು. ಆ ಥರದ್ದು ಏನಾದ್ರು ಇಂಟೆನ್ಷನ್ ಇಟ್ಕೊಂಡು ಯಾರು ಮಾಡ್ತಾ ಇರೋರು ಇದ್ದರೆ ದಯವಿಟ್ಟು ಅದನ್ನು ಬಿಟ್ಟು ನಿಮ್ಮ ವೈಯಕ್ತಿಕವಾದ ಕೆಲಸ ಮಾಡೋದು ಭಾಳ ಒಳ್ಳೆಯದು. ಯಾಕಂದರೆ 7 ಕೋಟಿ ಜನ ಇದ್ದಾರೆ. ಯಾರಿಗೆ ಸಿಗುತ್ತೆ ಯಾರಿಗೆ ಬಿಡುತ್ತೆ ಗೊತ್ತಿಲ್ಲ. ಆಮೇಲೆ ಅದನ್ನು ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು, ಆಮೇಲೆ ಅದು ಒಂದೇ ಜೀವನ ಅಲ್ಲ, ನಿಮ್ಗೆ ಗೊತ್ತಿಲ್ಲ. ಈಗ ನಾನು ಬಂದಾಗ ನಾನು ಅಂದ್ಕೊಂಡು ಇರಲಿಲ್ಲ ಬರುತ್ತೆ, ಕಾಲ್ ಮಾಡ್ತಾರೆ, ಇವೆಲ್ಲ ನನ್ನ ಕಲ್ಪನೆಯಲ್ಲೂ ಇರಲಿಲ್ಲ. ನಮ್ಮ ಪಾಡಿಗೆ ನಾವೇನೋ ಮಾಡ್ಕೊಂಡು ಹೋಗ್ತಾಯಿದ್ದೋ. ಒಂದಷ್ಟು ಜನ ಹೇಳ್ತಾಯಿದ್ರು, ಇವನು ಬಿಗ್ ಬಾಸ್ಗೆ ಹೋಗೋಕ್ಕೆ ಹೋರಾಟಗಳನ್ನ ಮಾಡ್ಕೊಂಡು ಹೋಗ್ತಾ ಇರೋದು, ಬಿಗ್ ಬಾಸ್ಗೆ ಹೋಗಿ ಬಂದಮೇಲೆ ಎಲ್ಲ ನಿಲ್ಲಿಸ್ಬಿಡ್ತಾನೆ, ಇನ್ನೆಲ್ಲ ಇದು ಮಾಡ್ಕೊಂಡು. ನಾವು ಬಿಗ್ ಬಾಸ್ಗೆ ಮುಂಚೆ ಏನು ಮಾಡ್ತಾಯಿದ್ದೆ, ಬಿಗ್ ಬಾಸ್ ಆದಮೇಲೆ ಅದನ್ನೇ ಮಾಡ್ತಾಯಿದ್ವಿ. ನಾವು ಯಾವ ಚೇಂಜಸ್ಸು ಮಾಡಲಿಲ್ಲ. ಮಾತಾಡೋರು ಮಾತ್ರ ಸೈಡಲ್ಲಿ ನಿಂತ್ಕೊಂಡು ಅದನ್ನು ನೋಡ್ತಾ ಇದ್ದಾರೆ. ಬಟ್ ನಮ್ಮ ಇಂಟೆನ್ಷನ್ ಇದು ಸರ್. ಅಂದರೆ ಈಗ ಸಾಕಷ್ಟು ಜನಕ್ಕೆ ಬಿಗ್ ಬಾಸ್ನಿಂದನೇ ನಿಮ್ಮ ಪರಿಚಯ ಆಗಿದೆ ಅಂದರೂ ತಪ್ಪಾಗಲ್ಲ ಅಂತ ನಂಗೆ ಅನಿಸುತ್ತೆ. ಯಾಕಂದರೆ ತುಂಬ ಜನಕ್ಕೆ ಐಡಿಯಾ ಇರಲಿಲ್ಲ ರೂಪೇಶ್ ರಾಜಣ್ಣ ಇದ್ದಾರ ಅಂತ. ಅಂದರೆ ಅರ್ಬನ್ ಏರಿಯಾಲ್ಲಿ ಬಿಟ್ಟು ಹಳ್ಳಿಗಳ ಕಡೆ ಅಷ್ಟು ಮಟ್ಟಿಗೆ ರೀಚ್ ಆಗಿರಲಿಲ್ಲ ಅನ್ನೋದು ನನ್ನ ಭಾವನೆ. ನಂಗೆ ಐಡಿಯಾ ಇಲ್ಲ. ನೀವು ಬಿಗ್ ಬಾಸಿಗೆ ಹೋಗಿ ಬಂದ ಮೇಲೆ ನಿಮ್ಮ ಜೀವನ ಚೇಂಜ್ ಆಯಿತಾ? ಅಂದರೆ ಇವಾಗ ಸಾಕಷ್ಟು ಜನ ಹೇಳ್ತಾರೆ ಅದೊಂದು ಅದ್ಭುತವಾದಂತಹ ಪ್ಲ್ಯಾಟ್ಫಾರ್ಮ್, ಒಂದ್ಸಲ ಅಲ್ಲಿ ಆಪರ್ಚುನಿಟಿ ಸಿಕ್ತು ಅಂತ ಹೇಳಿದ್ರೆ ಒಬ್ಬರ ಜೀವನ ಚೇಂಜ್ ಆಗತ್ತೆ ಅನ್ನೋ ಒಂದು ಮನೋಭಾವ ಎಲ್ರಿಗೂ ಇದೆ. ಅದಕ್ಕಾಗಿ ಆಫರ್ಗಳಿಗೆ ತುಂಬ ಜನ ಕೂಡ ಕಾಯ್ತಾ ಇರ್ತಾರೆ. ನಿಮ್ಮ ಲೈಫ್ ಹೇಗೆ ಚೇಂಜ್ ಆಗಿದೆ ಅನ್ನೋದು? ನೀವು ಚೆನ್ನಾಗಿ ಕೇಳಿದ್ರಿ ಈಗ ಒಂದು ಪ್ರಶ್ನೆ. ಬಿಗ್ ಬಾಸ್ ಹೋಗೋಕ್ಕೂ ಮುಂಚಿನ ಜೀವನ, ಬಿಗ್ ಬಾಸ್ ಆದಮೇಲೆ ಆದಂಥ ಜೀವನದ ಬದಲಾವಣೆಗಳು ಏನು ಅಂತ ಹೇಳಿ. ಬಿಗ್ ಬಾಸ್ ನಾವು ಹೋಗ್ತೀವಿ, ಒಂದು 3 ತಿಂಗಳು ಇರ್ತೀವಿ. ಒಬ್ಬ ಬಿಗ್ ಬಾಸ್ ಸ್ಪರ್ಧಿಯ ವ್ಯಾಲಿಡಿಟಿ ಎಲ್ಲಿವರೆಗಿರುತ್ತೆ ಅಂದರೆ, ಪ್ರಾಮಾಣಿಕವಾದ ಉತ್ತರ ಹೇಳ್ತೀನಿ ಕೇಳಿ, ಮುಂದಿನ ಸೀಸನ್ ಸ್ಟಾರ್ಟ್ ಆಗೋವರೆಗೆ ಮಾತ್ರ. ನನಗೆ ಗೊತ್ತಿರೋಂಗೆ ಈಗ ಹೆಚ್ಚು ಕಮ್ಮಿ ಸಿಂಪಲ್ ಹೇಳ್ತೀನಿ ಮೇಡಮ್, 12 ಸೀಸನ್ ಆಯಿತು. ಆದರೆ ಬಿಗ್ ಬಾಸ್ ಅಂತಕ್ಕಂಥದ್ದು ಒಂದು ಅದ್ಭುತವಾದ ಶೋ ಮೇಡಮ್, ತುಂಬ ಒಳ್ಳೆಯ ಶೋ. ಮತ್ತು ಒಬ್ಬ ವ್ಯಕ್ತಿತ್ವವಾಗಿ ಆಚೆ ಬರೋದಕ್ಕೆ ಅದರಂಥ ಬ್ಯೂಟಿಫುಲ್ ಶೋ ಮೇಡಮ್. ಇನ್ನೊಂದು ನನ್ನ ಕಲ್ಪನೆಯಲ್ಲೂ ಕೂಡ ಮಾಡಿರಲಿಲ್ಲ ಬಿಗ್ ಬಾಸ್ ಇಷ್ಟು ಸುಂದರವಾಗಿದೆ, ಇಷ್ಟು ಚೆನ್ನಾಗಿದೆ ಶೋ ಅಂತ ಹೇಳಿ. ಅದಕ್ಕೆ ನಾನು ಫುಲ್ ಮಾರ್ಕ್ಸ್ ಕೊಡ್ತೀನಿ. ಆದರೆ ಅಲ್ಲಿಂದ ಬಂದ ಮೇಲೆ ನಮಗೊಂದು ಮಾತು ಹೇಳಿ ಕಳಿಸ್ತಾರೆ, ನೀವು ಜನರ ಪ್ರೀತಿನ ಗಳಿಸಿದ್ದೀರಾ, ಜನರನ್ನ ನೀವು ಭಾಳ ಮೆಚ್ಚಿಸಿದ್ದೀರಾ, ನೀವು ಹೊರಗಡೆ ಹೋಗ್ಬೇಕಾದ್ರೆ ನಿಮ್ಮ ಜೀವನವನ್ನು ಹುಷಾರಾಗಿ ನೋಡ್ಕೊಳ್ಳಿ ಅಂತ ಹೇಳಿ ಕಳಿಸ್ತಾರೆ. ಬಿಗ್ ಬಾಸ್ಗೆ ಮುಂಚೆ ನೀವು ಇನ್ನೊಂದು ಕೇಳಿದ್ರಿ, ಸಾಮಾಜಿಕ ಜಾಲತಾಣವನ್ನು ಯಾರು ಬಳಸ್ತಾ ಇದ್ದಾರೆ ಅವ್ರಿಗಷ್ಟೇ ಪರಿಚಯ ಇದ್ದೆ ನಾನು. ಅಂದರೆ ಫೇಸ್ಬುಕ್ಕು ಈ ಥರ ಅವಾಗ ಇನ್ಸ್ಟಾಗ್ರಾಮ್ ಇರಲಿಲ್ಲ ಬಿಡಿ ಆ ಟೈಮಲ್ಲಿ.
ಫೇಸ್ಬುಕ್ ಬಳಸೋರ್ಗಷ್ಟೇ ನನ್ನ ಪರಿಚಯ ಇರ್ತಾಯಿತ್ತು. ಇಲ್ಲಾಂದ್ರೆ ಅಲ್ಲಿ ಇಲ್ಲಿ ಯಾವ್ದಾದ್ರು ಒಂದು ಹೋರಾಟ ಮಾಡಿದಾಗ ಸುದ್ದಿವಾಹಿನಿಗಳಲ್ಲಿ ಸುದ್ದಿ ಆಗ್ತಾಯಿದ್ದು, ಅಲ್ಲಿ ನೋಡಿರೋರಿಗೆ ಗೊತ್ತು. ಅದನ್ನು ಹೊರತುಪಡಿಸಿ ಬಿಗ್ ಬಾಸ್ಗೆ ಹೋದ್ಮೇಲೆ ಮೇಡಮ್ ಮನೆಗೂ ಅಂದರೆ ಪ್ರತಿ ಮಕ್ಕಳಿಂದ ಹಿಡಿದು ದೊಡ್ಡವರಿಗೂ ಇಡೀ ಕರ್ನಾಟಕದಲ್ಲಿ ಎಲ್ರಿಗೂ ಬರೀ ಕರ್ನಾಟಕ ಅಂತಲ್ಲ, ಅದು ಎಷ್ಟು ನನಗೆ ಪ್ರತಿಕ್ರಿಯೆ ಸಿಗ್ತಾ ಇದೆ, ಇವತ್ತು ಸಿಗ್ತಾ ಇದೆ ಅಂತ ಅನ್ನೋದು. ನಾನು ಕೆಲವೊಂದು ನನ್ನ ಪರ್ಸ್ನಲ್ ಮೆಸೇಜಿಗೆ ಬರ್ತಕ್ಕಂಥದ್ದು, ರೂಪೇಶ್ ರಾಜಣ್ಣ ನಾವು ಇನ್ನೂ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೋತೀವಿ, ನೀವು ಬಿಕಾಸ್ ಫ್ಯಾಮಿಲಿಗಳು ನೀವು ಮತ್ತೆ ಇನ್ನೊಂದು ಸಲ ಹೋಗಿ ಈ ಥರದ್ದೆಲ್ಲ ಕೇಳೋದೆಲ್ಲ ನಾವು ನೋಡಿರ್ತೀವಿ. ಇವೆಲ್ಲ ನಾವು ಗಮನಿಸಿರಂಗೆ ಇಷ್ಟು ಪರಿಚಯಗಳನ್ನ ಆಗಿರ್ತಕ್ಕಂಥದ್ದು. ಸೊ ಒಳಗಡೆ ಹೋದೋ ಬಿಗ್ ಬಾಸ್ ಶೋ ಬಗ್ಗೆ ನಾವೇನು ಮಾತಾಡೋದಂಗಿಲ್ಲ, ಅದ್ಭುತವಾದ ಶೋ. ಆದರೆ ಆ ಶೋಯಿಂದ ಹೊರಗಡೆ ಬಂದ ಮೇಲೆ 12 ಸೀಸನ್ ಆಯ್ತಲ್ವ, ಇಲ್ಲಿಗೆ ಎಷ್ಟು ಜನ ಜ್ಞಾಪಕ ಇದ್ದಾರೆ ಮೇಡಮ್ ನಿಮಗೆ 12 ಸೀಸನಲ್ಲಿ? ನೀವು ಆ ಲೆಕ್ಕ ತಗೊಂಡ್ರೆ ಹತ್ತತ್ರ 100 ಒಂದು ಸೀಸನ್ಗೆ 18 ಜನ ಅಂದರು, ಹತ್ತತ್ರ ಒಂದು 200 ಜನ ಹೋಗಿ ಬಂದಿದ್ದಾರೆ. ಆದರೆ ಇವತ್ತು ನಮಗೆ ಬೆಳಕಿಗೆ ಬರೋ ಅಂಥದ್ದು, ಇವತ್ತು ಹಬ್ಬ ಅಂದ್ರೆ ನೆನೆಸ್ಕೊಂಡ್ರು ಒಂದು 10 ಜನ ನೆನಪು ಬರ್ಬೋದಾ? ಸೊ ಉತ್ತರ ಇದೆ ಮೇಡಮ್, ನಾನು ಇನ್ನೇನು ಹೇಳೋದಕ್ಕೆ ಬರೋದಿಲ್ಲ. ಆಮೇಲೆ ಅದನ್ನೇ ಹೇಳ್ದಲ್ಲ ನಾನು, ಹೊರಗಡೆ ಬಂದ ಮೇಲೆ ಶೋ ಓಕೆ, ಜನ 3 ತಿಂಗಳು ತುಂಬ ನಮ್ಮ ವ್ಯಕ್ತಿತ್ವನ ಇಷ್ಟಪಡ್ತಾರೆ, ಅವ್ರ ಮನೆ ಮಗನಾಗಿ ಏನೋ. ಹೊರಗಡೆ ಬಂದ ಮೇಲೆ ನಾವೆಷ್ಟರ ಮಟ್ಟಿಗೆ ಅದು ತಲೆ ಗುಂಗನ್ನು ಬಿಟ್ಟು ನಾವು ಯಾವ ರೀತಿ ಜನರ ಜೊತೆ ಬೆರೆತ್ಕೋತೀವಿ, ಯಾವ ರೀತಿ ಅದನ್ನು ಮೇಂಟೈನ್ ಮಾಡೋದ್ರಲ್ಲಿ ಇರೋದು ಮೇಡಮ್. ತುಂಬ ಜನ ಬಂದು ನಾವೇನೋ ಸಾಧಿಸ್ಬಿಟ್ಟು ಒಳಗಡೆ ಹೋಗ್ಬಿಟ್ಟು ಇನ್ನು ಮುಗ್ದಾಯ್ತು ನನ್ನ ಲೈಫಲ್ಲಿ ಏನೇನೋ ಅಂತ ಅನ್ನೋ ರೀತಿ ಒಂದಷ್ಟು ಗಮನಿಸಿದ್ದೀನಿ ನಾನು. ಬಟ್ ಅದು ವರ್ಕ್ ಆಗಲ್ಲ ಮೇಡಮ್. ಜನರು ಹೆಂಗೆ ಗೊತ್ತಾ, ಸಿನಿಮಾದಲ್ಲಿ ಸೆಲೆಬ್ರಿಟಿ ಸಿನಿಮಾದಲ್ಲಿ ಏನು ನೋಡಬೇಕು ಅದನ್ನು ಆರಾಧಿಸ್ತಾರೆ. ಹಂಗನ್ಬಿಟ್ಟು ಅದನ್ನೇ ನಿಜ ಜೀವನದಲ್ಲಿ ನಾವು ತಂದರೆ ಅದು ವರ್ಕ್ ಆಗೋದಿಲ್ಲ. ನಾವು ಯಾವತ್ತೂ ಯಾವುದೇ ದೊಡ್ಡ ಸೆಲೆಬ್ರಿಟಿ ಆಗಲಿ, ದೊಡ್ಡ ವ್ಯಕ್ತಿತ್ವ ಆಗಲಿ, ಏನೇ ಆಗಲಿ, ನಾನು ಒಬ್ಬ ಸಾಮಾನ್ಯ ಅಂತ ತಿಳ್ಕೊಬಿಟ್ರೆ ಮಾತ್ರ, ಅಂದರೆ ಸಾಮಾನ್ಯ ಜನರ ಜೊತೆನೇ ನನ್ನ ನಿಜವಾದ ಜೀವನ ಇರ್ತಕ್ಕಂಥದ್ದು ಅಂತ ತಿಳ್ಕೊಬಿಟ್ರೆ ಯಾವುದೇ ಸಮಸ್ಯೆಗಳಾಗಲ್ಲ. ಸೊ ತುಂಬ ಜನ ಅನ್ಕೊಬಿಡ್ತಾರೆ ನಾನು ಬಿಗ್ ಬಾಸ್ಗೆ ಹೋಗ್ಬಿಡ್ದೆ ನನ್ನ ಜೀವನದ ಅತ್ಯುತ್ತಮ ಸಾಧನೆ ಏನು ಬೇಕಾದ್ರೂ ಆಗ್ಬಿಡ್ಬೋದು ಅಂತ ಅಂದ್ಕೊಂಡ್ರೆ ದಯವಿಟ್ಟು ಆ ಥರ ಅಂದ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಅದನ್ನು ಹೊರತುಪಡಿಸಿ 3 ತಿಂಗಳು ಅದಾದಮೇಲೆ ಇನ್ನೂ 70 ವರ್ಷ ಇರ್ತೀವೋ 80 ವರ್ಷ ಇರ್ತೀವೋ ಆ ಜೀವನದನ್ನು ಸ್ವಲ್ಪ ಯೋಚನೆ ಮಾಡ್ಬೇಕು ನಾವು. ಅಂದರೆ ಈಗ ಬಿಗ್ ಬಾಸಿಗೆ ಹೋಗಿ ಬಂದಮೇಲೆ ಒಂದು ಆ್ಯಡ್ ಆಗತ್ತೆ ಹೆಸರು, ಬಿಗ್ ಬಾಸ್ ರೂಪೇಶ್ ರಾಜಣ್ಣ ಅಂತ. ನಿಮಗೆ ಆ ಹೆಸರು ಇಷ್ಟನಾ ಅಥವಾ ಕನ್ನಡ ಪರ ಹೋರಾಟಗಾರ ರೂಪೇಶ್ ರಾಜಣ್ಣ ಅನ್ನೋ ಹೆಸರು ಇಷ್ಟನಾ? ಹೇಗೆ ಹೇಳಬೇಕು ಅಂತಂದರೆ, ಕನ್ನಡ ಪರ ಹೋರಾಟಗಾರ ರೂಪೇಶ್ ರಾಜಣ್ಣ ಅಂತ ಹೇಳಿ ಬಿಗ್ ಬಾಸ್ ಸ್ಪರ್ಧಿ ಅಂತ ಹಾಕಿದ್ರೆ ಓಕೆ. ಯಾಕಂದರೆ ನನ್ನನ್ನು ಯಾವತ್ತು ಏನು ಅಂತಂದರೆ, ನನ್ನನ್ನು ಜನತೆಗೆ ಬಿಗ್ ಬಾಸ್ಗೆ ಪರಿಚಯ ಮಾಡಿಕೊಟ್ಟಿದ್ದು ನನ್ನ ಕನ್ನಡ ಹೋರಾಟ. ಮೊದಲು ಅದೇ ನನಗೆ ತಾಯಿ. ಅದನ್ನು ನಾನು ಮರೆತು ನಾನು ಬಿಡೋದಕ್ಕಾಗಲ್ಲ. ಆದರೆ ಈಗ ನಾನು ಅದನ್ನು ಸೇರಿಸ್ಕೋಬೋದು. ಕನ್ನಡ ಪರ ಹೋರಾಟಗಾರನೇ ನನ್ನ ಮೊದಲ ಆಯ್ಕೆ. ಅದಾದಮೇಲೆ ಬಿಗ್ ಬಾಸ್ ಸ್ಪರ್ಧಿ. ಸರ್, ಈಗ ಎಷ್ಟು ವರ್ಷದಿಂದ ಈ ಹೋರಾಟನ ಮಾಡ್ಕೊಂಡು ಬರ್ತಾ ಇದ್ದೀರಾ? ನನ್ನ ಕಂಡಂಗೆ ಮೇಡಮ್ ಈಗ 9-10ನೇ ವರ್ಷ ಅನ್ಕೋತೀನಿ ನಾನು ಈ ಪ್ರಕಾರಕ್ಕೆ. ಪ್ರಾರಂಭದಲ್ಲಿ ನಾವೆಲ್ಲ ವೀಡಿಯೋ ಮಾಡಬೇಕಾದ್ರೆ ನಮ್ಮ ಮನೆಯವರೇ ಲೈವ್ ಮಾಡ್ತಾ ಇದ್ದಿದ್ದು. ಯಾವ್ದಾದ್ರು ಹೋರಾಟ, ಯಾವುದೋ ಮಾಲಲ್ಲೋ ಕನ್ನಡ ಇನ್ನೊಂದೇನೋ ಕೇಳ್ತು ಅಂತಂದರೆ ನೀವು ಗಮನಿಸಿ ನೋಡಿ, ಹಳೇ ವೀಡಿಯೋಗಳಲ್ಲಿ ಹಿಂದ್ಗಡೆ ವಾಯ್ಸು ನಮ್ಮ ಮನೆಯವ್ರದ್ದು ಬರ್ತದೆ, ಎಲ್ಲೋ ಒಂದೊಂದು ಕಡೆ ಬರ್ತದೆ. ಅವರೇ ನನ್ನ ಮೊದಲ ಕ್ಯಾಮ್ರಾಮ್ಯಾನ್. ನಾನು ರಿಪೋರ್ಟ್ರು ರಿಪೋರ್ಟ್ ಮಾಡಿ ಜನರಿಗೆ ತಲುಪಿಸ್ತಾ ಇದ್ದೋ. ಅದು ಆಯ್ತಾ ಬಂದಾಗ ಆಮೇಲೆ ನನ್ನ ಜೊತೆ ಆ ವಿಡಿಯೋನ ನೋಡಿದಂಥವ್ರು ತುಂಬ ಜನ, ಏನೋ ಸರ್ ನೀವು ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಿ, ನಾವು ನಿಮ್ಮ ಜೊತೆಗೆ ಸೇರ್ಕೋತೀವಿ, ನಿಮ್ಮ ಪರಿಚಯ ನಮ್ಗೆ ಆಯ್ತು. ಅದಾದಮೇಲೆ ಅದು ತಂಡವಾಗಿ ಬೆಳೀತಾ ಬಂತು. ಆಮೇಲೆ ಒಬ್ಬರಿದ್ದಿದ್ದು 10 ಜನ, 100 ಜನ, 1000 ಜನ, ಈ ರೀತಿ ಆಯಿತು. ಮೊದಲಾದರೆ ಇನ್ನೊಂದೇನು ಅಂತಂದರೆ, ನಾವು ಒಂದು ವೀಡಿಯೋ ಮಾಡಿದಾಗ ಅದು ಒಂದು 20,000 ಜನಕ್ಕೆ ರೀಚ್ ಆಗ್ತಾಯಿತ್ತು. ಆಮೇಲೆ ಅದು ಒಂದು 50,000 ಜನಕ್ಕೆ ರೀಚ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಅದಾದಮೇಲೆ ಅದು 1 ಲಕ್ಷ ಜನಕ್ಕೆ, 2 ಲಕ್ಷ ಜನಕ್ಕೆ ರೀಚ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಇವತ್ತು ಮಿಲಿಯನ್ ಗಟ್ಟಲೆ ಹೋಗಿ ಜನ ನೋಡ್ತಾರೆ. ಆಮೇಲೆ ಇನ್ನೊಂದು, ನಾನು 4 ಸಾಮಾಜಿಕ ಜಾಲತಾಣಗಳನ್ನ ಬಳಸ್ತಾ ಇದ್ದೀನಿ. ನಾನು ಎಕ್ಸಲ್ಲೂ ಇದ್ದೀನಿ, ಫೇಸ್ಬುಕ್ಕಲ್ಲೂ ಇದ್ದೀನಿ, ಇನ್ನೊಂದು ಪೇಜು ಇದೆ, ಇನ್ಸ್ಟಾಗ್ರಾಮ್, ಎಲ್ಲದರಲ್ಲೂ ಇರೋದ್ರಿಂದ ಕೋಟ್ಯಾಂತರ ಜನಕ್ಕೆ ಯಾವ್ದಾದ್ರು ಒಂದು ಇಶ್ಯೂ ರಿಲೇಟೆಡ್ ಆಗಿ, ಆಮೇಲೆ ಸುಮ್ಮನೆ ಅನಾವಶ್ಯಕವಾಗಿ ನಾನು ಯಾವುದೇ ವಿಚಾರಗಳಿಗೆ ಸುಮ್ಮನೆ ಹೋಗಿ ತೊಗೊಂಡು ಮಾಡೋಂಥದ್ದು ನನ್ನ ಕೈಲಾಗಲ್ಲ. ಏನಾದ್ರು ನ್ಯಾಯ ಇದ್ದರೆ, ಏನಾದ್ರು ಇದಿದ್ದರೆ ಅದಕ್ಕೆ ನಾನು ಸ್ಪಂದಿಸ್ತೀನಿ. ಮತ್ತು ಯಾವುದೇ ಒಬ್ಬ ಕನ್ನಡಿಗ, ಯಾರೇ ಆಗಿರ್ಬೋದು, ಆತ ಯಾವುದೇ ತೊಂದರೆಯಲ್ಲಿದ್ದಾಗ, ಏನೇ ಒಂದು ಸಮಸ್ಯೆಯಲ್ಲಿದ್ದಾಗ, ಆತನಿಗೆ ಭಾಷೆ ವಿಚಾರ ಇನ್ನೊಂದು ಏನಿದೆ, ಅವನು ಎಂಥ ಸಂದರ್ಭದಲ್ಲೂ ನಮ್ಮ ಗಮನಕ್ಕೆ ತಂದರೆ ಮಧ್ಯರಾತ್ರಿ ಆದರೂ ಅವನ ಪರ ಹೋಗಿ ನಿಂತ್ಕೊಳ್ಳೋಂಥ ಕೆಲಸವನ್ನು ಮಾಡ್ತೀವಿ. ಅದಕ್ಕೊಂದು ಸ್ಪಷ್ಟ ಉದಾಹರಣೆ, ಮೊನ್ನೆ ಒಬ್ಬ ವಿಂಗ್ ಕಮಾಂಡ್ರು ಹಲ್ಲೆ ಮಾಡಿದಂಥ ವ್ಯಕ್ತಿ ಮಧ್ಯರಾತ್ರಿ ಸ್ಟೇಷನ್ಲಿರ್ತಾರೆ. 1 ಗಂಟೆ ಅನ್ಕೋತೀನಿ, ಲೈವ್ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಮನೇಲಿ ಆರಾಮಾಗಿ ಮಲಗ್ಬೋದಿತ್ತು ನಾನು.
ಆದರೂ ಹೋಗಿ ಯಾಕೆ ಅವ್ರ ಜೊತೆಗೆ ನಿಂತ್ಕೊಂಡು ಅಂತಂದ್ರೆ ಇದ್ರ ಮುಂದೆ ನಾನು ಇನ್ನೇನು ಹೇಳೋದಕ್ಕೆ ಇಷ್ಟಪಡಲ್ಲ ಮೇಡಮ್ ಅಷ್ಟೇ. ನಿಮ್ಮ ವೈಫ್ ಹೇಗೆ ಅಂದರೆ ಸಪೋರ್ಟ್ ಮಾಡ್ತಾರೆ ಸರ್? ಅಂದರೆ ನೀವು ಹೇಳಿದ್ರಿ ಅವರೇ ಫಸ್ಟ್ ಕ್ಯಾಮ್ರಾಮ್ಯಾನು ಅಂತ. ಅಂದರೆ ನಾನು ಈ ಥರ ಹೋರಾಟಗಳನ್ನ ಮಾಡಬೇಕು, ವೀಡಿಯೋಗಳನ್ನ ಮಾಡಬೇಕು ಅಂದಾಗ ಯೂಶಲ್ ಸಾಕಷ್ಟು ಫ್ಯಾಮಿಲಿಗಳಲ್ಲಿ ನೋಡಿದ್ರೆ ಅಪೋಸ್ ಮಾಡ್ತಾರೆ, ಬೇಡ ಇದು ಯಾಕೆ ಬೇಕು ನಮಗೆ, ಏನಿದೆ ಕೆಲಸನ ನಮ್ದು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗೋಣ, ಜನರ ಸೇವೆ ನಮ್ಗೆ ಯಾಕೆ ಬೇಕು ಅನ್ನೋರು ಸಂಖ್ಯೆ ಕೂಡ ಜಾಸ್ತಿ ಇದೆ. ಅಲ್ಲಿ ನಿಮ್ಮ ವೈಫ್ ಯಾವ ಥರ? ಅಂದರೆ ಇನ್ನೊಂದು ಏನಾಗಿದೆ ಅಂತಂದರೆ ನಮ್ಮ ಕುಟುಂಬ ಚೆನ್ನಾಗಿರೋದಕ್ಕೆ ಅದು ಒಂಥರ ಕಾರಣ. ನಾ ಏನೋ ಒಂದು ಮಾಡೋದಕ್ಕೆ ಹೋದಾಗ, ಒಳ್ಳೇದು ಮಾಡೋದಕ್ಕೆ ಹೋದಾಗ, ಕೆಟ್ಟದಕ್ಕೆ ಮಾಡೋದಕ್ಕೆ ಹೋದಾಗ ಅಪೋಸ್ ಮಾಡೋದ್ರಲ್ಲಿ ಅರ್ಥ ಇದೆ. ನಾವು ಒಳ್ಳೇದು ಮಾಡೋದಕ್ಕೆ ಹೋದಾಗ ಯಾವುದೇ ಕುಟುಂಬದಲ್ಲಿ ಯಾವುದೇ ವ್ಯಕ್ತಿ ವೆದರ್ ವೈಫ್ ಒಳ್ಳೇದು ಮಾಡೋಕ್ಕೆ ಹೋದಾಗ ಗಂಡ ಸಪೋರ್ಟ್ ಮಾಡಬೇಕು, ಗಂಡ ಒಳ್ಳೇದು ಮಾಡೋದಕ್ಕೆ ಹೋದಾಗ ವೈಫ್ ಸಪೋರ್ಟ್ ಮಾಡಬೇಕು. ಆವಾಗ ಅವರ ಸ್ವಾತಂತ್ರ್ಯಕ್ಕೂ ಧಕ್ಕೆ ಥರದ ರೀತಿ ಆಗಿರ್ತದೆ. ಜೊತೆಗೆ ಬಂದು ಒಂದು ಒಳ್ಳೆ ರಿಲೇಷನ್ಶಿಪ್ ಇರ್ತದೆ ಅಲ್ಲಿ. ಬಿಡಪ್ಪ ಏನೂ ತೊಂದರೆ ಇಲ್ಲ ಅಂತ ಹೇಳಿ ನಾವು ಮಾಡ್ತಾ ಇರೋದು ಒಳ್ಳೆ ಕೆಲಸ ತಾನೇ, ನಾನೇನು ಕೆಟ್ಟ ಕೆಲಸಕ್ಕೆ ಹೋಗ್ತಾ ಇಲ್ವಲ್ಲ. ಹಾಗಾಗಿ ಅವರು ನಮ್ಮ ಒಂದೇ ಹೇಳಲ್ಲ ಮೇಡಮ್, ಇವತ್ತು ಈ ಹಂತಕ್ಕೆ ನಾನು ಬಂದು ಕೂರೋದಕ್ಕೆ ನೇರವಾದ ಕಾರಣ ಪಾಪ ನಮ್ಮ ಮನೆಯವರೇ ಮೇಡಮ್. ಅದನ್ನು ಭಾಳ ಹೆಮ್ಮೆಯಿಂದ ಹೇಳ್ಕೊತೀನಿ ನಾನು ಅದನ್ನು ಬಿಗ್ ಬಾಸಲ್ಲೂ ನಮ್ಮ ಹೇಗಿತ್ತು ನಮ್ಮದೊಂದು ಇದು ಅದು ಎಲ್ಲರೂ ನೋಡಿದ್ದಾರೆ, ಅದನ್ನು ಹೇಳೋದು ಬೇಕಾಗಿಲ್ಲ. ಯಾಕಂದರೆ ನಾ ಏನೇ ಆಗಿರ್ಬೋದು ಆ ಪ್ರಾರಂಭದ ದಿನಗಳಲ್ಲಿ ಅವರು ಅಷ್ಟು ಸಪೋರ್ಟ್ ಕೊಡಲಿಲ್ಲ ಅಂದಿದ್ದರೆ ಡೆಫಿನೆಟ್ಲಿ ಕಷ್ಟ ಆಗ್ತಾ ಇರಲಿಲ್ಲ. ನಾನು ಅವ್ರ ಸಪೋರ್ಟ್ ಯಾವತ್ತೂ ನಾವು ಮರೆಯೋದಕ್ಕಾಗಲ್ಲ. ಸೊ ಮೇಯ್ನ್ ಮೊದಲ ಸ್ಥಾನ ನಾನು ಅವ್ರಿಗೆ ಕೊಡೋದಕ್ಕೆ ಇಷ್ಟಪಡ್ತೀನಿ. ಅದಾದಮೇಲೆ ರೂಪೇಶ್ ರಾಜಣ್ಣ ಇವತ್ತು ನೀವೇನು ನೋಡ್ತಾ ಇದ್ದೀರ ಅದು. ಈಗ ನೀವು ಹೇಳಿದ್ರಿ 10ನೇ ವರ್ಷ ನನ್ನ ಹೋರಾಟಕ್ಕೆ ಕಾಲಿಟ್ಟು ಅಂತ ಹೇಳಿ, ಅಂದರೆ ಇವಾಗ 10 years ಕಂಪ್ಲೀಟ್ ಆಗಿ. ಆಮೇಲೆ ಇಲ್ಲೊಂದು ಸಣ್ಣ ಇಂಟ್ರಪ್ಟ್. ಆಮೇಲೆ ಬಿಗ್ ಬಾಸ್ ಮನೆ ಒಳಗಡೆ ನಾನು ಹಾಕ್ತಿದ್ದ ಡ್ರೆಸ್ಗಳು, ಶರ್ಟ್ಗಳ ಬಗ್ಗೆ ತುಂಬ ಚರ್ಚೆ ನಡೀತಾ ಇತ್ತು ಅಂತ ಹೊರಗಡೆ. ರೂಪೇಶ್ ರಾಜಣ್ಣ ಇಷ್ಟು ಅದ್ಭುತವಾದ ಶರ್ಟು ಪ್ಯಾಂಟ್ಗಳು, ಒಳ್ಳೊಳ್ಳೆ ಚೆನ್ನಾಗಿರೋದು ಅಕ್ಷರ ಇರೋದು, ಆಮೇಲೆ ಆ ಹೂ ಎಲ್ಲ ತುಂಬ ಒಂದಷ್ಟು ಕಮೆಂಟ್ಸ್ ಸ್ಕ್ರೀನ್ಶಾಟ್ ಎಲ್ಲ ಕಳಿಸಿದ್ದಾರೆ. ಅದೆಲ್ಲ ಬಂದು ಪ್ಲಾನಿಂಗ್ ನಮ್ಮ ಮನೆಯವ್ರದೇ, ಅವರೇ ತಂದು ಕೊಡ್ತಾ ಇದ್ವಿ. ನೀವು ಯಾವ ತರ ಬಟ್ಟೆಗಳನ್ನ ಹಾಕ್ಬೇಕು, ಅದ್ರಲ್ಲೂ ಕನ್ನಡ ಅಕ್ಷರಗಳು, ಆ ಥರದ್ದೆಲ್ಲ ಒಂದಷ್ಟು ಪ್ಲಾನ್ ಮಾಡಿ ಒಂದಷ್ಟು ಒಳ್ಳೊಳ್ಳೆ ಏನಿದೆ ಅದು ಸಹ ಅವ್ರದ್ದೇ. ಇದೊಂದು ಹೇಳಬೇಕಿತ್ತು ಅದಕ್ಕೆ. ಹೇಳಿ. ಅರ್ಧ ಅಂದರೆ ಕಂಪ್ಲೀಟ್ ಲೈಫ್ ಪಾರ್ಟ್ನರ್ ಅನ್ನೋದು ನೀವು ಈ ವಿಷಯ ಹೇಳಿದ್ದಕ್ಕೆ ನಂಗೆ ಅನ್ನಿಸ್ತು. ಸಾಕಷ್ಟು ಜನ ಅಂದರೆ ಈ ಜನ್ರೇಷನ್ನಲ್ಲಿ ಏನೋ ಚಿಕ್ಕ ಮನಸ್ತಾಪ ಆಯಿತು ಅಂತಂದ್ರು ಬ್ರೇಕಪ್ ಮಾಡ್ಕೊಳ್ಳೋದು, ಡಿವೋರ್ಸ್ ಮಾಡ್ಕೊಳ್ಳೋ ಅಂತ ನಾವು ಸಾಕಷ್ಟು ನೋಡ್ತಾ ಇದ್ದೀವಿ ಈಗ. ಈ ಲೈಫ್ ಪಾರ್ಟ್ನರ್ ಅನ್ನೋದನ್ನು ನಾವು ಎಷ್ಟು ಕೇರ್ಫುಲ್ಲಾಗಿ ಚೂಸ್ ಮಾಡ್ಬೇಕು ನಮ್ಮ ಲೈಫಲ್ಲಿ ಅಂತ, ಅಂದರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳೋದಾದರೆ? ನಾವು ಒಂದೇ ಹೇಳೋದು ಏನು ಗೊತ್ತಾ ಮೇಡಮ್, ಈಗ ಸಿಂಪಲ್ ಇಷ್ಟೇ. ಈಗ ನಾವು ಮದುವೆ ಅಂತ ಆಗೋದೇನಿದಕ್ಕೆ, ತಂದೆ ತಾಯಿ ಜೊತೆ ಇರ್ತೀವಿ, ಅದಾದಮೇಲೆ ನಮ್ಮ 2ನೇ ಜೀವನ ಪ್ರಾರಂಭ ಆಗೋದೆ ನಮ್ಮ ಮದುವೆಯಲ್ಲಿ. ಸೊ ಮದುವೆ ಅಂತ ಆಗೋದು ಒಂದು ನನಗೆ ಜೊತೆಗೆ ಈಗ ನೀವು ಯಾರೋ ತಂದೆ ತಾಯಿಗಳು ಅಂತಲೇ ಇಟ್ಕೊಳ್ಳೋಣ. ನಿಮ್ಮನ್ನೇ ಯಾರಿಗೊಬ್ರಿಗೆ ಮದುವೆ ಮಾಡ್ತಾರೆ ಅಂದರೆ ಅರ್ಥ ಏನು ಅಂತಂದರೆ, ಇಷ್ಟು ವರ್ಷ ನನ್ನ ಮಗಳನ್ನ ನಾನು ಸಾಕಿದ್ದೀನಿ, ನಾನು ಅವಳನ್ನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೀನಿ, ನಾನು ಇಡೀ ಮಗಳ ಒಂದು ಜವಾಬ್ದಾರಿಯನ್ನು ನಿನಗೆ ವಹಿಸ್ಕೊಡ್ತಾ ಇದ್ದೀನಿ ಅನ್ನೋ ನಂಬಿಕೆ ಮೇಲೆ ಕೊಡ್ತಾರೆ. ಸೊ ಸಾಯೋವರೆಗೂ ಆಕೆನ ಚೆನ್ನಾಗಿ ನೋಡ್ಕೊಳ್ಬೇಕಾದ್ರೆ ಇನ್ನೂ ನನ್ನ ಜವಾಬ್ದಾರಿ. ಅವ್ರು ಕೊಟ್ಟಂಥ ಆ ನಂಬಿಕೆನ ನಾನು ಕರೆಕ್ಟಾಗಿ ನಾನು ಉಳಿಸ್ಕೊಳ್ಳಿಲ್ಲ, ನಾನು ಮಾಡಲಿಲ್ಲ ಅಂತಂದರೆ ನಾನು ಗಂಡಸಾಗಿ ಪ್ರಯೋಜನ ಏನು? ಅದನ್ನೇ ನಾನು ಮಾಡಲಿಲ್ಲ ಅಂತಂದ್ರೆ, ಅದನ್ನು ಮಾಡಿದ್ರೇ ನಾವು ಪರಿಪೂರ್ಣವಾಗಿ ಅದಾಗೋದು. ಆ ಸಣ್ಣ ಪುಟ್ಟ ವ್ಯತ್ಯಾಸಗಳು ಬರೀ ಗಂಡ ಹೆಂಡ್ತಿಲಾಗ್ತವ? ಇಲ್ಲ, ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲಾಗ್ತವೆ, ಬಿಸ್ನೆಸ್ ಮ್ಯಾನ್ಗಳಲ್ಲಾಗ್ತವೆ, ರಾಜಕೀಯ ರಂಗದಲ್ಲಿ ಆಗ್ತವೆ. ಎಲ್ಲ ಕಡೆ ವ್ಯತ್ಯಾಸಗಳು ಪ್ರತಿಯೊಬ್ಬ ವ್ಯಕ್ತಿಗಳಲ್ಲೂ ಇರ್ತದೆ. ಈಗ ಯಾವುದೋ ಒಂದು ವಿಚಾರವನ್ನು ನೀವು ನೋಡೋ ದೃಷ್ಟಿಕೋನವೇ ಬೇರೆ, ನಾನು ನೋಡೋ ದೃಷ್ಟಿಕೋನವೇ ಬೇರೆ. ಸೊ ಎಲ್ಲವೂ ಒಂದೇ ಥರ ಇರೋದಕ್ಕಾಗಲ್ಲ. ಕೆಲವು ಟೈಮು ನಾವು ಸೋಲೋದು ಕೂಡ ನಮ್ಮ ಗೆಲುವೆ. ಇದನ್ನು ನಾವು ತಲೆಯಲ್ಲಿ ಇಟ್ಕೊಬಿಟ್ರೆ ಎಲ್ಲವೂ ಸುಲಲಿತವಾಗಿ ಸಾಗುತ್ತೆ. ಸೊ ನನ್ನ ಕೇಳೋದಾದರೆ ದಯವಿಟ್ಟು ಯಾವುದೇ ಹೆಣ್ಣು ಮಗಳನ್ನ ನೀವು ನಿಮ್ಮ ಮನೆಗೆ ನೀವು ಮದುವೆ ಆಗಿ ಬಂದಿರ್ತೀರ, ಅವ್ರಿಗೆ ಇರ್ಬೋದು ಒಂದಷ್ಟು ವ್ಯತ್ಯಾಸಗಳು ಏನೇ ಇರ್ಬೋದು, ಅದನ್ನು ಸರಿಪಡಿಸ್ಕೊಂಡು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅನ್ನೋದು ನನ್ನ ಕಡೆಯಿಂದ ಒಂದು ಸಂದೇಶ. ಮೇಲಾಗಿ ಆ ತಂದೆ ತಾಯಿಗಳನ್ನೂ ಸಹ ದಯವಿಟ್ಟು ಚೆನ್ನಾಗಿ ನೋಡ್ಕೊಳ್ಳಿ. ಈಗ ಕಮ್ಮಿಂಗ್ ಬ್ಯಾಕ್ ಟು ನಿಮ್ಮ ಹೋರಾಟ ವಿಷಯ ಮಾತಾಡೋದಾದರೆ, ನೀವು ಹೇಳಿದ್ರಿ 10ನೇ ವರ್ಷ ಈಗ ನಾನು ಹೋರಾಟ ಶುರು ಮಾಡಿ ಅಂತ. ಏನೆಲ್ಲ ಬದಲಾವಣೆಗಳನ್ನು ನೀವು ನಮ್ಮ ರಾಜ್ಯದಲ್ಲಿ ತಂದಿದ್ದೀರಾ, ಅಂದರೆ ಕನ್ನಡ ಪರ ತಂದಿದ್ದೀರಾ? ಹಾಗೆ ಇನ್ನೂ ಏನೆಲ್ಲ ಬದಲಾವಣೆಗಳನ್ನು ತರಬೇಕು ಅನ್ನೋ ಐಡಿಯಾ ನಿಮಗಿದೆ, ಯಾವ್ಯಾವ ವಿಷಯಗಳಲ್ಲಿ ಅನ್ನೋದು? ಈಗ ನೋಡಿ, ಸಿಂಪಲ್ ಹೇಳ್ತೀನಿ, ಒಂದೊಂದು ವಿಷಯಗಳು ಎಷ್ಟು ದೊಡ್ಡ ಮಟ್ಟದ ಒಂದು ಇಂಪ್ಯಾಕ್ಟ್ ಮಾಡ್ತವೆ ಅಂತ ಅನ್ನೋದಕ್ಕೆ ಉದಾಹರಣೆ ಹೇಳ್ತೀನಿ ನೋಡಿ ಮೇಡಮ್. ಈಗ ಸ್ವಲ್ಪ ಒಂದು 3-4 ವರ್ಷದ ಹಿಂದೆ
ಒಬ್ಬ ಡೆಲಿವರಿ ಹುಡುಗಂದು ಒಂದು ದೊಡ್ಡ ಇಶ್ಯೂ ಆಗಿತ್ತು. ಆತ ಮನೇಲಿರ್ತಾನೆ, ಝೊಮ್ಯಾಟೊ ಹುಡುಗ ಅನಿಸುತ್ತೆ. ಯಾರೋ ಒಬ್ಬಳು ಗುಜರಾತಿನೇ ಯಾರೋ ಹುಡುಗಿ ಹೋಗ್ಬಿಟ್ಟು ಅವನವ್ರು ಪದಾರ್ಥವನ್ನು ಕೊಡೋದಕ್ಕೆ ಹೋದಾಗ ಆಕೆ ನನ್ನನ್ನು ದುಡ್ಡು ಕೇಳ್ದ ಅಂತಂಥದ್ದು ಅನ್ನೋದಕ್ಕೆ ಏನೋ ಮುಟ್ತಾ ಅದೇನೋ ಇದು ಮಾಡಿ ಆ ಹುಡುಗ ಸುಸೈಡ್ ಅಟೆಂಪ್ಟ್ ಮಾಡ್ಕೊಳಕ್ಕೆ ಹೋಗ್ತಾನೆ. ಅವ್ನಿಗೆ ಯಾವುದೇ ಫೇಸ್ಬುಕ್ ಇರೋದಿಲ್ಲ, ಏನು ಇರೋದಿಲ್ಲ, ಎಲ್ಲ ಕಂಪ್ಲೀಟ್ ಅವ್ನಿಗೆ ಆಕೆ ಹೇಳೋದನ್ನು ಜಗತ್ತು ಕೇಳ್ತಾ ಇದೆ. ಇವನು ವಿಲನ್ ಆಗಿದ್ದಾನೆ, ಇವ್ರ ಕುಟುಂಬ ಅವನ್ನ ಬೈತಾ ಇದೆ, ನಾನು ಎಲ್ಲರ ಮುಂದೆ ನಾನು ಕೆಟ್ಟವನಾಗೋದ್ನಲ್ಲ ಅಂತ ಹೇಳಿ ಸಾಯೋದಕ್ಕೆ ಪ್ರಯತ್ನ ಪಡ್ತಾನೆ. ಅವಾಗ ಚೇತನ್ ಸೂರ್ಯ ಅಂತ ನಮ್ಮ ಹುಡುಗ ಆತನನ್ನು ಸಂಪರ್ಕ ಮಾಡಿ ಇದನ್ನು ಈ ಥರ ಹಿಂಗಿದೆ ಅಂತೇಳಿ ನನ್ನ ಗಮನಕ್ಕೆ ಕರ್ಕೊಬಾ ಅಂತಂತ ಹೇಳ್ತೀನಿ. ಅವ್ರ ಜೊತೆ ಕೌನ್ಸಿಲಿಂಗ್ ಮಾಡಿ ನನ್ನ ವಿಡಿಯೋದ ಮುಖಾಂತರ ಅವನ ನಿಜ ಸ್ಥಿತಿ ಏನು ಅನ್ನೋದನ್ನು ನಾನು ಸಮಾಜಕ್ಕೆ ತಿಳಿಸ್ತೀನಿ. ಈಗೇನು ಸತ್ಯ ಗೊತ್ತಾದಾಗ ಆಕೆ ಮೇಲೆ ದೂರ ಆಗುತ್ತೆ, ಆಕೆ ಬಿಟ್ಟು ಹೋಗ್ತಾಳೆ. ಒಬ್ಬ ಬದುಕ್ದ. ಎರಡನೇದು, ಕೋಟ್ಯಾಂತರ ಜನ ಏನು ಡೆಲಿವರಿ ಹುಡುಗರುಗಳಿದ್ದಾರೆ ಅವ್ರಿಗೊಂದು ಧೈರ್ಯ ಬಂತು, ನಮಗೆ ಈ ಥರ ತೊಂದರೆ ಆದಾಗ ನಮ್ಮ ಜೊತೆ ಯಾರೋ ಇದ್ದಾರೆ ಅಂತ ಅನ್ನೋದು. ನಾವು ಪರೋಕ್ಷವಾಗಿ ಅವ್ರಿಗೊಂದು ಸಪೋರ್ಟ್ ಮಾಡ್ದಂಗೆ. ಸೊ ಈ ಥರ ನಮ್ಮ ಹೋರಾಟಗಳೇನಿದೆ, ಈಗ ನಾವು ಯಾವುದೋ ಒಂದು ಜಾಗದಲ್ಲಿ ಒಂದು ಸಣ್ಣದಾಗಿ ಏನಾದ್ರು ಬದಲಾವಣೆ ಮಾಡಿದ್ರು ಅದು ನಮ್ಮ ನಾಡು ಕೊಟ್ಟಂಥ ಒಂದು ಕೊಡುಗೆನೇ ಅಲ್ವಾ. ನಾನು ನಮ್ಮ ಭಾಷೆಗೆ ಕೊಟ್ಟಂಥ ಕೊಡುಗೆ. ಯಾರೋ ಒಬ್ಬ ಹೋಗಿ ಒಂದು ಮಾಲಲ್ಲಿ ನಿಂತ್ಕೊಂಡು ಯಾವುದೋ ಒಂದು ಇಂಗ್ಲೀಷೇ ಇಲ್ಲ, ಬರೀ ಇಂಗ್ಲೀಷ್ ಇರ್ತಕ್ಕಂಥ ಜಾಗದಲ್ಲಿ ಒಂದು ಸ್ಪಷ್ಟ ಒಂದು ಒಳ್ಳೆ ಕನ್ನಡ ಫಲಕವನ್ನು ಅವನೇ ಯಾರೋ ಒಬ್ಬ ಮಾಡ್ದ ಅಂತ, ಅದು ಸಹ ಆತ ಈ ನಾಡಿಗೆ ಕೊಟ್ಟಂಥ ಕೊಡುಗೆ. ಆ ಸಣ್ಣ ವಿಚಾರ ಆಗಿರ್ಬೋದು. ಈ ರೀತಿಯ ಒಂದಷ್ಟು ಬದಲಾವಣೆಗಳು. ಮತ್ತು ಮೊನ್ನೆ ನೀವು ನೋಡಿರ್ಬೋದು, ಇದೇ ನಮ್ಮ ಮೆಟ್ರೋದಲ್ಲಿ 50 ಜನ ಲೋಕೋ ಪೈಲಟ್ಗಳನ್ನು ಆಯ್ಕೆ ಮಾಡೋದಕ್ಕೆ ಹೋಗಿ ಒಂದು ನೋಟಿಫಿಕೇಷನ್ ಮಾಡಿ, ಅದು ಮನ್ಸು ಮಾಡಿದಿದ್ರೆ ಹೊರ ರಾಜ್ಯದವ್ರಿಗೆ ಹೆಚ್ಚು ಉಪಯೋಗ ಆಗೋ ರೀತಿ ಇತ್ತು. ಯಾಕಂದರೆ 3 ವರ್ಷ ಎಕ್ಸ್ಪೀರಿಯೆನ್ಸ್ ಇರೋರನ್ನು ಕೇಳಿದರು. ನಮ್ಮ ಮೆಟ್ರೋ ಸ್ಟಾರ್ಟ್ ಆಗಿ ಎಷ್ಟು ವರ್ಷ ಆಯಿತು ಏನೋ ಗೊತ್ತಿಲ್ಲ, ಬಟ್ ಅಷ್ಟು ವರ್ಷ ಎಕ್ಸ್ಪೀರಿಯೆನ್ಸ್ ಇರೋರು ಇನ್ನೂ ತಯಾರಿನೇ ಮಾಡಿರಲಿಲ್ಲ ಇವರು. ಅಂದರೆ ಇಂಡೈರೆಕ್ಟಾಗಿ ಅವಕಾಶ ಬೇರೆಯವ್ರಿಗೆ ಹೋಗ್ತಾಯಿತ್ತು. ಆದರೆ ನಾವು ಹೋಗಿ ನಿಂತ್ಕೊಂಡಾಗ ಆ ಆದೇಶ ವಾಪಸ್ ಬಂತು. ಈಗ 50 ಜನ ಆ ಜಾಗದಲ್ಲಿ ನಮ್ಮ ಕನ್ನಡದವ್ರು, ಅಲ್ಲಿ ನಿಮ್ಮ ಬ್ರದರೇ ಇರ್ಬೋದು, ಅಥವಾ ನನಗೆ ಬೈಯೋರು ತಮ್ಮನೇ ಇರ್ಬೋದು, ಅಥವಾ ಅಣ್ಣನೇ ಇರ್ಬೋದು. ಸೊ ಈ ರೀತಿ ಏನಾಗುತ್ತೆ ಅಂದರೆ ಇನ್ನು ಜೀವನ ಪೂರ್ತಿ ಅಲ್ಲಿ ಏನೇ ಮಾಡಬೇಕು ಅಂತಂದ್ರು ಯೋಚನೆ ಮಾಡ್ತಾರೆ ಕನ್ನಡದವ್ರಿಗೆ. ಇನ್ನೇನು ಈ ಥರದೊಂದಷ್ಟು ಬದಲಾವಣೆಗಳ. ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ, ಬಿಗ್ ಬಾಸ್ ಅಂತ ಶೋ ಇದೆಲ್ಲ ಗೊತ್ತಾ ಮೇಡಮ್? ಬಿಗ್ ಬಾಸ್ ಅವ್ರಿಗೆ ಇದನ್ನು ಹೇಳಿಲ್ಲ, ಅದು ಹೇಳಿದ್ದೀನಿ, ಅವ್ರಿಗೆ ತಲುಪಿದೆಯೇನೋ ಗೊತ್ತಿಲ್ಲ ಮೇಡಮ್. ಭಾರತ ದೇಶದಲ್ಲಿ ಸಾಕಷ್ಟು ಭಾಷೆಗಳಲ್ಲಿ ಬಿಗ್ ಬಾಸ್ ನಡೀತದೆ. ಅದರ ಎಲ್ಲ ನೇಮ್ಗಳು ಇಂಗ್ಲೀಷಲ್ಲೇ ಇರೋದು. ಕರ್ನಾಟಕದಲ್ಲಿ ಮಾತ್ರ ಕನ್ನಡದಲ್ಲಿರೋದು. ಆ ಬದಲಾವಣೆಗೆ ಕಾರಣನೇ ನಾವು ಹೋಗಿ ನಿಂತ್ಕೊಂಡು ನಮ್ಮ ಯುವ ಕರ್ನಾಟಕ ವೇದಿಕೆಯಿಂದಲೇ ನಿಂತ್ಕೊಂಡು ಆ ಕನ್ನಡವನ್ನು ಬದಲಾವಣೆ ಮಾಡಿಸಿದ್ದು. ಆವಾಗ ಬೇರೆ ತಂಡದ ಹೆಸರಿತ್ತು, ಹೊಸ ತಂಡದ ಹೆಸರು. ಅಂದರೆ ಈಗ ನಮ್ಮ ತಂಡನೇ ಒಟ್ಟು ಆ ತಂಡದ ಹೆಸರಲ್ಲಿ ಹೋಗಿ ಬದಲಾವಣೆ ಮಾಡಿಸಿದ್ದು. ಅದನ್ನು ಈ ರೀತಿ ಸಾಕಷ್ಟು ಈ ಥರ ಒಂದಷ್ಟು ಕೆಲಸಗಳು ಮಾಡ್ತಾ ಬರ್ತಾ ಇದ್ದೀವಿ. ಹಿಂದಿ ಏರಿಕೆ ಬಗ್ಗೆ ವಿಚಾರಗಳಾಗಿರ್ಬೋದು, ಒಂದಷ್ಟು ಕನ್ನಡಿಗರಿಗೆ ಅನ್ಯಾಯ ಆದಂಥ ವಿಚಾರ. ಈಗ ಮೊನ್ನೆ ವಿಂಗ್ ಕಮಾಂಡರ್ ವಿಚಾರದಲ್ಲಿ ಗಲಾಟೆ ಆಯಿತು. ಆದರೆ ಅವನು ಹೆಂಗೆ ಪೋಟ್ರೆ ಮಾಡಿಬಿಟ್ಟಿದ್ದ ಅಂದರೆ ಕರ್ನಾಟಕವೇ ಸರಿ ಇಲ್ಲ ಅನ್ನೋ ರೀತಿ ಬಿಂಬಿಸ್ಬಿಟ್ಟಿದ್ದ. ಇಲ್ಲಿ ಕನ್ನಡ ಹಿಂದಿ ಮಾತಾಡಿದ್ರೆ ಇಲ್ಲಿ ಬಡಿತಾರೆ ಹೊಡಿತಾರೆ. ಅವಾಗ ಏನೇನು ಎಫೆಕ್ಟ್ ಆಗುತ್ತೆ ಅಂತಂದರೆ ಒಂದಷ್ಟು ಇನ್ವೆಸ್ಟರ್ಸು ಅಥವಾ ಯಾರೋ ಹೊರಗಡೆಯಿಂದ ಬರೋರಿಗೆ ಇಷ್ಟು ಕರಾಳವಾಗಿದೆ ಕರ್ನಾಟಕ ಬೇಡ ಅಂತ ಹೇಳಿ ಇಂಥದ್ದು. ಬಟ್ ನಾವು ಎಂಟ್ರಾದಾಗ ಹೋರಾಟಗಾರರು ಅದು ಕಂಪ್ಲೀಟ್ ಅವನ ಸುಳ್ಳುಗಳು ಬಹಿರಂಗವಾಯಿತು. ಈ ಥರದೊಂದಷ್ಟು ಸಾಕಷ್ಟು ಬದಲಾವಣೆಗಳನ್ನ ಜನರು ಗಮನದಲ್ಲಿ ಇಟ್ಕೋಬೇಕು. ಮಾಡ್ತಾ ಇರ್ತೀವಿ. ಕೆಲವೆಲ್ಲ ನಾವು ಶಾಲೆಗಳಿಗೆ ಬುಕ್ಕು ಪುಸ್ತಕ ಪೆನ್ನು ಕೊಡೋವಂಥ ಕೆಲಸಗಳನ್ನೂ ಮಾಡಿದ್ದೀವಿ. ಒಂದಷ್ಟು ಅನಾಥಾಶ್ರಮಗಳಿಗೆ ಹೋಗಿ ಹುಡ್ದಬ್ಬ ಮಾಡ್ಕೊಳ್ಳೋ ಕೆಲಸಗಳನ್ನೂ ಮಾಡಿದ್ದೀವಿ. ಒಂದಷ್ಟು ಏನೇನು ಮಾಡಬೇಕು ಎಲ್ಲನೂ ಮಾಡಿದ್ದೀವಿ. ಎಲ್ಲವನ್ನೂ ನಾವು ಬಹಿರಂಗಪಡಿಸೋದಕ್ಕಾಗಲ್ಲ. ಯಾರು ಬೇಕು ಅಂದ್ರೆ ನಮ್ಮ ಬಂದು ಪರ್ಸ್ನಲಾಗಿ ಭೇಟಿ ಮಾಡಿದ್ರೆ ನಾವು ತೋರಿಸ್ತೀವಿ ಅವರಿಗೆ. ಇನ್ನು ಸಾಮಾಜಿಕ ಜಾಲತಾಣ ಅಂದ್ರೇ ಒಂದು ನೆಗೆಟಿವ್ ಅನ್ನೋದು ಇರುತ್ತೆ. ಎಲ್ಲಿ ಎಷ್ಟು ಪಾಸಿಟಿವ್ ಇರುತ್ತೋ ಅಷ್ಟೇ ನೆಗೆಟಿವೇ ಇರುತ್ತೆ. ಅದರಲ್ಲೂ ಈ ಕಮೆಂಟ್ಸ್ಗಳು ಮಾಡೋವಂಥವ್ರ ಸಂಖ್ಯೆ ಜಾಸ್ತಿ ಆಗಿದೆ ಇತ್ತೀಚೆಗೆ. ಫೇಕ್ ಅಕೌಂಟ್ಗಳು ಒಂದು 4-5 ಇರುತ್ತೆ. ಒರಿಜಿನಲ್ ಅಕೌಂಟಿಂದ ಯಾರು ಕಮೆಂಟ್ ಮಾಡಲ್ಲ. ನಿಮ್ಮ ವಿಷಯಕ್ಕೆ ಬರೋದಾದರೆ ನಾನು ಒಂದಷ್ಟು ಕಮೆಂಟ್ಗಳನ್ನ ನೋಡಬೇಕಾದ್ರೆ ನಿಮಗೆ ಬಂದಿರುವಂಥ ಫೇಸ್ಬುಕ್ ಹೋರಾಟಗಾರ ಅಲ್ಲ ಓಲಾಟಗಾರ ಈ ರೀತಿಯಾದಂತಹ ಕಮೆಂಟ್ಗಳನ್ನೆಲ್ಲ ಹಾಕಿರ್ತಾರೆ. ನೀವು ಅದಕ್ಕೆ ಏನು ರಿಯಾಕ್ಟ್ ಮಾಡ್ತೀರಾ ಅನ್ನೋದು. ಆಮೇಲೆ ಒಂದು ಏನಾಗುತ್ತೆ ಗೊತ್ತಾ ಮೇಡಮ್, ಸಾಕಷ್ಟು ಒಂದಷ್ಟು ಅಕೌಂಟ್ಗಳು ನೀವು ಕೇಳಿದ್ರಿ, ಇದು ತುಂಬ ಅನುಭವ ಆಗಿರ್ತದೆ. ಒಬ್ಬ ವ್ಯಕ್ತಿಯನ್ನು ವಿರೋಧ ಮಾಡೋದಕ್ಕೆ 2 ಕಾರಣಗಳಿರ್ತದೆ ಮೇಡಮ್. ನಿಜವಾಗಿಯೂ ಆತನ ವಿಚಾರ ಸರಿಯಿಲ್ಲ ಅಂತ ಹೇಳಿ ವಿರೋಧ ಮಾಡೋದು ಬೇರೆ, ಆತನ ಬಗ್ಗೆ ವಿರೋಧ ವ್ಯಕ್ತಪಡಿಸೋದು ಬೇರೆ. ಇನ್ನೊಂದು ಅವನ ಥರ ನಾನು ಆಗಲಿಲ್ವಲ್ಲ ಅಂತ ಹೇಳಿ ಬೇಕು ಅಂತ ವಿರೋಧ ಮಾಡೋದು ಬೇರೆ. 2 ರೀತಿಯೂ ಇರ್ತದೆ. ಈಗ ನಾವು ಉದಾಹರಣೆ, ನನಗೆ ನೀವು ಇಷ್ಟ ಆಗಲಿಲ್ಲ ಅಂತಲೇ ಇಟ್ಕೊಳ್ಳಿ, ನೀವೇನು ಮಾಡಿದ್ರೂ ಅದು ನನಗೆ ತಪ್ಪಾಗೆ ಕಾಣಿಸ್ತಾ ಇರ್ತದೆ. ನೀವು ಏನೇ ಮಾಡಿ, ನೀವು ಸುಮ್ಮನೆ ಈಗ ಮೊಬೈಲ್ ಇಟ್ಕೊಂಡು ಕೂತಿರ್ತೀರ ಅಂದ್ಕೊಳ್ಳಿ, ನಾನು ಅಂತೀನಿ ನನ್ನ ಎದುರಿಗೆ ಮೊಬೈಲ್ ಇಟ್ಕೋತಾರ ಬರಿತೀನಿ. ನೀವು ಏನು ಮಾಡಿದ್ರೂ ಅದು ಕಾಣಿಸ್ತಾ ಇರ್ತದೆ. ಈಗ ಅವರಂದರು ಫೇಸ್ಬುಕ್ ಹೋರಾಟಗಾರ ಅಂತ ಹೇಳಿ.
ಫೇಸ್ಬುಕ್ಕಲ್ಲಿಲ್ಲ ರೂಪೇಶ್ ರಾಜಣ್ಣ. ಒಬ್ರಿಗೆ ಅನ್ಯಾಯ ಆಗಲಿ, ಒಬ್ರಿಗೆ ತೊಂದರೆ ಆಗಲಿ, ಏನೇ ಆಗಲಿ ಯಾವತ್ತೂ ಮನೇಲಿ ಕೂತ್ಕೊಂಡು ಅದನ್ನು ವಿರೋಧ ಮಾಡಿ ನ್ಯಾಯ ಕೊಡಿಸಿಲ್ಲ. ಎಲ್ಲ ಬೀದಿಗೆ ಇಳಿದಿರ್ತಕ್ಕಂಥದ್ದು. ನೀವು ಫೇಸ್ಬುಕ್ ಓಪನ್ ಮಾಡಿ, ಅದು ನಿಮ್ಮ ವಾಹಿನಿಗಳದೇ ಒಂದಷ್ಟು ಫುಟೇಜ್ಗಳು ನೀವು ಯೂಟ್ಯೂಬ್ಗಳಿಗೆ ಹೋಗ್ಬಿಟ್ರೆ ಅವರು ಎಷ್ಟು ಬೀದಿಗಿಳಿದಿದ್ದು. ಈಗ ನಾವು ಮೈಸೂರು ಸ್ಯಾಂಡಲ್ ವಿಚಾರ ಆಗಿರಬಹುದು, ಹಿಂಗೆ ಕಮಾಂಡ್ರೆ ಅದನ್ನೆಲ್ಲ ಈಗ ಹೇಳ್ಬೋದು, ಜನರಿಗೆ ಗೊತ್ತದು ನಾವು ಏನು ಮಾಡಿದ್ದೀವಿ, ಎಷ್ಟು ಹೋರಾಟಗಳು ಮಾಡಿದ್ದೀವಿ, ಬೀದಿಗಿಳಿದು ಒಂದಷ್ಟು ಕೇಸ್ಗಳು ಹಾಕ್ಸ್ಕೊಂಡಿರೋದಾಗಿರ್ಬೋದು. ಇವೆಲ್ಲ ಸುಮ್ಮನೆ ಬರೆಯೋರ್ಗೆ ಏನಾಗಿರ್ತದೆ, ನನ್ನ ಪ್ರಕಾರ ಅವ್ರು ಯಾರೂ ಬಂದಿರಲ್ಲ ಬೀದಿಗೆ, ಹಾಗಾಗಿ ಅವರ ಆಲೋಚನೆ ಆ ಥರ ಇರ್ಬೋದು. ಆಮೇಲೆ ಈ ಥರ ನೆಗೆಟಿವ್ ಕಾಮೆಂಟ್ಗಳಿಗೆಲ್ಲ ನಾವು ಉತ್ತರ ಕೊಟ್ಕೊಂಡು ಹೋದರೆ ನಮ್ಗೆ ಟೈಮೇ ಇರೋದಿಲ್ಲ ಮೇಡಮ್. ಯಾಕಂದ್ರೆ ಪಾಪ ನಮಗೆ ಪಾಸಿಟಿವ್ ಕಾಮೆಂಟ್ ಮಾಡಿರ್ತಾರಲ್ಲ ಅವ್ರಿಗೆ ಸ್ವಲ್ಪ ಟೈಮ್ ಕೊಡೋಣ, ಇವ್ರಿಗೆ ಏನಕ್ಕೆ. ಆಮೇಲೆ ನೀವು ಎಷ್ಟೇ ಕೋಟಿ ಖರ್ಚು ಮಾಡಿ ಬಂಗ್ಲೆ ಕಟ್ಸಿದ್ರು ಅದಕ್ಕೊಂದು ಟಾಯ್ಲೆಟ್ ಇಲ್ಲ ಅಂದರೆ ವೇಸ್ಟ್, ಅದು ವೇಸ್ಟ್ ತಾನೇ ಅದು. ಹಾಗೆ ನಾವೆಷ್ಟೇ ಸುಂದರವಾಗಿ ದೊಡ್ಡದಾಗಿ ಬೆಳಿಬೇಕು ಅಂದರೆ ಈ ಥರದವ್ರು ಇದ್ರೇ ನಾವೆಲ್ಲ ಬೆಳೆಯೋಕ್ಕಾಗೋದಿಲ್ಲ ಅಂದ್ರೆ ಆಗಲ್ಲ. ಸೊ ಅವಾಗಾಗಿ ಅವ್ರನ್ನೆಲ್ಲರನ್ನೂ ಪಕ್ಕಕ್ಕೆ ಇಟ್ಬಿಡೋಣ. ಹಾಗೆ ನೀವು ಕಾಂಗ್ರೆಸ್ ಪರ ಅನ್ನೋದು ಕೂಡ ಇದೆ, ಇದಕ್ಕೇನು ಹೇಳ್ತೀರಾ ಸರ್? ಅಂದರೆ ನೀವು ಏನು ಮಾಡಿದ್ರು ಅದರಲ್ಲಿ ಪಕ್ಷನ ಹುಡುಕುವಂಥ ಜನ ಕೂಡ ಇದ್ದಾರೆ. ಸೊ ಏನು ಹೇಳ್ತೀರಾ ಇದಕ್ಕೆ ನಿಮ್ಮ? ನನ್ನ ಸ್ಟ್ರೈಟ್ ಕ್ವಶನ್, ಇದು ಭಾಳ ಒಳ್ಳೆ ಪ್ರಶ್ನೆ. ಇದು ನೀವು ಒಳ್ಳೇದಾಯ್ತು ನೀವು ಕೇಳಿದ್ದು ನನಗೆ. ಯಾವತ್ತೂ ನೀವು ನನ್ನನ್ನು ಒಂದು ಪಕ್ಷಕ್ಕೆ ಸೀಮಿತ ಮಾಡಬೇಕು ಗೊತ್ತಾ? ನನ್ನ ಫೇಸ್ಬುಕ್ಕು, ಟ್ವಿಟ್ಟರು ಅಥವಾ ಯಾವುದೇ ಒಂದು ಮಾಧ್ಯಮದಲ್ಲಿ ದಯಮಾಡಿ ನಿಮ್ಮ ಮತಗಳನ್ನು ಈ ಪಕ್ಷಕ್ಕೆ ನೀಡಿ ಅಂತ ಯಾವತ್ತು ಬರಿತೀನಿ ಅವತ್ತು ನೀವು ನನ್ನನ್ನು ಡಿಸಿಷನ್ ತೊಗೊಳ್ಳಿ, ಇವನು ಈ ಪಕ್ಷದವನು ಅಂತ ಹೇಳಿ. ನಾವು ಇನ್ನೊಂದು ತಿಳ್ಕೊಳ್ಳಿ, ನಾವು ಎಲ್ಲ ಯಾರು ಈಗ ಇನ್ನೊಂದು ಏನು ಅಂತಂದರೆ ಮೇಡಮ್, ನನಗೆ BJPಯಲ್ಲೂ ನನಗೆ ಒಳ್ಳೆಯ ಸ್ನೇಹಿತರಿದ್ದಾರೆ, ಕಾಂಗ್ರೆಸ್ಸಲ್ಲೂ ನನಗೆ ಒಳ್ಳೆಯ ಸ್ನೇಹಿತರಿದ್ದಾರೆ, JDS ಅಲ್ಲೂ ನನಗೆ ಒಳ್ಳೆಯ ಸ್ನೇಹಿತರಿದ್ದಾರೆ, ಎಲ್ಲ ನಮ್ಮ KRS ಅಲ್ಲೂ ಒಳ್ಳೆಯ ಸ್ನೇಹಿತರಿದ್ದಾರೆ, ಎಲ್ಲರೂ ಒಳ್ಳೆಯ ಸ್ನೇಹಿತರಿದ್ದಾರೆ. ಈಗ ನಂದು ಹುಡ್ದಬ್ಬ ಇದ್ದವರು ಫ್ಯಾಮಿಲಿ ಫಂಕ್ಷನ್ ಎಲ್ಲೋ ಒಂದು ಕಡೆ ಆಯಿತು ಅಂತಂದರೆ ಈ ಬರೆಯೋರಿಗೆ ಗೊತ್ತಿಲ್ಲ ನಾವು ಎಷ್ಟು ಚೆನ್ನಾಗಿದ್ದೀವಿ ಅಂತ ಹೇಳಿ. ಆದರೆ ಒಂದಷ್ಟು ವಿಚಾರ ಬಂದಾಗ ಯಾರ್ದು ತಪ್ಪಿರ್ತದೆ ಅದನ್ನು ಖಂಡಿತವಾಗ್ಲೂ ಖಂಡಿಸುವಂಥ ಕೆಲಸವನ್ನು ನಾವು ಮಾಡ್ತಾನೆ ಇರ್ತೀವಿ. ನಾವೇನೂ ಮಾಡೋದಕ್ಕಾಗಲ್ಲ ಅಲ್ಲಿ. ಈಗ ಕಳೆದ ಬಾರಿ ನಾವು ಏನೇನು ಸಮಸ್ಯೆಗಳಾಗ್ತಿತ್ತು ಅವಾಗ ಅಲ್ಲಿ ಅವ್ರನ್ನ ಪ್ರಶ್ನೆ, ಆ ಗೌರ್ಮೆಂಟ್ ಪ್ರಶ್ನೆ ಮಾಡಿದ್ರೆ ನೀವು BJP ಪರ ಅಂತ ಒಬ್ಬರು ಬೈಯೋದು, ಇವ್ರು ಪ್ರಶ್ನೆ ಮಾಡಿದ್ರೆ ನೀನು ಕಾಂಗ್ರೆಸ್ ಪರ ಅಂತ ಪ್ರಶ್ನೆ ಮಾಡೋದು. ಇದೇನಾಗುತ್ತೆ ಅಂದರೆ ಮೇಡಮ್, ಜನರಿಗೆ ಅಂದರೆ ಎಲ್ರಿಗೂ ಅಲ್ಲ ನಾನು ಹೇಳ್ತಾ ಇರೋದು, ಆ ಕೆಲವ್ರಿಗೆ ಮನಸ್ಥಿತಿ ಏನಾಗ್ಬಿಡುತ್ತೆ ಗೊತ್ತಾ, ನೀವು ಯಾರನ್ನು ಬೇಕಾದ್ರೂ ಪ್ರಶ್ನೆ ಮಾಡ್ಕೊಳ್ಳಿ, ನಮ್ಮವ್ರನ್ನ ಮಾತ್ರ ಮಾಡಬೇಡಿ ಅನ್ನೋ ಮನಸ್ಥಿತಿ ಇರೋರು ಆ ರೀತಿ ಒಂದಷ್ಟು ಹೇಳೋದು ಸಹಜ. ಬಟ್ ನನ್ನ ಇಂಟೆನ್ಷನ್ ಇಷ್ಟೇ, ಕನ್ನಡಿಗ, ಕರ್ನಾಟಕದ ವಿಚಾರ ಅಷ್ಟೇ ನನಗೆ ಗೊತ್ತಿರೋದು. ಆ ವಿಚಾರದಲ್ಲಿ ಯಾರೇ ನಿಂತ್ಕೊಂಡ್ರು ಅವ್ರ ಪರವಾಗಿ ನಾವಿರ್ತೀವಿ, ಅದನ್ನು ಯಾರೇ ವಿರೋಧಿಸಿದ್ರು ಅವ್ರ ವಿರುದ್ಧವಾಗಿ ನಾವಿರ್ತೀವಿ. ಇದು ನಮ್ಮ ಇಂಟೆನ್ಷನ್. ಸರ್, ಇನ್ನು ನಮ್ಮ ಕರ್ನಾಟಕದಲ್ಲಿ ಸಾಕಷ್ಟು ಬ್ಯಾಂಕ್ಗಳಿದೆ. ಅಂದರೆ ಈಗ ಗಲ್ಲಿಗೂ ಒಂದೊಂದು ಬ್ಯಾಂಕ್ಗಳನ್ನ ನಾವು ನೋಡ್ಬೋದು. ಅದರಲ್ಲಿ ನಮ್ಮ ಕನ್ನಡಿಗರ ಸಂಖ್ಯೆ ತುಂಬ ಕಡಿಮೆ ಇದೆ. ಈ ಮ್ಯಾನೇಜರ್ಗಳಾಗಿರ್ಬೋದು ಅಥವಾ ಎಂಪ್ಲಾಯಿಗಳಾಗಿರ್ಬೋದು. ಅಜ್ಜಂದರು ಹೋದರೆ ಬ್ಯಾಂಕಿಗೆ ಅವರಿಗೆ ಸಂಭಾಷಣೆ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಅಂದರೆ ಏನಾದರೂ ಕೇಳಬೇಕು ಅಂತಂದರೆ ಅವರಿಗೆ ಹಿಂದಿ, ಇವ್ರಿಗೆ ಕನ್ನಡ. ಈ ತುಂಬ ಕಿರಿಕ್ಗಳು ಕೂಡ ಆಗಿದೆ, ನಾವು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೋಡಿದ್ದೀವಿ. ಅಂದರೆ ನಿಮ್ಮ ನಿಲುವೇನು ಇದ್ರ ಪರ ಅಂತ, ಎಲ್ಲಿವರೆಗೂ ಹೋರಾಟ ಮಾಡ್ತೀರಾ ಇದಕ್ಕೆ ಅನ್ನೋದು? ಈಗ ನೋಡಿ, ಬರೀ ಬ್ಯಾಂಕ್ ಅಲ್ಲ, ಈವನ್ ಪೆಟ್ರೋಲ್ ಬಂಕ್ಗಳಲ್ಲೂ ಈಗ ಕನ್ನಡದವ್ರು ಇಲ್ಲ. ಈಗ ಮೊದಲು ಈಗ ಒಂದು 10-20 ವರ್ಷದ ಹಿಂದೆ ಹೋದರೆ ಮೇಡಮ್, ನೀವು ಯಾವುದೇ ಬ್ಯಾಂಕ್ ಹೋಗಲಿ, ಬನ್ನಿ ಸಾರ್ ಕೂತ್ಕೊಳ್ಳಿ, ಊಟ ಮಾಡಿದ್ರ, ಏನಾಗಬೇಕಾಗಿತ್ತು ಕೆಲಸ, ಈ ಥರದ್ದೇ ಒಂದಷ್ಟು ಶಬ್ದಗಳನ್ನ ನಾವು ಕೇಳಿಸ್ತಾ ಇದ್ದೆ ಬ್ಯಾಂಕ್ಗಳಲ್ಲಿ. ನೀವು ಹೋದರೆ, ನೀವು ಈಗ ಹೋದರೆ ಯಾವುದೇ ಬ್ಯಾಂಕಲ್ಲಿ ಕಡೋ, ಲೈನ್ ಮೇ ಕಡೋ, ಬಾಹರ್ ಜಾವ್, ಬೈಟೋ, ಅಂದರೆ ಆ ಇಡೀ ವಾತಾವರಣಕ್ಕೆ ಒಳಗಡೆ ನೀವು ಹೋದರೆ ಇದೇನು ನಮ್ಮೂರ ಅಥವಾ ಬೇರೆ ಊರ ಅನ್ನೋ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿರ್ತಕ್ಕಂಥದ್ದು. ಯಾಕೆ ಅಂದರೆ ಈಗ ಒಂದು 2014-12ರಿಂದನೇನೋ ಇತ್ತೀಚೆಗೆ ಒಂದು ನೋಟಿಫಿಕೇಷನ್ ಬದಲಾವಣೆ ಆಗಿದೆ ಮೇಡಮ್. ಅಂದರೆ ಮೊದಲು ಏನಾಗ್ತಾ ಇತ್ತು ಅಂತಂದರೆ, ಬ್ಯಾಂಕ್ ಪರೀಕ್ಷೆಗಳನ್ನ ಬರೀಬೇಕು ಅಂತಂದರೆ 3 ಭಾಷೆಗಳಿಗೂ ಆಯ್ಕೆ ಇತ್ತು, ಕನ್ನಡ, ಇಂಗ್ಲೀಷ್, ಹಿಂದಿ, ಈ ಥರ ಅಂತ ಎಲ್ಲ ಭಾಷೆಗಳಿಗೂ ಆಯ್ಕೆ ಇತ್ತು. ನಮ್ಮ ರಾಜ್ಯದ ಮಕ್ಕಳುಗಳು ಹೋಗಿ ಕನ್ನಡದಲ್ಲಿ ಬರ್ಕೋತಾ ಇದ್ರು, ಏನೋ ಒಂದಷ್ಟು ನಮ್ಮವ್ರು ಬಂದು ಆಯ್ಕೆ. ಈಗ ಏನು ಮಾಡಿಬಿಟ್ಟಿದ್ದಾರೆ ಅಂದರೆ ಅದನ್ನು ಇಂಗ್ಲೀಷ್ ಮತ್ತು ಹಿಂದಿ ಅಂತ ಹೇಳಿ ಎರಡನ್ನೇ ಆಯ್ಕೆ ಕೊಟ್ಬಿಟ್ಟಿದ್ದಾರೆ. ಬಲವಂತವಾಗಿ ಕೊಟ್ಟಿರೋದ್ರಿಂದ ಏನಾಗುತ್ತೆ ಅಂತಂದರೆ, ಒಬ್ಬ ಹಿಂದಿ ಮಾತನಾಡ್ತಕ್ಕಂಥ ರಾಜ್ಯದವನು ತಾನು ಮಾತನಾಡುವ ಭಾಷೆಯಲ್ಲಿ ಪರೀಕ್ಷೆ ಸಿಗುತ್ತೆ ಅವನಿಗೆ. ಅವ್ನು ಭಾಳ ಕಾನ್ಫಿಡೆನ್ಸಿಂದ ಬರ್ತಾನೆ, ಆರಾಮಾಗಿ ಬರೀತಾನೆ, ಅವನ ಮಾತೃಭಾಷೆಯಲ್ಲಿ ಅವನಿಗೆ ಪರೀಕ್ಷೆ. ಅದೇ ನಮ್ಮ ರಾಜ್ಯದ ಯಾವುದೋ ಒಬ್ಬ ಹಳ್ಳಿಯ ಹುಡುಗ ಅದೇ ಪರೀಕ್ಷೆನ ಬರೀಕ್ ಹೋದಾಗ ಅದು ಅವನಿಗೆ ಅಪರಿಚಯವಾದಂಥ ಭಾಷೆ, ಅವನಿಗೆ ಗೊತ್ತಿಲ್ಲ, ಅವನೇನೂ ಬರೆಯೋಕ್ಕೆ ಬರಲ್ಲ, ಫೇಲ್ ಆಗ್ತಾನೆ, ಮನೆಗೆ ಬರ್ತಾನೆ. ಪಾಸಾದಂಥವ್ರು ಅವ್ರಿಗೆ ಅವಕಾಶ ಮಾಡಿಕೊಟ್ಟು ಅವರೆಲ್ಲರೂ ಏನು ಮಾಡ್ತಾರೆ, ಈಗ ಸಾವಿರಾರು ಜನರು ಆಯ್ಕೆ ಆಯ್ತಾರೆ ಪರೀಕ್ಷೆಗಳಲ್ಲಿ. ಆಯ್ಕೆ ಆದಮೇಲೆ ಅವ್ರನ್ನ ತಗೊಬಂದು ಎಲ್ಲಿಗೆ ಕೂರಿಸ್ತಾರೆ, ನಮ್ಮ ಬ್ಯಾಂಕ್ಗಳಿಗೆ ತಂದು ಕೂರಿಸೋದು. ಅಂದರೆ ನಮ್ಮ ಮಕ್ಕಳ ಅವಕಾಶವನ್ನು ನಿಮ್ಮ ವ್ಯವಸ್ಥೆಯ ಮುಖಾಂತರ ಕಟ್ ಮಾಡಿ ನೀವು ಯಾರಿಗೋ ಒಂದು ಅವಕಾಶ ಮಾಡಿಕೊಟ್ಟು ಅವ್ರನ್ನ ತಂದು ಕೂರಿಸಿದ ಮೇಲೆ ನಾವು ಹೋಗಿ ಕೇಳಿದ್ರೆ, ಇನ್ನು ಹಿಂದಿಯವರು ಸಿಗದೆ ನಾನು ಕನ್ನಡವ್ರು ಸಿಗ್ತಾರ,
ಇದನ್ನೇ ಹಿಂದಿ ಹೇರಿಕೆ ಅಂತಂತ ಹೇಳೋದು. ನೀವು ಅದೇ ಪರೀಕ್ಷೆ ಹಿಂದಿಯವ್ರಿಗೆ ಹಿಂದಿಲಿ ಕೊಡಿ, ಕನ್ನಡದವ್ರು ಕನ್ನಡದಲ್ಲಿ ಕೊಡಿ, ತಮಿಳ್ನಾಡವ್ರು ತಮಿಳಲ್ಲಿ ಕೊಡಿ. ಎಲ್ಲೆಲ್ಲ 22 ಭಾಷೆಗಳೇನಿದೆ ಆಯಾ ಭಾಷೆಯಲ್ಲಿ ಕೊಟ್ಬಿಡಿ. ಅವ್ರವ್ರ ರಾಜ್ಯದಲ್ಲಿ ಅವ್ರವ್ರು ಇರ್ತಾರೆ. ನೀವು ಅದನ್ನು ಬಿಟ್ಬಿಟ್ಟು ತೊಗೊಬಂದು ಎಲ್ಲರನ್ನೂ ನೀವು ಇಲ್ಲಿ ಕೂರಿಸಿದಾಗ ಏನಾಗುತ್ತೆ ಅಂದರೆ ಈ ರೀತಿ ಸಮಸ್ಯೆಗಳು. ಮೊನ್ನೆ ನೋಡ್ದಲ್ಲ, ಕನ್ನಡ ಮಾತಾಡಿ ಅಂತಂದ್ರೆ ನಾನು ಹಿಂದಿನೇ ಮಾತಾಡೋದು, ನೀನು ಮಂಡ್ಯದಲ್ಲಿ ನೀನು ಹಿಂದಿ ಬರಲಿಲ್ಲ ಅಂದರೆ ನೀನು ಭಾರತದನ್ನೇ ಬಿಟ್ಟು ಹೋಗು ಅಂತ ಹೇಳೋದು. ಈ ಥರ ದಬ್ಬಳಿಕೆ. ನೆನ್ನೆ ಒಬ್ಬರು ಟ್ರಾಫಿಕ್ ಪೊಲೀಸ್ಗೆ ನೀವು ನೋಡಿದ್ರೆ ಎಷ್ಟು ಅವಾಚ್ಯ ಶಬ್ದಗಳಿಂದ ಮಾತನಾಡ್ತಕ್ಕಂಥದ್ದು. ಆ ಸುಪ್ರಿಮೆಸಿ ಅಂದರೆ ನಾವೇ ಇಲ್ಲಿ ಪ್ರಮುಖರು ಭಾರತದಲ್ಲಿ, ನಮ್ಮ ಕೆಳಗಡೆ ಇನ್ನೆಲ್ಲ ಅನ್ನೋ ಒಂದು ಮನೋಭಾವವನ್ನು ಅವ್ರಿಗೆ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾನು ಒಪ್ಕೊಳ್ಳೋಕೆ ತಯಾರಿಲ್ಲ. ಇದು ಪ್ರತಿದಿನ ಪ್ರಶ್ನೆ ಮಾಡ್ತಾ ಇರ್ತೀವಿ, ಎಲ್ಲಿವರೆಗೆ ನಮಗೆ ಕನ್ನಡದಲ್ಲಿ ಪರೀಕ್ಷೆ ಕೊಟ್ಟು ನಮ್ಮ ಕನ್ನಡ ಅಭ್ಯರ್ಥಿಗಳು ಬಂದು ಬ್ಯಾಂಕಲ್ಲಿ ಕೂತು ನಮ್ಮ ಕನ್ನಡದ ವಾತಾವರಣ ನಿರ್ಮಾಣ ಆಗೋವರೆಗೂ. ಈಗ ನೀವು ಹೇಳಿದ್ರೆ ಒಬ್ಬರು ಅಜ್ಜಿ ಒಳಗಡೆ ಹೋದರೆ, ನಾನೇ ಕೆಲವು ಕಡೆ ಬ್ಯಾಂಕ್ಗಳು ನೋಡಿರ್ತೀನಿ, ಚಲನ್ಗಳು ಕನ್ನಡದಲ್ಲಿ ಇರೋಲ್ಲ. ಅವ್ರು ಏನು ಬರಿಬೇಕು ಮಾಡಬೇಕು ಅನ್ನೋದು ಗೊತ್ತಿರಲ್ಲ, ಹಿಡ್ಕೊಂಡು ತಿರುಗ್ತಾ ಇರ್ತಾರೆ. ಯಾರು ಕಲರ್ಸ ಇದನ್ನು ಬರ್ಕೊಡಿ ಅಂತ ನನಗೆ ಕೇಳಿದ್ದಾರೆ ನಮ್ಮ ಒಂದಿಗೆ. ಹೌದು ಇಲ್ಲ, ಗೊತ್ತಿಲ್ಲದ ಭಾಷೆಯಲ್ಲಿ ಅವ್ನು ಏನು ಬರೀತಾನೆ, ಹೇಗೆ ಬರೀತಾನೆ, ಅವ್ನಿಗೊಬ್ಬ ಹೆಲ್ಪರ್ ಬೇಕು. ಇವೆಲ್ಲವನ್ನು ದಯವಿಟ್ಟು ತೊಂದರೆ ಕೊಡೋದಕ್ಕೆ ಹೋಗ್ಬಾರ್ದು. ಆವಾಗಲೇ ನಮಗೆ ಕೋಪ ಬರೋದು. ನಾವು ಕೇಳ್ಕೊತೀವಿ, ಹೋಗಿ ಟ್ವಿಟರ್ಲಿ ಹೇಳ್ತೀವಿ, ಅವರ ಆಫೀಸ್ಗಳಿಗೆ ಹೋಗಿ ಮನವಿ ಕೊಡ್ತೀವಿ, ದಯವಿಟ್ಟು ಇದನ್ನು ಬದಲಾವಣೆ. ಹಂಗೂ ಮಾಡಲಿಲ್ಲ ಅಂದಾಗ ಸರ್ಕಾರಗಳು ನಿದ್ದೆ ಹೊಡಿತಾ ಇರ್ತವೆ. ಅವಾಗ ಅದು ಬೇಕಾಗಿಲ್ಲ ಅವ್ರಿಗೆ. ಅವಾಗ ವಿಧಿ ಇಲ್ಲದೆ ಹೋರಾಟಗಾರರು ಹೋಗ್ತೀವಿ, ಹೋರಾಟ ಮಾಡ್ತೀವಿ, ನಮ್ಮನ್ನು ವಿಲನ್ಗಳು ಅಂತ ಬಿಂಬಿಸೋದು, ಇವರು ಸರಿ ಇಲ್ಲ ಅಂತ ಬಿಂಬಿಸೋದು. ನಾವು ಹೋಗಿ ನೀವು ಮಾಡಿರ್ತಕ್ಕಂಥ ತಪ್ಪನ್ನು ಕೇಳಿರ್ತಾ ಇರ್ತೀವಿ. ನಾವು ನೀವೇ ಸರಿಪಡಿಸ್ಬಿಟ್ರೆ ನಾವ್ಯಾಕೆ ಹೋಗ್ತೀವಿ? ನಾವು ಇದನ್ನು ದಯವಿಟ್ಟು ಅರ್ಥ ಮಾಡ್ಕೋಬೇಕು ಅವರು. ನಿಮ್ಮದೇ ಒಂದು ಸಾಮಾಜಿಕ ಜಾಲತಾಣದಲ್ಲೇ ನೋಡಿದಂತಹ ವಿಡಿಯೋ ಮಾರ್ವಾಡಿಗಳು ಆ್ಯಕ್ಚುಲಾಗಿ ಏನು ಸರ್, ಹೇಗೆ ನಿಮ್ಗೆ ಹೇಗೆ ಗೊತ್ತಾಯಿತು? ಆ ಜಗಳ ಯಾಕೆ ಸ್ಟಾರ್ಟ್ ಆಯಿತು? ಹಲ್ಲೆ ಕೂಡ ಮಾಡೋದಕ್ಕೆ ಮುಂದಾಗಿದ್ರು ಇಬ್ಬರು ಅನ್ನೋದು ಏನಿದು? ಆ್ಯಕ್ಚುಲಿ ಅದು ಬಂದು ಕೃಷ್ಣಾರಾವ್ ಪಾರ್ಕ್ ಅಂತ ಹೇಳಿ ಬಸವನಗುಡಿ ಹತ್ರ, ನಾನು ನಮ್ಮ ಮನೆಯವರು ಏನೋ ಒಂದು ಖಾಸಗಿ ಇದ್ರ ವಿಚಾರ ಹೊರಗಡೆ ಬಂದಿರ್ತೀವಿ. ಏನೋ ತೊಗೋಬೇಕು ಅಂತ ಅಂದ್ಕೊಂಡು ಇಬ್ಬರೇ ಬಂದಿರಬೇಕಾದ್ರೆ ಹೋಗ್ತಾ ಇರ್ತೀವಿ. ಒಂದು 3:30-4 ಗಂಟೆ 4:15 ಆ ಸಮಯ ಅನ್ಕೋತೀನಿ ನಾನು. ಅಲ್ಲೇನಾಗಿದೆ ಅಂದರೆ 2 ಚಿಕ್ಕ ರೋಡ್ ಮಾಡಿಬಿಟ್ಟಿದ್ದಾರೆ. ಅದು 2 ಡಿವೈಡ್ ಮಾಡಿ ಮಧ್ಯದಲ್ಲಿ ಇದಾಕಿ ಚಿಕ್ಕ ರೋಡ್ಗಳು ಮಾಡಿಬಿಟ್ಟಿದ್ದಾರೆ. ನಾವು ಬಂದು ಅವರು ತಿಂಡಿ ತಿನ್ನಬೇಕು ಅಂತದ್ದು ಅನ್ಸ, ಅಲ್ಲಿ ಸೌತ್ ಇಂಡೀಸ್ ಅಂತ ಏನೋ ಹೋಟ್ಲಿದೆ, ಅಲ್ಲಿ ತಿಂಡಿ ತಿನ್ನಬೇಕು ಅಂತ ನಿಲ್ಲಿಸ್ರು. ಊಟ ಮಾಡೋರು ಏನಾರು ಹೊಟ್ಟೆಸ್ತಾ ಇದೆ ಅಂತಂದಾಗ ನಾನು ಗಾಡಿ ನಿಲ್ಸೋಕೆ ಹೋಗ್ತೀನಿ. ಅಲ್ಲಿ ಬ್ಯಾರಿಕೇಡ್ಗಳನ್ನ ಹಾಕಿರ್ತಾರೆ, ಮತ್ತು ಜಾಗ ಖಾಲಿ ಇರ್ತದೆ. ಅದು ಅಂದರೆ ಫುಲ್ ಖಾಲಿ ಇರ್ತದೆ, ಬಟ್ ಬ್ಯಾರಿಕೇಡ್ಗಳು ಹಾಕಿರ್ತಾರೆ. ನಾನು ಕಾರು ಹೋದಾಗ ಒಬ್ಬರು ಸೆಕ್ಯೂರಿಟಿಯವರು ಇರ್ತಾರೆ ಅಲ್ಲಿ. ನಾನು ಕೇಳ್ತೀನಿ, ಬ್ಯಾರಿಕೇಡ್ ತೆಗೀರಿ, ಯಾಕೆ ಹಾಕಿದ್ದೀರಾ? ಕಾರ್ ಪಾರ್ಕ್ ರೋಡಲ್ಲಿ ಹಾಕೋದು ಬೇಡ, ಜಾಗ ಇದೆಯಲ್ಲ ಹಾಕೋಣ. ಇಲ್ಲ ಸರ್, ಇಲ್ಲೆಲ್ಲ ನಿಲ್ಸಂಗಿಲ್ಲ ಅಂತ ಹೇಳ್ತಾರೆ. ನಾನೇನು ಅನ್ಕೋತೀನಿ, ಯಾವುದೋ ಗೌರ್ಮೆಂಟ್ ಆಫೀಸಾ ಅಥವಾ ಏನೋ ಬೇರೆ ಇರಬೇಕು, ಅವ್ರ ವೆಹಿಕಲ್ಗಳಿಗೆ ಏನೋ ಮಾಡ್ಕೊಂಡಿರ್ಬೇಕು, ಇರ್ಬೋದೇನೋ, ಬೇಡ ಬಿಡಿ ಅಂತ ಹೇಳ್ಬಿಟ್ಟು ಗಾಡಿ ನಿಲ್ಲಿಸ್ಬಿಟ್ಟು ನಾವು ಹೋಗ್ತೀನಿ. ತಿಂಡಿ ತಿನ್ಕೊಂಡು ಹೊರಗಡೆ ಬರ್ತೀನಿ. ಬಂದು ನನ್ನ ಪಾಡು ಕಾರ್ ಹತ್ತೋ ಸಮಯದಲ್ಲಿ ಒಂದು ವೆಹಿಕಲ್ ಹೋಗಿ ನಿಂತ್ಕೊಂಡು ಹಿಂದ್ಗಡೆ ತುಂಬ ಜನ ಇಳಿತಾ ಇರ್ತಾರೆ. ನಾನು ಕೇಳಿದೆ, ಇದು ಯಾವುದು ವೆಹಿಕಲ್ ಇದು? ಯಾರೋ ಇವರು ಇಳಿತಾ ಇದ್ದಾರೆ ಅಂತ. ಇಲ್ಲ ಸರ್, ಇದು ಯಾರೋ ಮಾರ್ವಾಡಿ ಅವ್ರದ್ದು ಮನೆ ಇದು, ಇಲ್ಲಿ ಅವ್ರ ಕಾರ್ ಮಾತ್ರ ನಿಲ್ಬೇಕಂತೆ, ಉಳಿದವ್ರು ಯಾರ್ದು ನಿಲ್ಲಂಗಿಲ್ವಂತೆ ಅಂತಂದಾಗ ನನಗೆ ಸಿಕ್ಕಾಬಟ್ಟೆ ಕೋಪ ಬಂದ್ಬಿಡ್ತದೆ. ಅಂದರೆ ಮನೆಯವ್ರ ಪಾರ್ಕಿಂಗ್ ಅದ ಮನೆಯವ್ರದಲ್ಲ, ಅದು ಪಬ್ಲಿಕ್ ಪ್ಲೇಸ್, ಪಾರ್ಕಿಂಗ್ ಪ್ಲೇಸ್ ಬ್ಯಾರಿಕೇಡ್ಗಳಾಕಿ ತಮ್ಮ ಪರ್ಸ್ನಲ್ ಆಗಿ ಬಳಸ್ಕೊಂಡಿದ್ದಾರೆ. ತಮ್ದು ಒಂದು ಕಾರಲ್ಲಿ ಸರಿಸುಮಾರು ನೀವು ಹೋಗಿ ನೋಡಿದ್ರೆ ಈಗಲೂ ಒಂದು 5-6 ಕಾರ್ಗಳು ನಿಲ್ಬೋದು ಅಲ್ಲಿ. ಸಾಕಷ್ಟು ಬೈಕ್ಗಳು ನಿಲ್ಬೋದು. ಅಷ್ಟು ಜಾಗವನ್ನು ತಮ್ಮ ಒಂದು ಕಾರ್ ನಿಲ್ಸೋದಕ್ಕೆ ಬ್ಯಾರಿಕೇಡ್ಗಳು ಹಾಕ್ಕೊಂಡು ನಾನು ಹೋಗಿ ಇದ್ಯಾರಿದು? ಅಲ್ಲಿಂದ ಯಾರೋ ಅವರು ಮನೆಯವ್ರು ಇಳಿತಾ ಇರ್ತಾರಲ್ಲ, ಫಸ್ಟು ನಾನು ಹೋಗಿ ಕೇಳ್ತೀನಿ, ಯಾರ್ದು ಇದು? ನಿಮ್ದ ಇದು? ಹೌದು ನಮ್ಮದೇ ಅಂತಂದಾಗ, ನೋಡಿ ದಯವಿಟ್ಟು ಇದನ್ನೆಲ್ಲ ಹಿಂಗೆ ಹಾಕಬಾರ್ದು, ಸಾರ್ವಜನಿಕರು ತೊಂದರೆ ಆಗ್ತದೆ, ಹೊರಗಡೆ ಹಾಕಿದಾಗ ನೀವು ಇದನ್ನೆಲ್ಲ ತೆಗಿಬೇಕು ಅಂತ ತಂದಾಗ 4 ಜನ ನೀನು ಯಾವನ ಕೇಳೋದಕ್ಕೆ ಅಂದ್ಬಿಟ್ಟು ನನಗೆ ಮುಗಿಬಿಡೋಕೆ ಬರ್ತಾರೆ. ನನ್ನ ಪರಿಚಯ ಪಾಪ ಅವ್ರಿಗಿತ್ತು, ಅವ್ರಿಗಿಲ್ವ, ಇರಲಿ ಬಿಡಲಿ, ನಾನು ಕೇಳ್ತಾರದು ನ್ಯಾಯ ಅಲ್ವಾ ಸಾರ್ವಜನಿಕರ ಪರವಾಗಿ? ಅದು ಅವತ್ತಿನ ಪ್ರಶ್ನೆ ಅಲ್ಲ ಅದು. ಅಲ್ಲಿರ್ತಕ್ಕಂಥ ಅಷ್ಟೂ ಜನರು ಅದಾದಮೇಲೂ ಹೇಳಿದ್ರು, ಸರ್ ತುಂಬ ಗಾಂಚಲಿಗಳು ಇಲ್ಲಿ. ಅದಾದಮೇಲೆ ಏನು ನಡೀತೀವಿ ವೀಡಿಯೋದಲ್ಲಿ ನೀವು ನೋಡಿರ್ತೀರ. ನಿಮ್ಮ ಅಪ್ಪಂದ ಅಂತ ಕೇಳ್ತಾನೆ ಆ ವೀಡಿಯೋದಲ್ಲಿ. ನಾವು ಬಂದು 100 ವರ್ಷ ಆಯಿತು ಅಂತಂದು. ಅದಕ್ಕೆ ಅಲ್ಲಿ ಒಂದು ಕಡೆ ಹೇಳ್ತೀನಿ, ನಾವು 1000 ವರ್ಷಗಳಿಂದ ಇರೋರಪ್ಪ, ನೀನು ನೆನ್ನೆ ಬಂದಿರೋದು, ನೀನು ಬಂದಿರೋದು ಇಲ್ಲಿ ನಿಮ್ಮ ರಾಜ್ಯದಲ್ಲಿ ಏನೂ ಮಾಡ್ಕೊಳಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಬಂದು ನೀನು ಅನ್ನ ಉಡ್ಸ್ಕೊಳ್ಳೋದಕ್ಕೆ ಬಂದಿರೋದು. ನೀನು ಹೋಗಲಿ, ನಾನು ನಿನ್ನ ಮನೆ ಒಳಗಡೆ ಬಂದು ಕೇಳಿದ್ರೆ ತಪ್ಪು, ನಿನ್ನ ವೈಯಕ್ತಿಕವಾದ ಜಾಗಕ್ಕೆ ಬಂದು ಕೇಳಿದ್ರೆ ತಪ್ಪು, ಅದು ಒಪ್ಕೊಳ್ಳೋಣ. ಇದು ಸಾರ್ವಜನಿಕವಾದಂಥ ಜಾಗ, ಮತ್ತು ಅಲ್ಲಿ ಸುಮಾರು ಒಂದು ಕಂಪ್ನಿಗಳು ಎಲ್ಲ ಏನೇನೋ ಇವೆ ಅಲ್ಲಿ. ಆ ಎಲ್ಲ ಕಡೆನೂ ಬ್ಯಾರಿಕೇಡ್ ಹಾಕ್ಕೊಂಡವ್ರೆ. ಅಂದರೆ ಅದು ಹೋಗಲಿ, ಅವ್ರ ಜಾಗನ ಇಲ್ಲ, ಸಾರ್ವಜನಿಕವಾದ ಜಾಗದಲ್ಲಿ ಈ ರೀತಿ ಮಾಡೋದು ತಪ್ಪು ಅಂತ ಹೇಳಿ
ಹೋರಾಟವನ್ನು ಮಾಡಿ ಅವರು ನನ್ನ ಬಗ್ಗೆ ಮಾತಾಡಿದ್ದು ಒಂದಷ್ಟು ಹಲ್ಲೆ ಮಾಡೋಕ್ಕೆ ಬರಲಿಲ್ಲ, ಅವನು ಕೈ ಹಿಡ್ದಿದ್ದಂತೂ ಸತ್ಯ. ಇವೆಲ್ಲ ಆದಮೇಲೆ ಅದು ವಿಡಿಯೋ ವೈರಲ್ ಆಯಿತು. ನೂರಾರು ಜನ ಸ್ಟೇಷನ್ಗೆ ಹೋದು ಬಂದರು, ಕ್ಷಮೆ ಕೇಳಿದ್ದು ನೀವೇ ನೋಡ್ತೀರ. ಅದು ನನಗೆ ಅಲ್ಲ ಕ್ಷಮೆ, ಅವರು ಎಲ್ಲಿಂದನೋ ಬಂದು ಈ ರೀತಿ ದಬ್ಬಾಳಿಕೆ ಮಾಡ್ತೀನಿ, ಈ ಥರ ಮಾಡ್ತೀನಿ ಅಂತ ಆಟ ಗೀಟಗಳೇನಿದ್ರೆ ಅದನ್ನೆಲ್ಲ ಅವ್ರ ಏರಿಯಾಗಳಲ್ಲಿ ಅವ್ರ ಊರುಗಳಲ್ಲಿ ಇಟ್ಕೊಳ್ಳೋದ್ರೆ ಬೆಟ್ರು. ಇಲ್ಲಿ ಯಾರೂ ರೆಡಿ ಇಲ್ಲ ಅದನ್ನು ಕೇಳೋದಕ್ಕೆ. ಸೊ ಅದಾದಮೇಲೆ ಈಗೆಲ್ಲ ತೆಗ್ಸಿದ್ದಾರೆ, ಅದನ್ನು ತೆಗ್ಸಿ ಈಗ ಯಾರು ಬೇಕಾದ್ರೂ ನಿಲ್ಲಿಸ್ಕೋಬೋದು ಈಗ ಜಾಗ. ಅಂದರೆ ಅವಾಗ ಹೇಳಿದ್ದೇನೋ ಜನ, ನಂಗೆ ತುಂಬ ಜನ ಅದಾದಮೇಲೆ ಅದು ಎಲ್ಲಿ ನಂಬರ್ ತೊಗೊಂಡು ನನಗೆ ಕಾಲ್ ಮಾಡಿದ್ರೆ ಗೊತ್ತಿಲ್ಲ. ಸಾರ್ ನಾವು ತುಂಬ ದಿನದಿಂದ ಇಲ್ಲಿ ಹೇಳ್ತಾ ಇದ್ದಾವೆ ಸರ್, ಕೇಳಿ ಏನು ಅವ್ರದ್ದೇ ಆಟ ಆಗೋಗಿತ್ತು ಇಲ್ಲಿ, ನೀವು ಒಳ್ಳೆ ಕೆಲಸ ಮಾಡಿದ್ರಿ ಸರ್ ಅಂತ. ಜೊತೆಗೆ ಈ ರೀತಿ ತುಂಬ ಕಡೆ ಚಿಕ್ಕಪೇಟೆ ಈ ಬೇರೆ ಬೇರೆ ಭಾಗಗಳು ಇಲ್ಲಿ ಇದೇ ರೀತಿ ಸಾರ್ವಜನಿಕವಾದಂಥ ಜಾಗಗಳನ್ನ ವಶಪಡಿಸ್ಕೊಂಡಿರ್ತಕ್ಕಂಥದ್ದು ಈ ಥರದೊಂದಷ್ಟು ಸುಮಾರು ನನಗೆ ಮೆಸೆಂಜರ್ಗಳಲ್ಲಿ ಹಾಕಿದ್ದಾರೆ. ಪ್ರಾಬಲಿ ಈ ವಿಡಿಯೋ ಅವ್ರಿಗೆ ತಲುಪಿ ಅವರೇ ಕ್ಲಿಯರ್ ಮಾಡ್ಕೊಂಡ್ರೆ ಒಳ್ಳೆಯದು. ಇಲ್ಲಾಂದರೆ ಇದನ್ನೇ ದೊಡ್ಡ ಅಭಿಯಾನ ಮಾಡಬೇಕಾಗುತ್ತೆ. ಆಮೇಲೆ ನಿಮ್ಮನ್ನೇ ಆಚೆ ಕಳಿಸೋವಂಥ ಒಂದು ದೊಡ್ಡ ಅಭಿಯಾನ ಮಾಡಬೇಕಾಗುತ್ತೆ. ಅದು ದಯವಿಟ್ಟು ತಿಳ್ಕೊಬೇಕು ಅವರು. ಈಗ ನಮ್ಮ ಕರ್ನಾಟಕದಲ್ಲಿ ನಮ್ಮ ಕನ್ನಡಿಗರ ಸಂಖ್ಯೆ ಕಡಿಮೆ ಆಗ್ತಿದೆ ಅನ್ನೋ ಒಂದು ಆರೋಪ ಇದೆ. ಅಂದರೆ ಬೇರೆ ರಾಜ್ಯಗಳಿಂದ ಬಂದು ಇಲ್ಲಿ ಸೆಟ್ಲ್ ಆಗಿರೋವಂಥವ್ರು, IT ಸೆಕ್ಟರ್ ಜಾಸ್ತಿ ಆಗಿದೆ, ಕನ್ನಡದವ್ರಿಗೆ ಕೆಲಸ ಇಲ್ಲ ಅನ್ನೋದು, ಈ ಥರ ಒಂದಷ್ಟು ವಾದ ವಿವಾದಗಳು ಆಗಾಗ ಬರ್ತಾನೆ ಇರುತ್ತೆ. ಅಂದರೆ ನೀವು ಅದ್ರ ಪರ ಧ್ವನಿ ಎತ್ತಿದ್ದೀರಾ ಸಾಕಷ್ಟು ಬಾರಿ, ಕನ್ನಡಿಗರಿಗೆ 70% ಕೊಡಬೇಕು, ಈ ಥರದ್ದೆಲ್ಲ ಅವಾಗವಾಗ ಆಗ್ತಾನೆ ಇರುತ್ತೆ. ಇದು ಬದಲಾಗೋದು ಯಾವಾಗ ಅಂತ. ಅಂದರೆ ನಮ್ಮ ಕನ್ನಡಿಗರು ನಮ್ಮ ಕರ್ನಾಟಕದಲ್ಲಿ ಕೂತ್ಕೊಂಡು ನ್ಯಾಯ ಕೊಡಿ, ನಮಗೆ ಅವಕಾಶಗಳು ಕೊಡಿ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಿದೆ. ಮುಂದಕ್ಕೆ ಇನ್ನು ಎಷ್ಟರ ಮಟ್ಟಿಗೆ ಇದು ಪರಿಣಾಮ ಬೀರ್ಬೋದು ಅನ್ನೋದು. ಇಲ್ಲ, ನೀವು ಹೇಳಿದ್ರೆ ನೋಡಿ, ಕನ್ನಡಿಗರ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಅಂತ. ಇಲ್ಲ, ಕನ್ನಡಿಗರ ಸಂಖ್ಯೆನೇ ಜಾಸ್ತಿ ಇರೋದು. ಆದರೆ ಸ್ವಾಭಿಮಾನಿ ಕನ್ನಡಿಗರ ಸಂಖ್ಯೆ ಕಡಿಮೆ ಇದೆ, ಅದನ್ನು ಒಪ್ಕೋತೀನಿ ನಾನು. ಭಾಳ ವ್ಯತ್ಯಾಸ ಇದೆ ಎರಡಕ್ಕೂ. ಅಂದರೆ ಇದು ನನ್ನ ನೆಲ, ಇದು ನನ್ನ ಜಾಗ, ನಾನು ಇಲ್ಲಿ ಹುಟ್ಟಿರೋನು, ನನಗೆ ನನ್ನದೇ ಆದಂಥ ಹಕ್ಕುಗಳಿವೆ ಈ ಜಾಗದಲ್ಲಿ, ನನಗೆ ನನ್ನದೇ ಆದಂಥ ಒಂದಷ್ಟು ಇಲ್ಲಿನ ಸ್ವಾತಂತ್ರ್ಯ ಇದೆ, ನನ್ನದು ಅಂತ ಅನ್ನೋದೊಂದಿದೆ. ಈಗ ಉದಾಹರಣೆ, ನಾವೇನಾರು ಆ ಥರ ಹೇಳಕ್ಕೆ ಹೋದಾಗ ಒಂದಷ್ಟು ಭಾಳ ದೊಡ್ಡ ರಾಷ್ಟ್ರ ಪ್ರೇಮಿಗಳು ಬರ್ತಾರೆ, ನಾವೆಲ್ಲ ಭಾರತೀಯರು ಅಂತ ಹೇಳಿ. ಅದೇ ಅವನ ಮನೆ ಪಕ್ಕ ಯಾವನಾರು ಪಕ್ಕದ ಮನೆಯವನು 1-2 ಅಡಿ ಜಾಗ ಒತ್ತರಿಸ್ಕೊಂಡು ಕಂಪೌಂಡ್ ಹಾಕಿದ್ರೆ ಇಡೀ ಮನೆಯವ್ರು ಹೋಗಿ ಅವನ ಮೇಲೆ ಜಗಳ ಬಿಡ್ತಾರೆ. ಯಾಕೆ ಅವಾಗ ಬರಲ್ಲ ನಾವೆಲ್ಲ ಭಾರತೀಯರು ಅಂತ ಅನ್ನೋದು? ಬಿಡಬೇಕಪ್ಪ, ನಾವೆಲ್ಲ ಭಾರತೀಯರು, ಹಾಕಮಾರೆ 1-2 ಕಂಪೌಂಡು, ಅಲ್ಲಿ ನಮ್ಮದು ಒಂದು ಬರ್ತದೆ. ಸೇಮ್ ಇಲ್ಲೂ ಅದೇ ಅಪ್ಲೈ ಆಗುತ್ತಲ್ಲ. ಹಾಗಾದರೆ ಭಾರತೀಯರು ಅಂತಂತ ಅಪ್ಲೈ ಆಗೋದು ಬರೀ ಹೊರಗಡೆಯಿಂದ ಬಂದವ್ರಿಗಷ್ಟೇನಾ? ನಮಗಲ್ವಾ ಅದು? ಈಗ ನಿನ್ನೆನೇ ವಿಚಾರದಲ್ಲಿ ಒಬ್ಬರು ಯಾರೋ ಕೇಳಿದ್ರು, ನೀವು ನಾವೆಲ್ಲ ಭಾರತೀಯರು ಅಂತ ಹೇಳಿ. ಅಟ್ಲೀಸ್ಟ್ ಅವನಿಗೆ ಗೊತ್ತಿಲ್ವಾ ನಾನು ಒಬ್ಬ ಭಾರತೀಯನೇ ಇದನ್ನೇ ಕೇಳ್ತಾ ಇರೋದು ನನಗೆ ಅಂತ ಅನ್ನೋದು ಅವನ ಆಲೋಚನೆ ಬರಲಿಲ್ವ? ಅಂದರೆ ಹೊರಗಡೆಯವ್ರು ಏನೇ ತಪ್ಪು ಮಾಡಲಿ ಏನೇ ಮಾಡಲಿ ಅವ್ರು ಭಾರತೀಯರು, ನಾವು ಈ ನೆಲದವರಾಗಿ. ಈಗ ನಾಳೆ ಇದೇ ನಿನ್ನೆ ನಡೆದಂಥ ಇನ್ಸಿಡೆಂಟೆ, ನಾನು ಹೋಗಿ ಅವ್ರ ರಾಜ್ಯದಲ್ಲಿ ನಾನು ಮಾಡಿದ್ದಿದ್ರೆ ಪರಿಸ್ಥಿತಿ ಏನಾಗ್ತಾಯಿತ್ತು? ಓಲಿ ಆ ರೀತಿ ಬದುಕೋಕ್ಕಾಗತ್ತಾ ನಾವು? ಅವ್ರ ರಾಜ್ಯದಲ್ಲೂ ಅವ್ರನ್ನಷ್ಟು ಚೆನ್ನಾಗಿ ನೋಡ್ಕೊಳ್ಳಲ್ಲ, ಅಷ್ಟು ಚೆನ್ನಾಗಿಲ್ಲ ನಾವು ನೋಡ್ಕೋತೀವಿ. ಇದೇ ತಪ್ಪಾಗಿರ್ತಕ್ಕಂಥದ್ದು. ನಮ್ಮ ಕನ್ನಡಿಗರು ಹೇಗಾಗ್ಬಿಟ್ಟಿದ್ದೀವಿ ಅಂತಂದರೆ, ನಾವು ಬಿಟ್ಕೊಟ್ಟು ಇವತ್ತು ತಲೆ ಮೇಲೆ ಬಂದು ಕೂತಿದ್ದಾರೆ. ನೋಡಿ, ನಿನ್ನೆ ಒಬ್ಬಳು ಲೇಡಿ ಟ್ರಾಫಿಕ್ ಪೊಲೀಸ್ 4 ಜನ ಇದ್ದಾರೆ. ಅವಳು ಬಳಸೋ ಭಾಷೆಗಳನ್ನ ನಾನು ಇಲ್ಲಿ ಮಾತಾಡೋದು ಬೇಡ. ಎಷ್ಟು ಅಸಭ್ಯ ಶಬ್ದಗಳಿಂದ, ಎಷ್ಟು ಕೆಟ್ಟದಾಗಿ ನಿಂತ್ಕೊಂಡು ಕೈ ಮೇಲೆ ಕೈ ಹಾಕ್ಕೊಂಡು ಬೈತಾಳೆ. ಹೇಗೆ ಬಂತು ಈ ಧೈರ್ಯ? ಆಗಾದರೆ ಅವಳಿಗೆ ಯಾರು ಕೊಟ್ಟಿದ್ದು ಧೈರ್ಯ? ಅವ್ಳಿಗೆ ಗೊತ್ತು ನಾನು ಯಾವುದೋ ಬೇರೆ ರಾಜ್ಯಕ್ಕೆ ಬಂದಿದ್ದೀನಿ, ಯಾವುದೋ ಜಾಗದಲ್ಲಿ. ಇದೇ ಪೊಲೀಸರ ಎದುರಿಗೆ ಅದೇ ಜಾಗದಲ್ಲಿ ಒಬ್ಬ ಕನ್ನಡದವ್ನು ನಿಂತ್ಕೊಂಡು ಮಾತಾಡಿದ್ದಿದ್ರೆ ಅಲ್ಲೇ ರಪ್ ಅಂತ ಬಾರಿಸಿರೋರು. ಮತ್ತು ಅವ್ರನ್ನ ಬಾರಿಸ್ದೇ ಇದ್ದ ರೀತಿ ತಡೆದಿರೋದೇ ಅದನ್ನು. ಅಂದರೆ ನೀವು ಯಾರಿಗೆ, ನೀವು ಯಾರೋ ಇಲ್ಲಿಂದನೂ ಬಂದಿರೋರು ಕೂಡ ಮರ್ಯಾದೆ. ಈಗ ನಾನು ಒಂದಷ್ಟು ನಾನು ತಪ್ಪು ತಿಳ್ಕೊಳ್ಳಲ್ಲ, ಬೆಂಗಳೂರು ಸಿಟಿ ಪೊಲೀಸು ಪೇಜಲ್ಲಿ ನಮ್ಮವ್ರು ಏನಾದ್ರು ತಪ್ಪು ಮಾಡ್ತು ಅಂತ ಹೇಳಿ ನಾವು ಟ್ಯಾಗ್ ಮಾಡ್ತೀವಿ, ರೆಸ್ಪಾಂಡೇ ಇರಲ್ಲ. ಅವ್ರು ಏನಾರು ಒಂದು ಹಾಕ್ತು ಅಂತಂದರೆ ಎಲ್ಲಿಂದ ಬಂದಿರೋರು ಏನಾರು ಒಂದು ಹಾಕ್ಬಿಟ್ಟು ಟ್ಯಾಗ್ ಮಾಡಿಬಿಟ್ರೆ ಸಾಕು. ಏನು ರೋಷಾವೇಶ ನೋಡ್ಬೇಕು, ಹೋಗ್ಬಿಟ್ಟು ಹಿಡಿದು ಬಂದಿದೆ ರೀಲ್ಸ್ ಮಾಡಿ ಅವ್ರ ಪೇಜಲ್ಲಿ ರೀಲ್ಸ್ ಮಾಡಿ ಹಾಕ್ಬಿಡ್ತಾರೆ, ಹಿಡಿದಾಕ್ಬಿಟ್ಟಿದ್ವಿ ನೋಡಿ ಅಂತ ಹೇಳಿ. ಯಾಕೆ ಈ ತಾರತಮ್ಯಗಳು? ಇದೆಲ್ಲ ಬಿಡಬೇಕು ಮೇಡಮ್. ನಾನು ಹೇಳ್ತಾ ಇರೋದು ನಮ್ಮ ಕನ್ನಡಿಗರಲ್ಲಿ ದಯವಿಟ್ಟು ನೀವು ಯಾವುದೇ ಜಾಗಕ್ಕೆ, ಈಗ ಇಷ್ಟು ತುಂಬ ಜನ ಇನ್ನೊಂದು ತಪ್ಪು ತಿಳುವಳಿಕೆ, ಕನ್ನಡದ ಹೋರಾಟ, ನಾಡು ನುಡಿ ನೆಲ ಜಲ ಸಂಬಂಧಪಟ್ಟಂಥ ಹೋರಾಟ ಅಂದರೆ ಶಾಲು ಹಾಕ್ಕೊಂಡಿರೋರಿಗಷ್ಟೇ ಸೀಮಿತ, ಇದು ಸಂಘಟನೆಗಳಿಗಷ್ಟೇ ಸೀಮಿತ, ನಮ್ಮದು ಯಾರ್ದು ಅಲ್ಲ. ತಪ್ಪು. ಪ್ರತಿಯೊಬ್ಬರು ಪ್ರಶ್ನೆ ಮಾಡಿ. ನಿಮಗೆಲ್ಲರೂ ಏನಾರು ಆ ಥರ ಧೈರ್ಯವಾಗಿ ಪ್ರಶ್ನೆ ಮಾಡಿ, ವಿಡಿಯೋ ಮಾಡ್ಕೊಳ್ಳಿ. ಹೈಕೋರ್ಟ್ ಸುಪ್ರೀಂ ಕೋರ್ಟು, ಹೈಕೋರ್ಟ್ ಇವತ್ತು ನ್ಯಾಯಾಲಯ ನಮಗೆ ಅವಕಾಶ ಕೊಟ್ಟಿದೆ. ನೀವು ಸ್ಟೇಷನ್ಗೆ ಹೋದ್ರೂ ವಿಡಿಯೋ ಮಾಡ್ಬೋದು,
ನೀವು ಸಾರ್ವಜನಿಕ ಸ್ಥಳಗಳಲ್ಲೂ ವೀಡಿಯೋ ಮಾಡ್ಬೋದು. ನಿಮ್ಗೆ ಏನಾದ್ರು ಅನ್ಯಾಯ ಕಂಡು ಬರ್ತಾ ಇದೆ ಅಂದರೆ ವೀಡಿಯೋ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ಗೆ ಟ್ಯಾಗ್ ಮಾಡಿ, ನಾವು ಬರ್ತೀವಿ, ಸಂಘಟನೆಗಳಿದ್ದೀವಿ ಜೊತೆಲಿ. ಈ ರೀತಿ ನಾವೆಲ್ಲರೂ ಎಚ್ಚೆತ್ಕೊಂಡಾಗ ಏನಾಗುತ್ತೆ ಅಂದರೆ, ಯಾಕೆ ಈ ಸಮಸ್ಯೆ ನಮ್ಮಲ್ಲಿ ಅಂತಂದರೆ ಎಲ್ರಿಗೂ ಒಂಥರ ಇದು ಛತ್ರ ಥರ ಆಗೋಗಿದೆ. ಬಂದವರೆಲ್ಲ ಇಲ್ಲಿ ನಮ್ಮನ್ನು ಒಂಥರ ಬಳಸ್ಕೊಂಡು ನಮ್ಮನ್ನೆಲ್ಲರೂ, ಇವತ್ತೊಬ್ಬ ಕಟಿಂಗ್ ಶಾಪ್ಗೆ ಹೋಗಿ ಕನ್ನಡದವ್ರಿಲ್ಲ, ಗಿಡ ಕ್ಲೀನ್ ಮಾಡೋರು ಕನ್ನಡದವ್ರಿಲ್ಲ, ಮನೆ ನಲ್ಲಿ ರಿಪೇರಿ ಮಾಡೋರು ಕನ್ನಡದವ್ರಿಲ್ಲ, ಎಲ್ಲಕ್ಕಿಂತ ಹೆಚ್ಚಾಗಿ ಹೋಟ್ಲಲ್ಲಿ ಊಟವನ್ನು ತಂದು ಕೊಡೋರು ಕನ್ನಡದವ್ರಿಲ್ಲ ಇವತ್ತು. ಅಂದರೆ ಏನಾಗ್ತಾಯಿದೆ, ನೀವು ನಂಬ್ತಿರೋ ಬಿಡ್ತೀರ. ನಾನೊಂದು ಪಾರ್ಕ್ ಹೋಗ್ತೀನಿ ಮೇಡಮ್ ವಾಕ್ ಮಾಡೋದಕ್ಕೆ ಪ್ರತಿದಿನ. ಇವತ್ತು ಅಲ್ಲಿಗೆ ಹೋದರೆ ನೀವು ಅನುಮಾನ ಇದ್ದರೆ ಶನಿವಾರ ಅಥವಾ ಭಾನುವಾರ ನಿಮ್ಮದು ಕ್ಯಾಮ್ರಾ ಜೊತೆಗೆ ಬನ್ನಿ. ಅಲ್ಲಿಗೆ ಒಂದು 500 ಜನ ಇರ್ತಾರೆ ಮೇಡಮ್ ಪಾರ್ಕಲ್ಲಿ, ಇಡೀ ಒಟ್ಟು ಪಾರ್ಕಲ್ಲಿ. ನಿಮಗೊಂದು 350ರಿಂದ 400 ಜನ ಬರೀ ಹಿಂದಿಯವರೇ ಇರ್ತಾರೆ. ಮಕ್ಕಳುಗಳು ಹಿಂದಿಯವರು ಇರ್ತಾರೆ. ನಮಗೆ ಒಬ್ಬ ಪ್ಯೂರ್ ಕನ್ನಡ ಜಾಗ ಅದು. ಹೇಗೆ ಸಾಧ್ಯವೆಲ್ಲ? ಎಷ್ಟು ಮೈಗ್ರೆಂಟ್ಸ್ ಹೆಂಗೆ ಆಗ್ತಾಯಿದೆ ಇದು? ಯಾರು ಕರ್ಕೊಬರ್ತಾವ್ರಿ ಇಲ್ಲಿ? ಅವ್ರಿಗೆಲ್ಲ ಇಲ್ಲೇ ವೋಟರ್ ಐ ಡಿಗಳು. ಇವೆಲ್ಲ ನೋಡಿದಾಗ ಏನಾಗುತ್ತೆ ಅಂತಂದರೆ ನಮಗೀಗ ಗೊತ್ತಾಗಲ್ಲ ಅದು ಯಾವತ್ತೋ ಒಂದು ದಿನ ತಿರುಗಿ ಬಿದ್ದಾಗ ಎಲ್ಲರೂ ಅವತ್ತೋ ಇಲ್ಲ ಅವ್ರು ಮಾಡ್ತಿದ್ದೆ ಸರಿ ಅಂತ ಅನ್ನೋ ಸ್ಥಿತಿ ನಿರ್ಮಾಣ ಆಗೋಕ್ಕೂ ಮುಂಚೆ ನಾವು ಕನ್ನಡಿಗರು ಎಚ್ಚೆತ್ತುಕೊಂಡ್ರೆ ನಮ್ಮದನ್ನು ನಾವು ಉಳಿಸ್ಕೊಳ್ಳೋಕ್ಕೆ ಸಾಧ್ಯ. ಇನ್ನೊಂದು ಸತಿ ಕ್ಲಾರಿಫೈ ಮಾಡ್ತಾಯಿದ್ದೀನಿ, ಕನ್ನಡಿಗರೇ ಜಾಸ್ತಿ ಇರೋದು, ಆದರೆ ಅದರಲ್ಲಿ ಸ್ವಾಭಿಮಾನಿ ಕನ್ನಡಿಗರು ಕಡಿಮೆ ಇದ್ದಾರೆ. ಅಂದರೆ ಎಲ್ಲೋ ಒಂದು ಕಡೆ ಬೇರೆ ಭಾಷೆಯವ್ರಿಗೆ ನಾವೇ ಒಂದು ಸ್ವಲ್ಪ ಆಪರ್ಚುನಿಟಿ ಕೊಡ್ತಿದ್ದೀವಿ ಅಂತ ಅನಿಸುತ್ತೆ. ಅಂದರೆ ಈಗ ನಾವು ಎಲ್ಲಾದರೂ ಹೊರಗಡೆ ಹೋದಾಗ ಅಲ್ಲಿ ಯಾರೋ ಬೇರೆ ಭಾಷೆ ಮಾತಾಡೋರಿದ್ದಾರೆ ಅಂದರೆ ನಾವು ಅವ್ರ ಜೊತೆ ಅದೇ ಭಾಷೆ ಮಾತಾಡುವಂಥದ್ದು. ಕನ್ನಡನ ನಾವು ಕಂಪ್ಲೀಟಾಗಿ ನಾವುಗಳೇ ಅವಾಯ್ಡ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಹಾಗಾಗಿ ಬೇರೆ ಭಾಷೆಯವ್ರು ಇಲ್ಲಿ ಜಾಸ್ತಿ ಇದ್ದಾರೆ ಅನ್ನೋದು ಕೂಡ ಇದೆ. ಸಾಕಷ್ಟು ಜನಕ್ಕೆ ಅದು ತಿಳುವಳಿಕೆಯಲ್ಲಿದೆ, ಆದರೂ ಕೂಡ ಮಾತಾಡೋರು ಮಾತಾಡ್ತಾನೆ ಇರ್ತಾರೆ. ಇದಕ್ಕೇನು ಹೇಳ್ತೀರಾ ಸರ್? ನನ್ನ ಪ್ರಶ್ನೆ ಇಷ್ಟು, ಯಾರೇ ಒಬ್ಬ ಹೊರಗಡೆಯಿಂದ ಬಂದಂಥವನು ಅವನ ಭಾಷೆಯಲ್ಲಿ ಏನೋ ಒಂದು ಕೇಳ್ತಾನೆ, ಕಷ್ಟಪಟ್ಟು ನಾವು ಅವನ ಭಾಷೆಯಲ್ಲಿ ಮಾತಾಡೋ ಥರ ನಮ್ಮನ್ನು ಮಾಡ್ತಾನೆ ಅವನು. ನಿಮ್ಗೆ ಗೊತ್ತಿಲ್ಲ ಅಂದರೂ ಪರವಾಗಿಲ್ಲ, ಒಂದು ಅಡ್ರೆಸ್ ಕೇಳಲಿ, ಅವನೇನಾದ್ರು ಕೇಳಲಿ, ಕಷ್ಟಪಟ್ಟು ನಾವು ಮಾಡಬಾರ್ದು ಅದನ್ನೆಲ್ಲ ಮಾಡಿ ಅವನಿಗೆ ಅವನ ಭಾಷೆಯಲ್ಲಿ ಉತ್ತರ ಕೊಡೋದಕ್ಕೆ ಪ್ರಯತ್ನ ಪಡ್ತೀವಿ. ಅಷ್ಟೇ ಕಷ್ಟನ ಅವನು ಕೊಡಲ್ಲ ಕನ್ನಡದಲ್ಲಿ ಮಾತಾಡೋದಕ್ಕೆ. ಇದು ಇಚ್ಛಾಶಕ್ತಿಯ ಕೊರತೆ. ಅಂದರೆ ನಮ್ಮಲ್ಲಿ ಬರಬೇಕದು, ನಾವು ನಿರ್ಧಾರ ಮಾಡಬೇಕು. ಅವನು ಯಾವುದ್ರಲ್ಲಾರು ಕೇಳಲಿ. ಈಗ ನೀವು ನಂಬ್ತಿರೋ ಬಿಡ್ತೀರ, ನನ್ನ ವೈಯಕ್ತಿಕವಾಗಿ ಹೇಳ್ತೀನಿ ಕೇಳಿ. ನನಗೆ ಈ ಇನ್ಶೂರೆನ್ಸ್ ಕಂಪ್ನಿಗಳಿಂದ, ಈ ಕಾರ್ ಸರ್ವಿಸ್ ಸೆಂಟರ್ಗಳಿಂದ ಒಂದಷ್ಟು ಫೋನ್ ಕಾಲ್ಗಳು ಬರ್ತವೆ. ಇಂಗ್ಲೀಷಲ್ಲಿ ಹಿಂದಿಲಿ ಫೋನಲ್ಲಿ ಮಾತಾಡ್ತಾರೆ. ನಾನು ಫಸ್ಟ್ ಕೇಳೋದಿಷ್ಟೇ, ದಯಮಾಡಿ ಕನ್ನಡ ಮಾತಾಡಿ, ಇಲ್ಲ ಕನ್ನಡದವರು ಕೊಡಿ. ನೋ ಸರ್, ಹಿಯರ್ ದೇರ್ ಇಸ್ ನೋ ಕನ್ನಡ ಪೀಪಲ್, ಕಟ್ ಫೋನ್. ನಾವು ಈ ರೀತಿ ಪ್ರತಿಯೊಬ್ಬರು ಒಂದು ನಿರ್ಧಾರ, ನೀವೇನು ಹೋರಾಟ ಮಾಡಬೇಕಾಗಿಲ್ಲ. ಇದಕ್ಕೆ ಮನೇಲಿ ಕಾಲ್ ಬಂತ ಕನ್ನಡ ಮಾತಾಡೋರು ಕನೆಕ್ಟ್ ಮಾಡಿರಿ ಅಂತ ಹೇಳಿದ್ರು ಸಾಕು, ನಾವೆಲ್ಲ ಸೇರಿಕೊಂಡು. ಈ MNC ಕಂಪ್ನಿಗಳು ಬೆಂಗಳೂರಲ್ಲಿ ಏನಿದೆಯಲ್ಲ, ಒಂದು ಇಲ್ಲ ಅಂದರೂ ಎಲ್ಲನೂ ಕೌಂಟ್ ಮಾಡಿದ್ರು ಒಂದು 5,000 ಜನರಾರು ಹೊರಗಡೆ ಅವ್ರನ್ನ ತಗೊಬಂದು ಅಲ್ಲಿ ಕೆಲಸಕ್ಕೆ ಸೇರಿಸ್ಕೊಂಡಿರ್ತಾರೆ. ನಾವೆಲ್ಲರೂ ಈ ಬದ್ಧತೆಯನ್ನು ತೋರಿಸಿದ್ರೆ ಆ 5,000 ಜನ ಎಲ್ಲಿಯವರು ಬದಲು ಅವ್ರು ಏನು ಮಾಡ್ತಾರೆ, ಕನ್ನಡದವ್ರನ್ನ ತಗೊಬಂದು ಅಲ್ಲಿ ಕೂರಿಸ್ತಾರೆ. ಸೊ ನಾವು ಮನೇಲಿ ಕೂತ್ಕೊಂಡು ಕನ್ನಡದವ್ರ ಕೆಲಸ ಕೊಡಿಸ್ತಿಲ್ವ? ಮನೆಗೆ ಒಂದು ಕನ್ನಡ ಪತ್ರಿಕೆ ತರಿಸಿ. ಒಂದಷ್ಟು ನಮ್ಮಲ್ಲಿ ನಾವು ಈಗ ಇನ್ನೊಂದು ಹೊಸ ಟ್ರೆಂಡ್ ಏನು ಗೊತ್ತಾ, ಮದುವೆ ಮನೆ ಗಂಡು ಹೆಸರು ಇಂಗ್ಲೀಷಲ್ಲಿ ಹಾಕೊಳ್ಳೋ ಲೆವೆಲಿಗೆ ಬೆಳೆಬಿಟ್ಟಿದ್ದೀವಿ ನಾವು. ಭಾಳ ನೋವಾಗುತ್ತೆ. ಅಲ್ಲಲ್ಲ, ನಾನು ಹೇಳ್ತಾ ಇರೋದು ಯಾವ ಲೆವೆಲ್ಗೆ ನಾವು ನಮ್ಮ ಒಂದು ಹೆಚ್ಚುಗಾರಿಕೆನೋ ಏನೋ ನನಗಂತೂ ಒಂದು ಅರ್ಥ ಆಗ್ತಾಯಿಲ್ಲ. ಒಂದು ಸತಿ ಭಾಷೆ ಸತ್ತೋಯ್ತು ಅಂತಂದರೆ ಮತ್ತು ಅದನ್ನು ವಾಪಸ್ ತರೋದಕ್ಕಾಗಲ್ಲ. ಅದನ್ನು ಸಾಯ್ದೇವದ ರೀತಿ ನೋಡ್ಕೋಬೇಕು ಅಂದರೆ ನಮ್ಮ ಉಸಿರಲ್ಲಿ ಜೀವಂತವಾಗಿ ಇಟ್ಕೋಬೇಕು. ನಾವು ಜೀವಂತವಾಗಿ ಇಟ್ಕೊಂಡ್ರೆ ನಮ್ಮ ಅಸ್ತಿತ್ವ, ನಮ್ಮ ಗುರುತು, ನಮ್ಮನ್ನೊಂದು ಸತಿ ನಮ್ಮ ಗುರುತನ್ನು ನಾವು ಕಳ್ಕೊಂಡು ಅಂತಂದರೆ ಇನ್ನೇನೂ ಮಾಡೋದಕ್ಕಾಗಲ್ಲ. ಆ ಗುರುತೇ ಶಾಶ್ವತ. ಅದಕ್ಕೋಸ್ಕರ ದಯವಿಟ್ಟು ಪ್ರತಿಯೊಬ್ಬರು ಒಂಚೂರು ಎಚ್ಚರಿಕೆಯನ್ನು ವಹಿಸಿ ಅಂತ ಅನ್ನೋದು ನನ್ನ ಒಂದು ಮನವಿ ಅಷ್ಟೇ. ಇದು ಸರಿ. ನಿಮ್ಮ ಬಿಗ್ ಬಾಸ್ ಸ್ಪರ್ಧಿಗಳು ಅಂದರೆ ಸೀಸನ್ 9ನಲ್ಲಿದ್ದಂತಹ ಸ್ಪರ್ಧಿಗಳನ್ನ ಭೇಟಿ ಮಾಡ್ತಾ ಇರ್ತೀರಾ? ಆಗಾಗ ಮಾತಾಡ್ಸೋದು ಸಿಗೋದು ನಡೀತಾ ಇರತ್ತಾ? ಅದರಲ್ಲಿ ಒಬ್ಬರಂತೂ ನಿಮ್ಮದೇ ವಾಹಿನಿಯಲ್ಲಿ ಇರ್ತಾರೆ ಅಂತ ಗೊತ್ತು. ಇಲ್ಲೇ ಇರ್ತಾರೆ, ತುಂಬ ಚೆನ್ನಾಗಿ ಅವರು ಜನಗಳಿಗೆ ಒಂದಷ್ಟು ಉಪದೇಶಗಳನ್ನ ಕೊಡ್ತಾ ಇರ್ತಾರೆ. ಇಲ್ಲ ನಮ್ಮ ಗುರುಜಿ ಆರ್ಯವರ್ಧನ್ ಅಣ್ಣ ಸಖತ್ತಾಗಿ ಆ್ಯಕ್ಟಿಂಗ್ ಮಾಡಿದೆ ಅಣ್ಣ, ಅವ್ರು ಇಲ್ಲೇ ಇರೋದು ನಿಮ್ಮ ವಾಹಿನಿಯಲ್ಲಿ. ಒಂದಷ್ಟು ಸಂಪರ್ಕದಲ್ಲಿ ಯಾರು ಇರ್ತಾರೆ ಅಂದರೆ ಇವರು
ಜೊತೆಗೆ ಅದು ರೂಪೇಶ್ ಶೆಟ್ಟಿ ವಿನ್ನರ್ ಅವರು ಸಂಪರ್ಕದಲ್ಲಿರ್ತಾರೆ. ಅವಾಗ ಎಲ್ಲರೂ ಸಿಕ್ಕಿದಾಗ ಬೇರೆಯವರು ಸಂಪರ್ಕ ಮಾಡ್ತೀವಿ. ಆಮೇಲೆ ಎಲ್ಲರೂ ಅನ್ಕೋತಾರೆ ಬಿಗ್ ಬಾಸ್ ಎಲ್ಲ ಬಂದಮೇಲೆ ಎಲ್ಲರೂ ಚೆನ್ನಾಗಿರ್ತೀವಿ ಜೊತೆ ಇರ್ತೀವಿ. ಇಲ್ಲ ಮೇಡಮ್, ಅವೆಲ್ಲ ಸುಮ್ಮನೆ ಯಾಕೆ ಆ ಡೌಗಳೆಲ್ಲ ಮಾಡೋದಕ್ಕೆ ಹೋಗಬಾರ್ದು. ಅವ್ರ ಜೀವನ ಅವ್ರದ್ದು, ನಮ್ಮ ಜೀವನ ನಮ್ಮದು. ಬಟ್ ಅದೊಂದು ನಮ್ಮ ಜೊತೆಲಿ ಇದ್ರಲ್ಲ ಅಂತ ನನ್ನ ಮೇಲೆ ರಾಖಿ ಎಲ್ಲ ನಾವು ಅವಾಗ ಫೋನಲ್ಲಿ ಮಾತಾಡ್ತಾ ಇರ್ತೀವಿ. ಆಮೇಲೆ ಎಲ್ಲರೂ ಒಂದು ದೊಡ್ಡ ಕಲ್ಪನೆ ಇದ್ಬಿಟ್ಟಿರ್ತದೆ, ನಮ್ಮ ಇಡೀ ಜೀವನದಲ್ಲಿ ಬಿಗ್ ಬಾಸೇ ನಮ್ಮ ಅಂತಿಮವಾದ, ಅದೊಂದಕ್ಕೆ ಹೋಗ್ಬಿಟ್ರೆ ನಾವು ಏನೋ ಆಗೋಗ್ಬಿಡ್ತೀವಿ ಅಂತ ತನ್ನದೇನಾದ್ರು ಇದ್ದರೆ ದಯವಿಟ್ಟು ಅದನ್ನೆಲ್ಲ ಬಿಡಿ. ನಿಮ್ಗೆ ಅವಕಾಶ ಸಿಗ್ತಾ ಹೋಗಿ. ಶೋ ತುಂಬ ಚೆನ್ನಾಗಿದೆ. ಶೋ ಬಗ್ಗೆ ಆಸೆ ಪಡೋದು, ಶೋ ಹೋಗಲೇಬೇಕು ಅಂತಂತ ಇಷ್ಟಪಡೋದ್ರಲ್ಲಿ ತಪ್ಪಿಲ್ಲ. ಬಟ್ ಅದು ಒಂದೇ ನನ್ನ ಜೀವನ ಅಂತ ತಂದ್ಕೊಂಡೋದು ಇದೆಯಲ್ಲ, ಅದು ಪ್ರಾಬಲಿ ಎಲ್ಲೋ ಒಂದು ಕಡೆ ತಪ್ಪು. ಅದಕ್ಕೆ ಹೋಗ್ತೀವಿ. ಬಟ್ ಕಾಂಟ್ಯಾಕ್ಟಲ್ಲಿ ಇಷ್ಟು ಜನ ಇದ್ದಾರೆ. ಅದರಲ್ಲಿ ಗುರುಜಿ ನಾವಂತ ಮೊನ್ನೆ ಕ್ರಿಕೆಟ್ ಎಲ್ಲ ನೋಡೋಕೆ ಹೋಗಿದ್ದು. ಅದರಲ್ಲೂ ಒಂದು ವಿಡಿಯೋ ವೈರಲ್ ಆಗೋಗಿತ್ತು. ನಾವು ಬರೋಕ್ಕೂ ಮುಂಚೆ 1 ವಿಕೆಟ್ ಇರಲಿಲ್ಲ, ಬಂದಮೇಲೆ ಆಲ್ ಔಟ್ ಅಂತ ತಂದ್ಕೊಂಡು ಆ ರೀತಿ ಅಂದ್ರೆ ಸಿಗ್ತಾ ಇರ್ತೀವಿ, ಮಾತಾಡ್ತಾ ಇರ್ತೀವಿ. ಇನ್ನು ಈಗ ಹೊಸ ಸೀಸನ್ ಬೇರೆ ಶುರು ಆಗ್ತಾ ಇದೆ. ಅವ್ರು ಬರ್ತಾರಂತೆ, ಇವ್ರು ಹೋಗ್ತಾರೆ, ಈ ಥರ ಒಂದು ಸ್ವಲ್ಪ ನಿರೀಕ್ಷೆಗಳು ಜಾಸ್ತಿ ಇದೆ. ಆ್ಯಂಡ್ ಸುದೀಪ್ ಸರ್ ಇನ್ನೊಂದು 3 ಸೀಸನ್ ಹೋಸ್ಟ್ ಮಾಡ್ಬೋದು. ನೀವು ಅದಕ್ಕೂ ಕೂಡ ಧ್ವನಿ ಎತ್ತಿದ್ರಿ, ಯಾಕೆ ಸುದೀಪ್ ಸರ್ ಮಾಡ್ತಿಲ್ಲ ಅನ್ನೋದನ್ನ ಕೂಡ. ಸೊ ನಿಮ್ಮ ಅಭಿಪ್ರಾಯ ಏನು ಸರ್? ಹೊಸ ಶೋ ಏನೆಲ್ಲ ನಿಯಮಗಳಿರಬೇಕು ಅಂತ ನಿಮ್ಗೆ ಅನ್ಸುತ್ತೆ? ಇಲ್ಲ, ನನ್ನ ಪ್ರಕಾರ ಬಿಗ್ ಬಾಸ್ಗಳಲ್ಲಿ ಯಾವುದೇ ನಿಯಮಗಳನ್ನು ಚೇಂಜ್ ಮಾಡೋದಕ್ಕೆ ಬರಲ್ಲ ಅನ್ಕೋತೀನಿ ಮೇಡಮ್. ಶೋ ಹೇಗೆ ಅದನ್ನು ರೆಡಿ ಮಾಡಿರ್ತಾರೆ ಅದು ಹಾಗೆ ಮಾಡಬೇಕು. ಆಮೇಲೆ ತುಂಬ ಜನ ಒಂದು ಕನ್ಫ್ಯೂಷನ್ಸು, ಅಲ್ಲಿ ಯಾರೋ ಹೇಳ್ಕೊಡ್ತಾರೆ ನಿಮಗೆ, ಮತ್ತು ಸ್ಕ್ರಿಪ್ಟ್ ಮಾಡಿಕೊಂಡು ಹೇಳ್ತಾರೆ, ಯಾವುದು ಇರೋದಿಲ್ಲ. ಈಗ ನೀವು ಇಷ್ಟೊತ್ತು ಮಾತಾಡೋದು, ನೀವೇನೋ ಕೇಳ್ತಾ ಇದ್ದೀರಾ, ನಾನು ಮಾತಾಡ್ತಾ ಇದ್ದೀನಿ. ಇದು ಬೇಕಾದ್ರೆ ನಾವು ರೆಡಿ ಮಾಡಿ ಮಾತಾಡ್ತಾ ಇರ್ತಕ್ಕಂಥದ್ದು. ಬಟ್ ಅದು ಹಂಗಿಲ್ಲ, ಅದು ಜೀವನ. ನಾವು ಬದುಕ್ತಾ ಇರ್ತೀವಿ, ಎಲ್ಲಿ ಬೇಕಾದ್ರೂ ಓಡಾಡ್ತಾ ಇರ್ತೀವಿ, ಏನೋ ಮಾಡ್ತಾ ಇರ್ತೀವಿ. ಅಲ್ಲಿ ಕ್ಯಾಮ್ರಾಗಳು ನಮ್ಮನ್ನು ಕ್ಯಾಪ್ಚರ್, ನಾವೇನು ಮಾತಾಡಿದ್ರು ರೆಕಾರ್ಡ್ ಆಗ್ತಾ ಇರ್ತದೆ ಪ್ರತಿಯೊಂದು. ಅಂದರೆ ಹೊರಗಡೆ ನಾವು ಹೇಗೆ ಬದುಕ್ತೀವಿ ಅನ್ನೋದನ್ನು ಆ 100 ಅಡಿ ಜಾಗದ ಒಳಗಡೆ ಬದುಕ್ತೀವಿ, ಇಷ್ಟೇ ವ್ಯತ್ಯಾಸ. ಸೊ ಈಗ ಒಬ್ಬರು ಸ್ಪರ್ಧಿ ಅಂತೂ ಕನ್ಫರ್ಮ್ ಆಗಿದ್ದಾರೆ ಮೇಡಮ್. ರಿವೀಲ್ ಮಾಡಲಾ? ಹೇಳಿ, ನೀವು ಹೇಳಿ ಅಂದರೆ ಹೇಳ್ತೀನಿ. ನಾನು ನಮಗೆ ಕ್ಯೂರಿಯಾಸಿಟಿ ಇದೆ, ಹೇಳಿ. ಒಬ್ಬರಂತೂ ಕನ್ಫರ್ಮ್ ಆಗಿದ್ದಾರೆ. ಬಿಗ್ ಬಾಸ್ ಸೀಸನ್ 12 ಮೊದಲನೇ ಸ್ಪರ್ಧಿ ಸುದೀಪ್ ಅವರು. ಎಕ್ಸ್ಪೆಕ್ಟೆಡ್ ಸರ್. ನಿಮಗೆ ಯಾರಿಗೆಲ್ಲ ಹೋಗ್ಬೋದು ಅಂತ ನಿಮಗೆ ಅನ್ಸುತ್ತೆ? ಇಲ್ಲ ಮೇಡಮ್, ಅಂದ್ರೆ ನಿಮ್ಗೊಂದು ಐಡಿಯಾ, ಇವಾಗ ಕೇಳ್ತಾ ಇರ್ತೀವಿ, ನಾವು ನೋಡ್ತಾ ಇರ್ತೀವಿ, ಅವ್ರು ಹೋಗ್ತಾರೆ, ಇವ್ರು ಹೋಗ್ತಾರೆ, ಒಂದು ಆಲ್ರೆಡಿ ಒಂದು ಲಿಸ್ಟ್ ಪ್ರಿಪೇರ್ ಆಗ್ಬಿಟ್ಟಿದೆ. ಎಲ್ಲ ಕಡೆ ಇವ್ರು ಇರ್ತಾರೆ. ಅಂದ್ರೆ ಒಂದು ಪ್ರಿಡಿಕ್ಟ್ ಮಾಡ್ಬೋದು ಅಂದರೆ ಒಂದು 6 ಜನ ಅಂತೂ ಎಲ್ಲಾರ ಹಾಕಿರುವಂತಹ ಆರ್ಟಿಕಲ್ಸ್ ಅಲ್ಲಿ ಇದ್ದೇ ಇರ್ತಾರೆ. ಇಲ್ಲ, ನಿಮ್ಗೆ ಏನಾಗಿದೆ ಗೊತ್ತಾ, ಈಗ ನಿಮಗೆ ಶೋ ಸ್ಟಾರ್ಟ್ ಆಗೋದು ಸೆಪ್ಟೆಂಬರ್ಲ್ಲ ಮೇಡಮ್, ಆಗಸ್ಟು ಸೆಪ್ಟೆಂಬರ್ ಆಲ್ಮೋಸ್ಟ್ ಇನ್ನು 1 ತಿಂಗಳು ಹತ್ತಿರ ಇದೆ. ನಿಮಗೆ ಕೆಲವು ಸಂದರ್ಭ ಏನಾಗುತ್ತೆ ಗೊತ್ತಾ, ನೀವು ಯಾವುದೋ ಒಂದು ಹೆಸರು ಆಯ್ಕೆ ಮಾಡ್ಕೊಂಡಿರ್ತೀವಿ, ದಿಢೀರಂತ ಆ ಹೆಸರು ಇರೋದೇ ಇಲ್ಲ, ಇನ್ಯಾರೋ ಬಂದ್ಬಿಟ್ಟಿರ್ತಾರೆ. ಹಾಗಾಗಿ ನಿಖರವಾಗಿ ಇಂಥವರೇ ಹೋಗ್ತಾರೆ ಅಂತ ಅನ್ನೋದು ನಿಮ್ಗೆ ಅಟ್ಲೀಸ್ಟ್ 15 ದಿನದವರೆಗಾದರೂ ತಾವು ಕಾಯಲೇಬೇಕು. ನಾನು ಸೀರಿಯಸ್ಲಿ ಹೇಳ, 12th ಸೀಸನ್ನಲ್ಲಿ, ಈಗ ನಮ್ಮ ಸೀಸನ್ನಲ್ಲಿ ಒಂದಷ್ಟು ಹಳಬರನ್ನ ಹಾಕ್ಕೊಂಡಿದ್ರು ಈ ಹಿಂದೆಯವರು. ನಾನು ರಿಕ್ವೆಸ್ಟ್ ಮಾಡ್ತೀನಿ, ನಂದು ಒಳಗಡೆ ಹೋದಾಗ ಸ್ವಲ್ಪ ಭಯ ಬಿದ್ದು, ಒಳಗಡೆ ಹೋದಾಗ ಒಂದಷ್ಟು ಭಯ ಬಿದ್ದಿದ್ದು ನಿಜ. ಹ್ಞೂ ಅಂತಂದ್ರೆ ನಾನು ಹೋಗಕ್ಕೆ ರೆಡಿ ಇದ್ದೀನಿ. ಇನ್ನೊಂದು ಸತಿ ಇನ್ನು ಅದಕ್ಕಿಂತಲೂ ಎಕ್ಸ್ಟ್ರಾಡನರಿಯಾಗಿ ಬೇಕಾದ್ರೆ ಎಂಟರ್ಟೈನ್ಮೆಂಟ್ ಮಾಡೋಣ, ಜನರಲ್ಲಿ ಹೊರಗಡೆ ಕಳಿಸ್ತೀನಿ ಅಂತಂದ್ರೆ ಹೋಗಕ್ಕೆ ರೆಡಿ ಇದ್ದೀವಿ. ಸತ್ಯವಾಗಲೂ ಪ್ರಾಮಾಣಿಕವಾದ ಉತ್ತರ ಹೇಳಬೇಕು ಅಂದ್ರೆ ನನಗೆ ಈಗಲೂ ಸಹ ಯಾರು ಹೋಗಬಹುದು ಅಂತ ಅನ್ನೋದು ಗೊತ್ತಿಲ್ಲ. ಆಮೇಲೆ ನನಗೆ ಸ್ವಲ್ಪ ಕಾಂಟ್ಯಾಕ್ಟಲ್ಲಿ ಇರೋರನ್ನು ಕೇಳಿದೆ, ಯಾರಪ್ಪ ಅಂತ, ಯಾರು ಹೇಳೋಕ್ಕೆ ರೆಡಿ ಇಲ್ಲ. ಸೊ ಅದ್ರ ಬದಲು ಅದನ್ನು ಕೇಳೋದು ಒಳ್ಳೆಯದಲ್ಲ ಅಂದ್ಕೊಂಡು ಸುಮ್ಮನೆ ಅದೇ ನಾನು. ಓಕೆ, ಇನ್ನು ನಿಮ್ಮ ಟ್ಯಾಲೆಂಟ್ ನೋಟ್ಸ್ ಇಲ್ಲ ಅಂತಂದರೆ ಪಾಡ್ಕಾಸ್ಟಿಗೆ ಒಂದು ಕಳೆ ಇರಲ್ಲ ಅಂತ. ನಿಮ್ಮ ತುಂಬ ಅದ್ಭುತವಾದಂತಹ ಹಾಡುಗಳನ್ನು ಹಾಡ್ತೀರಾ, ಹಾಗೆ ಮಿಮಿಕ್ರಿ ಕೂಡ ತುಂಬ ಚೆನ್ನಾಗಿ ಮಾಡ್ತೀರಾ. ಸೊ ನಿಮ್ದು ಒಂದು ಝಲಕ್ ತೋರಿಸಿ ಸರ್. ಏನು ಮಿಮಿಕ್ರಿ ಮಾಡೋದು ಮೇಡಮ್, ನಾವು ಎಲ್ಲ ನೋಡಿದ್ದೀವಲ್ಲ ಯಾವ ರೀತಿ. ನಾವು ಬಿಗ್ ಬಾಸಲ್ಲೇ 1-2 ಮಗ್ಗಿಯನ್ನು, 1-2 ನಟರು ಅದನ್ನು ಮಾಡಿದೆ, ಭಾಳ ಚೆನ್ನಾಗಿತ್ತು. ನಾನು ಮಾಡೋದು ನಮ್ಮ ಶಂಕರ್ನಾಗ್ ಅವ್ರು ಏನಾದ್ರು 1-2 ಮಗ್ಗಿ, 2 ಮಗ್ಗಿನ ಹೇಳಿದ್ರೆ ಹೆಂಗೆ ಹೇಳೋದು, 2-1 2, 2-2 4, 2-3 6, 2-4 8, 2-5 10, 2-6 12. ಮಗ್ಗಿಯನ್ನು ಚೆನ್ನಾಗಿ ಕಲಿಬೇಕು, ಚೆನ್ನಾಗಿ ಅದನ್ನು ಹೇಳಬೇಕು, ಹೇಳಿ ಅದನ್ನು ಪರೀಕ್ಷೆಯಲ್ಲಿ ಬರಿಬೇಕು. ಬರೆದ್ರೆ ಮಕ್ಕಳೇ ನೀವು ಪಾಸ್ ಆಗೋಕ್ಕಾಗೋದು. ದಟ್ ಈಸ್ ಸಂಗತಿ. ಇದು ಅವ್ರು ಹೇಳೋದು. 2-2, 2-4, 2-3 6, 2-4 8, 2-5 10. ನಾನು ಯಾರು ಅಂತ ಗೊತ್ತಾಗ್ತಾ ಇದೆಯಲ್ವಾ? ಗಿವ್ ರೆಸ್ಪೆಕ್ಟ್ ಆ್ಯಂಡ್ ಟೇಕ್ ರೆಸ್ಪೆಕ್ಟ್. ನೀನು ಒಳ್ಳೆಯವ್ರಿಗೆ ಒಳ್ಳೆಯವನು, ಕೆಟ್ಟವ್ರಿಗೆ ಕೆಟ್ಟವನು. ದಟ್ ಈಸ್ ಟೈಗರ್. 2-2, 2-2 4,
2 3 6 2 4 8 ನೋಡಿ. ನಾನು ಮೈಸೂರಿಗೆ ಸ್ವಂತ ಮಗ, ಮಂಡ್ಯಕ್ಕೆ ದತ್ತು ಮಗ, ಆದರೆ ಇಡೀ ಕರ್ನಾಟಕಕ್ಕೆ ಅಂಬರೀಷ ಚಿನ್ನದಂಥ ಮಗ. ಇನ್ನು ಯಾರ್ಯಾರ್ದು ಅಂದರೆ ನಾವು ಎಕ್ಸ್ಪೆಕ್ಟು ಮಾಡೋಕ್ಕಾಗದೇ ಇರೋವಂಥವ್ರದ್ದು ವಾಯ್ಸ್ ನಿಮ್ಮಲ್ಲಿ ಇದೆ ಅಂತಿದ್ರೆ ಯಾರ್ದು ಸರ್? ನೋಡಿ, ನಾವು ಹೋರಾಟವನ್ನು ಮಾಡ್ತಾ ಬರ್ತಾ ಇದ್ದೀವಿ. 2 1 2 2 4 ಯಾವುದೇ ಕಾರಣಕ್ಕೂ ಈ ಒಂದು ಮಗ್ಗಿಯನ್ನು ತಪ್ಪಾಗಿ ಹೇಳಿದ್ರೆ ಅವರ ವಿರುದ್ಧ ನಮ್ಮ ಹೋರಾಟ. ಇದು ನಮ್ಮ ನಾಯಕರು. ಇದು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಸರ್, ಅದು ಅಷ್ಟು ಕ್ಲಿಯರ್ ಆಗಿ ಕ್ಲೀನ್ ಬರುತ್ತೆ ಅಂತ. ಅಷ್ಟು ಅಬ್ಸರ್ವ್ ಮಾಡಿದ್ದೀರಾ? ಪಾಪ ನಮ್ಮ ಹಿರಿಯ ನಾಯಕರು, ಅವ್ರ ಬಗ್ಗೆ ನಾವು ಇದನ್ನು ಹೇಳೋದೇ ಭಾಳ ಖುಷಿ ಆಗುತ್ತೆ ನಮಗೆ. ಅವ್ರು ಅಟ್ಲೀಸ್ಟ್ ಅವ್ರನ್ನ ಜೀವಂತವಾಗಾರು ಇಟ್ಕೊಂಡಿರ್ತೀವಿ ನಾವು. ಅಂದರೆ ಅವಾಗ ಸ್ಕೂಲೆಲ್ಲ ರಜಾ ಅಂತಂದರೆ ಫುಲ್ ಖುಷಿ ಆಗ್ತಿತ್ತು ನಮಗೆ. ಇವತ್ತು ಕರ್ನಾಟಕ ಬಂದ್ ಅಂದರೆ ಎಲ್ರಿಗೂ ಖುಷಿ, ಯಾಕೆಂದರೆ ರೋಡಲ್ಲಿ ಬಂದು ಕೂತ್ಕೊಂಡು ಹೋರಾಟ ಮಾಡ್ತಿದ್ರು ಅನ್ನೋದು. ಆಗಿನ ಹೋರಾಟಕ್ಕೂ ಈಗಿನ ಹೋರಾಟಕ್ಕೂ ಎಷ್ಟು ವ್ಯತ್ಯಾಸ ಇದೆ ಸರ್. ಅಂದರೆ ಅವ್ರು ಬುರ್ಕಾ ಹಾಕ್ಕೊಂಡು ಹೋರಾಟ ಮಾಡಿದ್ದಾರೆ, ರಸ್ತೆಲಿ ಕೂತು ಹೋರಾಟ ಮಾಡಿದ್ದಾರೆ, ಬಿಂದಿಗೆಗಳನ್ನ ತೊಗೊಂಡು ಹೋರಾಟ ಮಾಡಿದ್ದಾರೆ. ಏನು ಹೇಳ್ತೀರಾ? ಇವಾಗ ಅವ್ರಿಗೂ ವಯಸ್ಸಾಗ್ತಿದೆ, ಆ ಥರ ಹೋರಾಟಗಳು ಕಡಿಮೆ ಆಗ್ತಿದೆ ನಮ್ಮ ಕರ್ನಾಟಕದಲ್ಲಿ. ನನ್ನ ಪ್ರಕಾರ ಅವ್ರಿಗೆ ವಯಸ್ಸಾಗ್ತಾ ಇರ್ಬೋದು, ಬಟ್ ಅವರ ಹೋರಾಟಕ್ಕೆ ವಯಸ್ಸಾಗ್ತಾ ಇಲ್ಲ. ಅವರು ಸಂಪೂರ್ಣವಾಗಿ ಇನ್ನೂ ಹೆಂಗೆ ಇದ್ದಾರೆ. ನನ್ನ ಪ್ರಕಾರ ಆ ಥರ ಹೋರಾಟಗಾರ ಇನ್ನು ಕರ್ನಾಟಕದಲ್ಲಿ ಮತ್ತೆ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ ಬಿಡು ಮೇಡಮ್. ಅಷ್ಟು ವಿಭಿನ್ನವಾದಂಥ ವ್ಯಕ್ತಿತ್ವ. ನಾವು ಎಷ್ಟು ರಜೆಗಳು ನಮಗೆ ಸಿಕ್ಕಿದೆ, ಅದರಲ್ಲಿ ಮೆಜಾರಿಟಿ ರಜೆಗಳು ನಮ್ಮ ವಾಟಾಳ್ ಅವ್ರಿಗೆ ಹೋಗಬೇಕು. ಇದ್ರದ್ದು ಭಾಳ ಖುಷಿ. ಇವತ್ತಿನ ಮಕ್ಕಳು ಒಂದಷ್ಟು ಕಮೆಂಟ್ಗಳು ನೋಡ್ತಾ ಇರ್ತೀನಿ. ನಮ್ಮ ವಾಟಾಳ್ ಸರ್ ಅವರೇ, ವಾಟಾಳ್ ಅಣ್ಣವರೇ ನಮಗೆ ರಜೆ ಕೊಡಿಸಿದ್ದು ಅನ್ನೋದೆಲ್ಲ ಬರಿತಾ ಇರ್ತೀರಿ. ಬಟ್ ಏನೇ ಇರ್ಬೋದು ಮೇಡಮ್, ಅವರ ಅಷ್ಟು ವರ್ಷದ ಅವ್ರಿಗೆ ಆ ಹೋರಾಟದ ಅನುಭವದಷ್ಟು ವಯಸ್ಸು ನಮಗಾಗಿಲ್ಲ. ಸೊ ಹಾಗಾಗಿ ಅವ್ರು ಚೆನ್ನಾಗಿರಲಿ ಅಂತ ನಾನು ಹೇಳ್ಬೋದು ಅಷ್ಟೇ ಮೇಡಮ್. ಈಗ ನಾವು ಅವ್ರು ಮಿಮಿಕ್ರಿ ಮಾಡ್ದಲ್ಲ ಅವ್ರದ್ದೊಂದು ನೆನೆಸ್ಕೊಳ್ಳೋಂಥ ಒಂದು ಸನ್ನಿವೇಶ ಬಂತು. ಅವರೊಂದು ಹೋರಾಟದಲ್ಲೇ ಹೋರಾಟಗಾರರಿಗೆ ಒಂಥರ ಕಳಶ ಇದ್ದಂಗೆ ಅವ್ರು ಚೆನ್ನಾಗಿರಲಿ. ಸರ್, ಇನ್ನು ಒಂದು ಹಾಡಿನ ಮೂಲಕ ಈ ಪಾಡ್ಕಾಸ್ಟ್ನ ಎಂಡ್ ಮಾಡೋಣ ಅಂತ. ನೀವು ಅದ್ಭುತವಾದಂತಹ ಸಿಂಗರ್, ಅದ್ಭುತವಾದಂಥ ಸಿಂಗರ್ ಕೇಳಿದ್ದೀವಿ ಸರ್, ತುಂಬ ಚೆನ್ನಾಗಿ ಅದ್ಭುತವಾಗಿ ಹಾಡ್ತೀರಾ. ಸೊ ಒಂದು ಹಾಡು ಹೇಳಿ ಹಂಗೆ ಮುಗಿಸೋಣ. ಚೆನ್ನಾಗಿ ಹಾಡ್ತೀನಿ, ಆದರೆ ಅದ್ಭುತವಾದಂಥ ಹಾಡಲ್ಲ. ಯಾವ ಹಾಡನ್ನು ಹಾಡೋಣ ಅಂತ. ಕರ್ನಾಟಕದ ಇತಿಹಾಸದಲ್ಲಿ ಬಂಗಾರದ ಯುಗದ ಕತೆಯನ್ನು ಹಾಡುವೆ ಕೇಳಿ, ನಾ ಹಾಡುವೆ ಕೇಳಿ, ಹಾಡುವೆ ಕೇಳಿ, ನಾ ಹಾಡುವೆ ಕೇಳಿ. ಕರ್ನಾಟಕದ ಇತಿಹಾಸದಲ್ಲಿ. ಸೂಪರ್ ಆಗಿದೆ ಸರ್. ಯಾಕೆ ನೀವು ಸಿನಿಮಾ ಅಂದರೆ ಹಾಡುಗಾರ ಆಗಬಾರ್ದಾಗಿತ್ತು ಅಂತ? ಇದೊಂದು ಹೇಳ್ಬಿಡ್ತೀನಿ, ಇದನ್ನು ಕರೆಕ್ಟಾಗಿ ಇದನ್ನು ಟೆಲಿಕಾಸ್ಟ್ ಮಾಡಲೇಬೇಕು ನೀವು ಇದನ್ನು. ನನಗೆ ತುಂಬ ಆಸಕ್ತಿ ಇದೆ ನಟನೆ ಮತ್ತು ಹಾಡೋದಕ್ಕೆ ಅವಕಾಶ ಯಾರಾದರೂ ಕೊಡ್ತೀನಿ ಅಂತಂದ್ರೆ ಹಾಡ್ತೀನಿ. ಜೊತೆಗೆ ಬಂದು ನಟನೆ, ಅದು ನನಗೆ ಈ ಸ್ವಲ್ಪ ವಿಲ್ಲನ್ನು, ಪೊಲೀಸ್, ಆ ಥರದೊಂದಷ್ಟು ಕ್ಯಾರೆಕ್ಟರ್ಗಳನ್ನ ನಾನು ಮಾಡಬೇಕು ಅನ್ನೋದು ಭಾಳ ಆಸೆ ಇದೆ. ಅದಕ್ಕೆ ಆ ಲುಕ್ಕ ಒಂದು ಸ್ವಲ್ಪ ಶಾರ್ಪ್. ನಾನು ಬೇಕು ಅಂದರೆ ಬೇರೆ ಡಿಸೈನ್ ಲುಕ್ಗಳನ್ನೆಲ್ಲ ಒಟ್ಟು ಮಾಡಿಸ್ಕೊಡ್ತೀನಿ ಅವ್ರಿಗೆ ಹೆಂಗೆ ಬೇಕು ಅಂತ. ಇದು ನಂದು ಪರ್ಮನೆಂಟ್ ಲುಕ್. ಇದು ಬೇಕು ಅಂತಂದರೆ ಇದನ್ನು ನಾನು ಈ ಥರ ಎಲ್ಲ ಎಲ್ಲ ಆ ಥರದ್ದೆಲ್ಲ ಒಂದು ಸ್ವಲ್ಪ ಸತ್ಯವಾಲು ಅದು ಆಸಕ್ತಿ ಇದೆ. ಆ ಥರದ್ದು ಏನಾದ್ರು ಅವಕಾಶ ಕೊಟ್ಟರೆ ಖಂಡಿತವಾಲು ಅದನ್ನು ಮಾಡೋಣ ಅಂತ ತಂದ್ಕೊಂಡಿದ್ದೀನಿ. ನೋಡಿ, ಯಾರಾದ್ರೂ ಡೈರೆಕ್ಟರ್ಸು ಎಲ್ಲ ನೋಡ್ತಾ ಇದ್ರೆ, ಆಲ್ರೆಡಿ ನೋಡ್ತಾ ಇರ್ತಾರೆ, ಕಮೆಂಟ್ ಎಲ್ಲ ಹಾಕ್ತಾರೆ, ಸೂಪರ್ ರೂಪೇಶ್ ಆಗೋಣ, ಸೂಪರ್ ಅಂತ ಹೇಳಿ. ನಾನು ಕೆಲವ್ರಿಗೆ ಹೆಂಗೂ ಹೇಳ್ದೆ, ಮರೆಯ ಬರೀ ಸೂಪರ್ ಹಾಕೋದಲ್ಲ, ಈ ಥರ ನನಗೆ ಆಸಕ್ತಿ ಇದೆ, ಬಳಸ್ಕೊಳ್ರಿ ಅಂತ ಹೇಳಿ. ಸರಿ ಆಯಿತು ಅಂತ ಹೇಳಿದಾರೆ. ನೋಡೋಣ ಮುಂದಿನ ದಿನಗಳಲ್ಲಿ ನಾವು ಸಿನಿಮಾ ನೋಡಿ ಸುಮಾರು ಒಂದಷ್ಟು ಬಂದಿದೆ, ಹೌದು, ಕಾಲ್ಗಳು ಬಂದಿದೆ, ಮತ್ತೆ ಒಂದಷ್ಟು 2-3 ಸಿನಿಮಾಗಳಲ್ಲಿ ಕೂಡ ಅಭಿನಯಿಸಿದ್ದೀರಾ. ಹೌದು. ಸೊ ಸಿನಿಮಾಲ್ಲೂ ಕೂಡ ನಿಮ್ಮ ಗ್ರೋತ್ ಚೆನ್ನಾಗಾಗಲಿ, ಹಾಗೆ ಕನ್ನಡ ಪರ ಏನೆಲ್ಲ ಹೋರಾಟಗಳನ್ನ ಮಾಡಬೇಕಂತ ಇದ್ದೀರಾ ಅದೆಲ್ಲನೂ ಯಶಸ್ವಿ ಆಗಲಿ. ಇನ್ನೊಂದಷ್ಟು ವಾಯ್ಸ್ನ ರೇಸ್ ಮಾಡ್ತಾ ಇರಿ ಯಾವಾಗಲೂ. ಅಂದರೆ ನಮ್ಮ ಕನ್ನಡದವರು ಒಂದೊಂದು ಸ್ವಲ್ಪ ಹಿಂಜರಿತಾರೆ, ನಮ್ಗೆ ಯಾಕೆ ಬೇಕು ಅನ್ನೋ ಮನೋಭಾವ ಕೂಡ ಇದೆ. ಅಂಥವ್ರ ಪರ ನೀವು ನಿಂತ್ಕೊಳ್ಳಿ ಅಂತ ಹೇಳ್ತಾ, ಇಷ್ಟೊತ್ತು ನಿಮ್ಮ ಜೊತೆ ಮಾತಾಡಿದ್ದು ತುಂಬಾ ಖುಷಿ ಆಯಿತು ಸರ್. ಇನ್ನೊಂದಷ್ಟು ಒಳ್ಳೊಳ್ಳೆ ಕಾರ್ಯಗಳನ್ನು ಮಾಡ್ತಾ ಬನ್ನಿ. ನಮ್ಮ ಗ್ಯಾರಂಟಿ ನ್ಯೂಸ್ಗೆ ನಿಮ್ಮ ಸಮಯ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ಜೀವನಕ್ಕೆ ಬೇಕು ವಾರಂಟಿ. ಚೆನ್ನಾಗಿ ನ್ಯೂಸ್ ಮಾಡಿ ಕರ್ನಾಟಕದಾದ್ಯಂತ ದೊಡ್ಡ ಹೆಸರಾಗಲಿ ಗ್ಯಾರಂಟಿ ಅಂತ ಹೇಳ್ತಾ, ನಮ್ಮ ವಾಹಿನಿಯವರಿಗೆ ಜೊತೆಗೆ ಬಂದು ನಿಮಗೂ ಸಹ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಕನ್ನಡಿಗರಿಗೆಲ್ಲರಿಗೂ ನನ್ನ ಮಾತನ್ನು ಇಷ್ಟು
ಇಷ್ಟು ತಾಳ್ಮೆಯಿಂದ ಕೇಳಿಸ್ಕೊಂಡಿದ್ದಕ್ಕೆ ತುಂಬ ಧನ್ಯವಾದಗಳು. ಜೈ ಕರ್ನಾಟಕ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ನೋಡಿದ್ರಲ್ಲ, ಇದಾಗಿತ್ತು ರೂಪೇಶ್ ರಾಜಣ್ಣ ಅವರ ಮಾತು. ಇಲ್ಲಿ ಸಾಕಷ್ಟು ವಿಷಯಗಳನ್ನು ನಾವು ಹಂಚ್ಕೊಂಡಿದ್ದೀವಿ. ಅವರ ಬಿಗ್ ಬಾಸ್ ಜರ್ನಿ ಆಗಿರ್ಬೋದು, ಅಥವಾ ಕನ್ನಡ ಪರ ಹೋರಾಟ ಮಾಡ್ತಿದ್ದಂತಹ ದಿನಗಳಾಗಿರ್ಬೋದು, ಈಗ ಏನೆಲ್ಲ ಅಭಿವೃದ್ಧಿಗಳಾಗ್ತಾ ಇದೆ ಅವರ ಜೀವನದಲ್ಲಿ ಅನ್ನೋದನ್ನು ಕೂಡ ಸಾಕಷ್ಟು ವಿಷಯಗಳನ್ನು ಈ ಪಾಡ್ಕಾಸ್ಟ್ನಲ್ಲಿ ಮಾತಾಡಿದ್ದೀವಿ. ಇದೇ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ಪ್ರಶ್ಚಿತ.